ಭಜದಮಲಜನ ಔನ್ನತ್ಯ ಭೂತಿ ಅರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಅಥ ಹರ್ತ್ರೇ ಹಯಮುಖಹರಯೇ ಅಮುತ್ರ ಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿತ್ ಅಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಪರಶ್ವಧ ಧನುರ್ಬಾಣ ಗದಾ ತೀರ್ಥೋಪಶೋಭಿತೆ ಗಿರೌ ಯತ್ರ ಸುತಪ್ರೇಮ್ಣಾ ಇವ ಆಸ್ತೆ ನಿತ್ಯಂ ಹರಿಸ್ವಸ ಪವಿತ್ರಂ ಪಾಜಕಕ್ಷೇತ್ರಂ ಕೋ ನ ಸೇವೇತ ಕೋವಿದಃ ಸತ್ಯಲೋಕೇಶ್ವರ ಪ್ರಾಣಃ ಯತ್ರ ಅವಾತರತ್ ಉತ್ಸುಕಃ ತಪೋವಿದ್ಯಾ ಭಾರತ್ಯೈ ನಮಃ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದ್ವಾದಶಾಪಿ ಚ ವರ್ಷಾಣಿ ಮಂದೋಹಂ ಯೇನ ಪಾಠಿತಃ ತಸ್ಮೈ ವಿದ್ಯಾದಿಮಾನ್ಯಾಯ ನಮಸ್ತೆ ಶಾಂತರೂಪಿಣೆ ವೇದಾಂತ ತರ್ಕಾದಿ ವಿದಗ್ಧ ಬುದ್ಧಿಂ ವಿದ್ಯಾ ಪ್ರಸಾರೇ ಅರ್ಪಿತ ಜೀವಿತಂ ಮುದಾ ಕೃಷ್ಣಪ್ರಿಯಂ ಧೀರಂ ಅದೀನ ಭಾಷಣಂ ನಮಾಮಿ ಉದಾರಂ ವಿಬುಧೇಶ ಯೋಗಿನಂ. ಶ್ರೀ ಗುರುಭ್ಯೋ ನಮಃ. ಜನ್ಮಾದಿ ಅಸ್ಯ ಯತಃ ಅನ್ವಯಾತ್ ಇತರತಃ ಚ ಅರ್ಥೇಷು ಅಭಿಜ್ಞಃ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗಃ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಇಂದಿನಿಂದ 7 ದಿವಸಗಳ ಕಾಲ ನಮ್ಮ ಲಕ್ಷ್ಮೀನಾರಾಯಣ ಉಪಾಧ್ಯಾಯರ ಮನೆಯಲ್ಲಿ ನಾವು ನೀವು ಸೇರಿಕೊಂಡು ಭಗವಂತನ ಬಗ್ಗೆ ವಿಮರ್ಶೆ ಮಾಡೋದು, ಭಗವಂತನ ಬಗ್ಗೆ ಚಿಂತನೆ ಮಾಡೋದು. ಆ ಚಿಂತನೆ ಮಾಡುವ ವಿಷಯಕ್ಕೇನೆ ಭಾಗವತ ಅಂತ ಹಿರಿಯರು ಕೊಟ್ಟ ಹೆಸರು. ಭಗವಂತನಿಗೆ ಸಂಬಂಧಪಟ್ಟ ವಿಷಯ ವಿಮರ್ಶೆ. ಬೇರೆಯವರಿಗೆ ಸಂಬಂಧಪಟ್ಟ ವಿಮರ್ಶೆ ಅಂತ ಆಗಿಬಿಟ್ಟು ಅದಕ್ಕೆ ಲೌಕಿಕ ಅಂತ ಕರೀತಾರೆ. ಭಗವಂತನಿಗೆ ಸಂಬಂಧಪಟ್ಟ ವಿಮರ್ಶೆ ಅಂತಾದರೆ ಭಗವಂತನಿಗೆ ಸಂಬಂಧಪಟ್ಟ ವಿಮರ್ಶೆ ಅಂತಾದರೆ ಅದಕ್ಕೆ ಭಾಗವತ ಅಂತ ಹೆಸರು ಕೊಡ್ತಾರೆ. ನಮಗೆಲ್ಲ ಗೊತ್ತು 18 ಪುರಾಣಗಳು ಅಂತ ಗೊತ್ತು. ವ್ಯಾಸರಿಗೆ 18 ಅಂತಂದರೆ ತುಂಬ ಇಷ್ಟ ಅಂತೆ. ಅದಕ್ಕೋಸ್ಕರ ಪುರಾಣಗಳನ್ನು 18 ಅಂತ ರಚನೆ ಮಾಡಿದರು. ತುಂಬ ಇಷ್ಟ ಕೃಷ್ಣನಿಗೂ ಕೂಡ 18 ಅಂತಂದರೆ. ಅದಕ್ಕೋಸ್ಕರ ಭಗವದ್ಗೀತೆಯಲ್ಲಿಯೂ ಕೂಡ 18 ಅಧ್ಯಾಯ ಅಂತ ಮಾಡಿದ. ತುಂಬ ಇಷ್ಟ, ಇನ್ನೂ ಇಷ್ಟ 18 ಅಂತ ಹೇಳಿಕೊಂಡು. ಅದಕ್ಕೋಸ್ಕರ ಮಹಾಭಾರತ ಯುದ್ಧವನ್ನು 18 ದಿವಸ ತನಕ ಎಳೆದ. ಮಧ್ಯದಲ್ಲೇ ಮುಗಿಯುವ ಪ್ರಸಂಗ ಇತ್ತು. ಮಹಾಭಾರತ ಯುದ್ಧ 14-15 ದಿವಸಕ್ಕೇನೆ ಮುಗಿಯುವ ಹಂತಕ್ಕಿತ್ತು. ಕೃಷ್ಣ ಪಕ್ಕ ಎಚ್ಚರಿಕೆಗೊಂಡ. ನಾವು ಲೌಕಿಕವಾಗಿ ಮಾತಾಡೋಣ ಕೃಷ್ಣನ ಬಗ್ಗೆ. ಅವನು ಯಾವಾಗಲೂ ಎಚ್ಚರಿಕೆಯಲ್ಲಿ ಇರುವವನು. ಹೇಗೆ ನಾವು ಯಾವಾಗಲೂ ನಿದ್ದೆಯಲ್ಲೇ ಇರ್ತೇವೋ ಹಾಗೆ ಅಂತ ಹೇಳಿಕೊಂಡು
ಏನು ದ್ರೋಣಾಚಾರ್ಯರ ಕೈಗೆ ಯಾವಾಗ ಬಂತೋ ಸಾರಥ್ಯ, ಆವಾಗ ದ್ರೋಣಾಚಾರ್ಯರು ಹೇಗೂ ಬ್ರಾಹ್ಮಣ, ಅಷ್ಟರ ತನಕ ಹೋರಾಡಿ ಎಲ್ಲ ಗೊತ್ತಿಲ್ಲ, ಕ್ಷತ್ರ ಧರ್ಮ ಗೊತ್ತಿರಲಿಲ್ಲ. ಈಗ ಸಿಕ್ಕಿದ್ದು ರುಚಿ ಆಯಿತು, ಸಖತ್ತು ಯುದ್ಧ ಶುರು ಮಾಡಿ ರಾತ್ರಿ ಹಗಲು ಅಂತ ಶುರು ಮಾಡಿದರು. ಆವಾಗ ಬೇಗ ಬೇಗ ತಲೆಗಳು ಉರುಳಲಿಕ್ಕೆ ಶುರುವಾಯಿತು. ಕೃಷ್ಣ ಅಂದ ಪಚೀತಿ ಆಯಿತು ಅಂತಂದ. ಈಗ 14ಕ್ಕೆ ಮುಗಿಸಬೇಕು ಪ್ರಸಂಗ, ಯಾಕೆ ಮತ್ತೆ ಸಾಯಲಿಕ್ಕೆ ಜನನೇ ಇಲ್ಲ, ಎಲ್ಲ ಮೊದಲೇ ಕೊಂದು ಬಿಡ್ತಾರೆ ಈ ದ್ರೋಣಾಚಾರ್ಯರು ಅಂತ ಹೇಳಿಕೊಂಡು ಧರ್ಮರಾಜನ ಮೂಲಕ ಅಶ್ವತ್ಥಾಮ ಸತ್ತ ಅಂತ ಹೇಳಿಸಿ ದ್ರೋಣಾಚಾರ್ಯರ ಕೈಯಿಂದ ಶಸ್ತ್ರ ಸನ್ಯಾಸ ಮಾಡಿಸಿದವ ನಮ್ಮ ಕೃಷ್ಣ. ಅದರಿಂದ 18 ಅಂತ ಹೇಳಿಕೊಂಡು ಬಹಳ 18 ಎನ್ನತಕ್ಕಂಥದ್ದು, ಅದನ್ನು ನಾವು ಜಯಸಂಖ್ಯೆ ಅಂತ ಕರೀತೇವೆ. ಸ್ವಲ್ಪ ಅಕ್ಷರಗಳ ಬಗ್ಗೆ ನಾವು ನೋಡುವುದು ಅಂತ ಅಂದರೆ ಅಂದರೆ ಗೊತ್ತು, ನಾವೆಲ್ಲ ವಿಭಾಗ ಮಾಡ್ತೇವಲ್ಲ ಅಕ್ಷರಗಳನ್ನು, ಸ್ವರಾಕ್ಷರಗಳು, ವ್ಯಂಜನಾಕ್ಷರಗಳು. ಆ ವ್ಯಂಜನಾಕ್ಷರಗಳಲ್ಲಿಯೂ ಕೂಡ ಕವರ್ಗ, ಟವರ್ಗ, ಅಚವರ್ಗ, ಟವರ್ಗ, ತವರ್ಗ, ಪವರ್ಗ ಅಂಥೇಳಿ ಅದೇ ಒಂದು 25 ಅಕ್ಷರಗಳ ಗುಂಪು. ಆಮೇಲೆ ಯಾರ ಲಾಭ ಅಂತ ಹೇಳಿಕೊಂಡು ಅದೊಂದು ಪುನಃ ಬೇರೆಯೇ ಗುಂಪು ಅಂತ ಹೀಗೆ ನಾವೆಲ್ಲ ಕಲಿಯುವ ಕ್ರಮ. ಅದರಲ್ಲಿ ಯಾರ ಲಾಭ ಅಂತನ್ನುವಾಗ ಯಾ ಎನ್ನುವುದು ಮೊದಲಿನ ಅಕ್ಷರ. ಎಷ್ಟಾಯ್ತದು? ಅದಕ್ಕೆ 1 ಅಂತ ಹೆಸರು ಬಂತ, ಮೊದಲಿನ ಅಕ್ಷರ. ಆದ್ದರಿಂದ ಯಾ ಎನ್ನುವುದು ಮೊದಲಿನ ಅಕ್ಷರ. ಜ ಎನ್ನುವುದು 8ನೇ ಅಕ್ಷರ ಅಂತಂದರು. ನಮ್ಮಲ್ಲಿ ಆ ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ ಅಂತ ಹೀಗೆ 5 ಇದ್ದರೂ ಕೂಡ ಅದನ್ನು ಗುಂಪು ಮಾಡುವಾಗ ಕವರ್ಗ, ಚವರ್ಗ ಒಂದು ಗುಂಪು, ಟವರ್ಗ, ತವರ್ಗ ಒಂದು ಗುಂಪು, ಪವರ್ಗ ಒಂದು ಪ್ರತ್ಯೇಕ ಗುಂಪು. ಹೀಗೆ ಶಾಸ್ತ್ರಕಾರರು ಮಾಡಿದ ಕ್ರಮ ಹೊರತು ಎಲ್ಲ ಒಟ್ಟಿಗೆ ಓದಿಕೊಂಡು ಹೋಗುವುದೇ ಅಲ್ಲ, ವಿಭಾಗ ಮಾಡಿಕೊಂಡು ಓದಬೇಕು ಅಂತ ಹಿರಿಯರು ಹೇಳಿದಂಥ ಕ್ರಮ. ಹಾಗೆ ಆ ಕವರ್ಗ ಮತ್ತು ಚವರ್ಗವನ್ನು ಒಟ್ಟು ಮಾಡಿಬಿಟ್ರೆ ಅದು 10 ಅಕ್ಷರನ. ಕವರ್ಗ ಅಂದರೆ 5 ಅಕ್ಷರ, ಚವರ್ಗ ಅಂದರೆ 5 ಅಕ್ಷರ, ಒಟ್ಟಿಗೆ 10 ಅಕ್ಷರ ಆಯಿತಾ? ಗ ಖ ಗ ಘ ङ ಚ ಛ ಜ ಝ ಞ. ಇದು 10 ಅಕ್ಷರ ಯಾವಾಗ ಆಗುತ್ತೆ ಗೊತ್ತಾ? ಉಚ್ಚಾರ ಮಾಡಲಿಕ್ಕೆ ಸ್ಪಷ್ಟತೆ ಇದ್ದಾಗ ಮಾತ್ರ. ಇಲ್ಲದ್ರೆ ಕೆಲವರಿಗೆ ಚಕಾರನೂ ಒಂದೇ, ಛಕಾರನೂ ಒಂದೇ, ಅದು ವ್ಯತ್ಯಾಸನೇ ಗೊತ್ತಾಗೋಲ್ಲ. ಅದಕ್ಕೆ ಚ ಛ ಜ ಝ ಞ ಅಂತಂದಾಗ ಜ ಎಷ್ಟನೇ ಅಕ್ಷರ? 8ನೇ ಅಕ್ಷರ ಆಯಿತಾ? ಕ ಖ ಗ ಘ ङ ಚ ಛ ಜ 8ನೇ ಅಕ್ಷರ. 1 8 18 ಸೇರಿಸಿಬಿಟ್ಟು ಜಯ ಅಂತ ಆಯಿತು. 18 ಎನ್ನುವುದು ಜಯದ ಸಂಖ್ಯೆ ಅಂತ ಹಿರಿಯರು ಕೊಟ್ಟಿರತಕ್ಕಂಥ ವಿಷಯ. ಆದ್ದರಿಂದಲೇ ವೇದವ್ಯಾಸದೇವರು 17 ಪುರಾಣಗಳನ್ನು ಮಾಡಿ ಒಂದು ರೀತಿಯಲ್ಲಿ ಬೇಜಾರದವರಂತೆ ನಟಿಸಿಕೊಂಡು ಸರಸ್ವತಿ ನದಿ ತೀರದಲ್ಲಿ ಕೂತಾಗ ನಾರದರ ಪ್ರವೇಶ ಆಗಿ, ಏನು ತೆಪ್ಪಗೆ ಕೂತಿದ್ದೀರಾ ನೀವು ಅಂತಂದಾಗ ವ್ಯಾಸರು ಕೊಟ್ಟ ಉತ್ತರ 17 ಪುರಾಣಗಳನ್ನು ಮಾಡಿದ್ದೇನೆ, ಜನಗಳಲ್ಲಿ ಬದಲಾವಣೆ ಕಾಣ್ತಾ ಇಲ್ಲ ಅಂತಂದರು. ಜನಗಳದನ್ನು ಓದುವ ಗೊಡವೆಗೇನೆ ಹೋಗ್ತಾ ಇಲ್ಲ ಅಂತಂದರು. ಹಾಗಾದರೆ ಈ ಜನಗಳನ್ನು ತಿದ್ದಬೇಕು ಅಂತಾದರೆ ಏನು ಮಾಡಬೇಕು ಅಂತಲೇ ಗೊತ್ತಾಗೋಲ್ಲ ಅಂತ ವ್ಯಾಸರು ಬೇಸರ ಬಂದವರಂತೆ ನಟಿಸುವಾಗ, ಯಾಕೆ ವ್ಯಾಸರು ಭಗವಂತನ ಅವತಾರ, ಸರ್ವಜ್ಞರು, ಅವರಿಗೆ ಗೊತ್ತು ಏನು, ಯಾವಾಗ, ಹೇಗೆ, ಎಷ್ಟು, ಯಾಕೆ ಅಂತ ವ್ಯಾಸರಿಗೆ ಗೊತ್ತು. ಆದರೆ ನಮ್ಮಂತೆ ಅವರು ಬೇಸರದಂತೆ ನಟಿಸಿದಾಗ ನಾರದರ ಪ್ರವೇಶ ಆಯ್ತಲ್ಲಿಗೆ. ಪ್ರವೇಶ ಆಗಿ ನಾರದರು ಕೇಳೋದು, ಏನು ಬೇಸರ ಭಾರಿ ಮುಖದಲ್ಲಿ ಅಂತಂದಾಗ ವ್ಯಾಸರು ಕೊಟ್ಟ ಉತ್ತರ ಇದು. ಆವಾಗ ನಾರದರು ಹೇಳಿದ್ದು ಏನು ಅಂತ, ಇನ್ನು ಒಂದು ಪ್ರಯತ್ನ ಮಾಡಿ, ಅದರಲ್ಲಿಯೂ ಜನಗಳು ಬದಲಾವಣೆ ಆಗಿಲ್ಲ, ಆಗುವುದೇ ಇಲ್ಲ ಅಂತ ಅರ್ಥ. ಇನ್ನು ಕೊನೆಯದೊಂದು ಪ್ರಯತ್ನ ಮಾಡಿ, ಏನು ಮಾಡಬೇಕು ಅಂತಂದರು ವ್ಯಾಸರು. ಇನ್ನೊಂದು ಪುಸ್ತಕ ಬರೀರಿ. ಬರೆದ ಪುಸ್ತಕವನ್ನೇ ಓದುವವರಿಲ್ಲ ಅಂತೆ, ಇನ್ನೊಂದು ಪುಸ್ತಕ ಬರುತ್ತೆ, ಅದನ್ನು ಬೇರೆ ಪ್ರಿಂಟ್ ಮಾಡೋದು, ರಾಶಿ ಹಾಕೋದು, ಪ್ರಿಂಟ್ ಮಾಡೋದು. ನಮ್ಮಲ್ಲಿ ಈಗ ಹಾಗೆ ಆಗಿಬಿಟ್ಟಿದೆ. ಏನು ಅಂತಂದುಬಿಟ್ರೆ, ಏನೋ ದೇವರ ದಯೆಯಿಂದ ಕೆಲವರಿಗೆ ಹಾಡು ಮಾಡಲಿಕ್ಕೆ ಬರುತ್ತೆ, ಏನೋ ಜನ್ಮಾಂತರದ ಪುಣ್ಯವೋ ಅಥವಾ ಹಿರಿಯರ ರಕ್ತದ ಇದೋ ಏನೋ ಹಾಡು ಮಾಡಲಿಕ್ಕೆ ಬರುತ್ತೆ. ಹಾಡು ಮಾಡಿದರು, ರಾಶಿ ಹಾಕಿದರು. ಯಾರೋ ಅದಕ್ಕೊಂದು ಪ್ರಚೋದನೆ ಕೊಟ್ಟು, ಸ್ವಲ್ಪ ಪ್ರಿಂಟ್ ಮಾಡಬಾರ್ದ ಇದನ್ನು, ಯಾಕೆ ಹಾಗೆ ಇಡಬೇಕು ಅಂತ ಪ್ರಿಂಟ್ ಮಾಡಿದರು. ತಗೊಳ್ಳೋರು ಬೇಕಲ್ಲ. ಪುರಂದರದಾಸರ ಹಾಡುಗಳನ್ನೇ ಓದುವವರಿಲ್ಲ ಅಂತೆ ನಮ್ಮಲ್ಲಿ. ಇನ್ನು ಜುಜುಬಿ ನಾವೆಲ್ಲ ಮಾಡಿರತಕ್ಕಂಥ ಹಾಡನ್ನು ಓದಲಿಕ್ಕಿರ್ತಾರೆ, ಪ್ರಿಂಟ್ ಮಾಡೋದು, ರಾಶಿ ಹಾಕೋದು. ವ್ಯಾಸರಂದ್ರಂದ 17 ಪುಸ್ತಕ ಬರೆದು ಪ್ರಿಂಟ್ ಹಾಕಿ
ರಾಶಿ ಹಾಕಿದ್ದೇನೆ, ಅದನ್ನೇ ಓದೋರಿಲ್ಲ, ಇದೊಂದು ಎಂಥದ್ದು, ಇದಕ್ಕೆ ಸ್ವಲ್ಪ ಪ್ರತ್ಯೇಕ ಇರಲಿ ಅಂತ ಅಂದ್ಬಿಟ್ಟು, ಇದರ ಸ್ವಲ್ಪ ವ್ಯತ್ಯಾಸ ಇರಲಿ ಅಂತಂದರು. ಏನು ವ್ಯತ್ಯಾಸ ಅಂತ ವ್ಯಾಸರು ಕೇಳಿದರು. ಸ್ವಲ್ಪ ಬಾಲಕರ ಕಥೆಯನ್ನು ಸೇರಿಸಿದ್ರಲ್ಲಿ ನಿಮ್ಮ 18 ಉಳಿದ 17 ಪುರಾಣಗಳಲ್ಲೆಲ್ಲ ಮತ್ಸ್ಯ ಪುರಾಣ, ಕೂರ್ಮ ಪುರಾಣ, ವರಾಹ ಪುರಾಣ ಅಂತ ಹೇಳಿಕೊಂಡು ಎಲ್ಲ ಅದರದ್ದೇ ಚರಿತ್ರೆಗಳು ಇರುವುದಳು. ನರಸಿಂಹ ಪುರಾಣ ಅಂತ ಹೇಳಿಕೊಂಡು ಮತ್ತು ಇದರಲ್ಲಿ ಯಾವುದೇ ಒಂದು ಬಾಲಕನ ಚರಿತ್ರೆ ಇಲ್ಲ, ಅದರಲ್ಲಿ ಮಗುವಿನ ಚರಿತ್ರೆ ಇಲ್ಲ. ಜನಗಳು ನೋಡ್ತಾರೆ, ಇದೆಲ್ಲ ನಮಗೆ ದಕ್ಕುವುದಲ್ಲ ಅಂತ ಬಿಟ್ಟು ಬಿಡ್ತಾರೆ. ಬಾಲಕರ ಚರಿತ್ರೆಯನ್ನು ಹೇಳಿ ಬಾಲಕರು ಕೂಡ ಪ್ರಯತ್ನಪೂರ್ವಕವಾಗಿ ಪ್ರಾಮಾಣಿಕವಾಗಿ ದೇವರನ್ನು ಕೂಗಿದರೆ ದೇವರು ಬರ್ತಾನೆ ಎನ್ನತಕ್ಕಂಥ ಕಥೆಗಳನ್ನು ಸೇರಿಸಿ ಒಂದು ಪುಸ್ತಕ ಬರೀರಿ ನೋಡು ಅಂತಂದು ವ್ಯಾಸರು ಬರೆದರು. ಅದಕ್ಕೇನು ಹೆಸರು ಕೊಟ್ಟರು? ಮತ್ಸ್ಯಪುರಾಣ, ಕೂರ್ಮ ಪುರಾಣ ಅಂತ ಅದು ಇದು ಅಂತ ಯಾವ ಹೆಸರು ಕೊಟ್ಟಿಲ್ಲ. ಮತ್ತು ಇದಕ್ಕೆ ಹೆಸರು ಏನು ಕೊಟ್ಟರು ಗೊತ್ತಾ? ದೇವರಿಗೆ ಸಂಬಂಧಪಟ್ಟದ್ದು ಹೆಸರು ಕೊಟ್ಟರು. ಭಾಗವತ ಶಬ್ದಕ್ಕರ್ಥ ದೇವರಿಗೆ ಸಂಬಂಧಪಟ್ಟದ್ದು. ಬಾಕಿದೆಲ್ಲ ಮತ್ಸ್ಯ ಪುರಾಣ, ಕೂರ್ಮ ಪುರಾಣ ಅಂತ ಉಂಟಲ್ವೋ, ಮತ್ಸ್ಯಾವತಾರ ಚರಿತ್ರೆ, ಕೂರ್ಮಾವತಾರ, ನರಸಿಂಹಾವತಾರ ಚರಿತ್ರೆ, ಅದಕ್ಕೆಲ್ಲ ಹಾಗೆ ಹೆಸರು ಉಂಟಲ್ವೋ. ಇದಕ್ಕೆ ಕೊಟ್ಟ ಹೆಸರು ದೇವರಿಗೆ ಸಂಬಂಧಪಟ್ಟದ್ದು, ಭಗವಂತನಿಗೆ ಸಂಬಂಧಪಟ್ಟದ್ದು. ಆದ್ದರಿಂದ ಇದರ ಹೆಸರು ಭಾಗವತ ಅಂತ ಆಗಿಬಿಡ್ತು. ಯಾರ ಚರಿತ್ರೆ? ಧ್ರುವನ ಚರಿತ್ರೆ. ಯಾರ ಚರಿತ್ರೆ? ಪ್ರಹ್ಲಾದನ ಚರಿತ್ರೆ. ಯಾರ ಚರಿತ್ರೆ? ಒಬ್ಬ ಕ್ಷತ್ರಿಯ ಅಂಬರೀಷನ ಚರಿತ್ರೆ. ಒಬ್ಬ ಕ್ಷತ್ರಿಯನಿಗೂ ಕೂಡ ಭಗವಂತ ಒಲಿತಾನೆ ಅನ್ನತಕ್ಕಂಥ ಉದ್ದೇಶ, ಮಕ್ಕಳಿಗೂ ಕೂಡ ದೇವರು ಒಲಿತಾನೆ ಅಂತ ಅದರಲ್ಲೆಲ್ಲ ಕಥೆಗಳನ್ನೆಲ್ಲ ಸೇರಿಸಿ ಸಮಾಜಕ್ಕೆ ಕೊಟ್ಟಾಗ ಜನಕ್ಕೆ ಒಂಚೂರು ಉತ್ಸಾಹ ಬಂತು. ಓಹೋ, ನಾವು ಕೂಡ ಪ್ರಯತ್ನ ಪಟ್ಟರೆ ದೇವರನ್ನು ಒಲಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಎನ್ನುವುದನ್ನು ತೋರಿಸಿಕೊಟ್ಟಿರತಕ್ಕಂಥ ಗ್ರಂಥದ ಹೆಸರೇ ಭಾಗವತ ಅಂತ. ಇದಕ್ಕೆ ಬೇರೆ ಯಾವ ಹೆಸರನ್ನು ಕೊಟ್ಟಿಲ್ಲ. ಭಗವಂತನಿಗೆ ಸಂಬಂಧಪಟ್ಟ ಗ್ರಂಥ ಭಾಗವತ ಅಂತ. ಇದರ ಬಗ್ಗೆ ಒಂದು ಮಾತು ಉಂಟು. ಏನು ಅಂತ? ದೇವರ ಬಳಿಗೆಲ್ಲ ಸತ್ತವರೆಲ್ಲ ದೇವರ ಬಳಿಗೆ ಹೋಗುವುದು, ದೇವರ ಬಳಿಗೆ ಹೋಗುವುದು ಅಂತ ಉಂಟು ತಾನೆ. ಹಾಗೆ ಹೋದಾಗ ಜಯ ವಿಜಯರು ಕರ್ಕೊಂಡು ಹೋಗಬೇಕು. ಹೀಗೆ ಒಬ್ಬ ಬಂದಿದ್ದಾನೆ, ಒಳಗೆ ಬಿಡ್ಲು, ಸರಿ ಯಾರವ ಒಳಗೆ ಬಿಡು. ಆಮೇಲೆ ಹೀಗೆ ಒಬ್ಬ ಯಾರೋ ಬಂದಿದ್ದಾನೆ, ಯಾರವ ಬೇಡ ಆಚೆ ಕಳಿಸು, ಬೇಡ ಈಚೆ ಕಳಿಸು ಅಂತ. ಮತ್ತೊಬ್ಬ ಯಾರೋ ಬಂದಾನೆ, ಯಾರು ಬಂದದ್ದನು? ಈಗ ಏನೋ ಭಾಗವತ ಓದಿದ್ದಾನೆ ಅಂತೆ, ಅವ ಬಂದಿದ್ದಾನೆ. ದೇವರಂದ ಅಂತೆ, ನಿಧಾನಕ್ಕೆ ಹೇಳಿದಂತೆ ದೇವರು, ನನ್ನ ಭಾಗವತ ಅಂತಂದೆ. ಅದೇ ಭಾಗವತ ಅಂತ ಆಯಿತು ಅಂತ. ಬಾಕಿದ್ದೆಲ್ಲ ಬೇರೆ ಬೇರೆಯವರ ಭಾಗಗಳು. ಬಾಕಿದ್ದೆಲ್ಲ ಲೌಕಿಕವಾಗಿ ಏನೋ ಸಹಾಯ ಮಾಡಿದವ, ಮನೆ ಕಟ್ಟಿಕೊಟ್ಟವ, ನದಿ ಕೆರೆಗಳನ್ನು ತೋರಿಸಿಕೊಟ್ಟವ, ಓದಲಿಕ್ಕೆ ಸಹಾಯ ಮಾಡಿದವ, ಅವರೆಲ್ಲ ಸತ್ತು ದೇವರ ಬಳಿಗೆ ಬಂದಾಗ ಆ ಲೋಕ ಕೊಡು, ಈ ಲೋಕ ಕೊಡು, ಮತ್ತೊಂದು ಲೋಕ ಕೊಡು, ಇನ್ನೊಂದು ಲೋಕ ಕೊಡು ಅಂತ ದೇವರು ಹೇಳಿದಂತೆ. ಯಾರು ಭಾಗವತ ಓದಿಕೊಂಡು ಸತ್ತು ದೇವರ ಬಳಿಗೆ ಹೋದಾಗ ಜಯ ವಿಜಯರು ಭಗವಂತನಲ್ಲಿ ಏನವ ಭಾಗವತ ಓದಿದ್ದಾನೆ ಅಂತ ಅದರಿಂದ ಬಂದಿದ್ದಾನೆ ಅಂತಂದಾಗ ದೇವರು ಕೊಟ್ಟ ಪ್ರತಿಕ್ರಿಯೆ ಭಾಗವ. ಯಾರ್ದು ಭಾಗ? ನನ್ನ ಭಾಗವ. ಹಾಗಾದರೆ ತ ಅಂತ ಹೇಳಿಕೊಂಡು ಅದಕ್ಕೆ ಭಾಗವತ ಅಂತ ಹೆಸರು ಬಂತು ಅಂತ. ಈ ರೀತಿಯಲ್ಲಿ ಇದು ನಮ್ಮದೇ ಒಂದು ನಿಜವಾಗಿ ಅದರ ಹೆಸರು ಭಗವಂತನಿಗೆ ಸಂಬಂಧಪಟ್ಟಿರತಕ್ಕಂಥ ಕಥೆಗಳನ್ನು ವಿಶೇಷವಾಗಿ ಕೃಷ್ಣನಿಗೆ ಸಂಬಂಧಪಟ್ಟ ಕಥೆಗಳು. ಬೇರೆ ಎಲ್ಲದ್ರಿಗೂ ಒಟ್ಟಿಗೆ 12 ಭಾಗಗಳನ್ನು ಮಾಡ್ತಾರೆ ವೇದವ್ಯಾಸ ದೇವರು. ಒಂದೊಂದು ಭಾಗಕ್ಕೆ ಒಂದೊಂದು ಸ್ಕಂದ ಶಬ್ದಕ್ಕೆ ನಮ್ಮಲ್ಲಿ ಗೆಲ್ಲುಗಳು ಅಂತ ಹೆಸರು. ಇಡೀ ಭಾಗವತವೇ ಒಂದು ಮರದಂತೆ ಆದರೆ ಅದರಲ್ಲಿ ಒಂದೊಂದು ಸ್ಕಂದಗಳು ಒಂದೊಂದು ಗೆಲ್ಲುಗಳು. ಗೆಲ್ಲುಗಳನ್ನು ಸಂಸ್ಕೃತದಲ್ಲಿ ಸ್ಕಂದ ಎನ್ನುವ ಶಬ್ದದಿಂದ ಕರೀತಾರೆ. ಇದು ನಮ್ಮಲ್ಲಿ ಆದರೆ ಮಾವಿನ ಮರವೋ ಅದೋ ಇದೋ, ಅದರಲ್ಲಿ ಎಷ್ಟೇ ಗೆಲ್ಲುಗಳು ಹೋಗಲಿ ಎಲ್ಲ ಗೆಲ್ಲುಗಳಿಂದಲೂ ಕೂಡ ಸಿಗತಕ್ಕಂಥ ಫಲ ಒಂದೇ ರೀತಿ. ಹುಳಿಯೇ ಇಲ್ಲ ಸಿಹಿಯೇ ಹೊರತು ಒಂದರಲ್ಲಿ ಹುಳಿ, ಒಂದರಲ್ಲಿ ಸಿಹಿ, ಒಂದರಲ್ಲಿ ಕಹಿ ಅದು ನಮ್ಮ ಲೋಕದ ಮರದಲ್ಲಿ ಸಿಗಲಿಕ್ಕಿಲ್ಲ. ಆದರೆ ಭಾಗವತ ಎನ್ನತಕ್ಕಂಥ ಒಂದು ಮರದಲ್ಲಿರತಕ್ಕಂಥ 12 ಶಾಖೆಗಳು, 12 ಗೆಲ್ಲುಗಳಲ್ಲಿ ಒಂದೊಂದು ಗೆಲ್ಲಲ್ಲಿ ಒಂದೊಂದು ರೀತಿಯಾಗಿರತಕ್ಕಂಥ ಫಲವನ್ನು ಕೊಡುವ ತಾಕತ್ತುಳ್ಳದ್ದು ಈ ಗ್ರಂಥ. ಅದರಲ್ಲಿ 2 ಗೆಲ್ಲುಗಳಲ್ಲಿ ಕೃಷ್ಣಾವತಾರದ ಕಥೆ. ಬೇರೆ ಎಲ್ಲ ಗೆಲ್ಲುಗಳಲ್ಲಿ ಒಂದೊಂದೇ ಚರಿತ್ರೆ ಅದು ಬಿಟ್ಟರೆ ಕೃಷ್ಣಾವತಾರವನ್ನು ಹೇಳೋಕೆ ಮಾತ್ರ ದಶಮ ಸ್ಕಂದ. ಅದರಲ್ಲಿ ಪುನಃ ವಿಶೇಷ ಏನು ಅಂತಂದರೆ ದಶಮ ಸ್ಕಂದ ಅಂತ ಒಂದು ಗೆಲ್ಲು. ಅದರಲ್ಲಿ ಗೆಲ್ಲಿನಲ್ಲಿ ಪುನಃ 2 ಭಾಗ ಒಡೆದಿದೆ. ಆ 2 ಭಾಗದಲ್ಲಿ ಪೂರ್ವಾರ್ಧ ಉತ್ತರಾರ್ಧ ಅಂತೇಳಿ ಕೃಷ್ಣನ ಕಥೆಯನ್ನು ಹೇಳುವಾಗ ಒಂದೇ 2 ಭಾಗ ಮಾಡಿಬಿಟ್ರು. ಕಂಸನನ್ನು ಕೊಲ್ಲುವ ತನಕ ಒಂದು ಭಾಗ, ಆಮೇಲೆ ಜರಾಸಂಧನ ಭೇಟಿಯಿಂದ ಇನ್ನೊಂದು ಭಾಗ, ರುಕ್ಮಿಣಿ ಸ್ವಯಂವರದ ತನಕ ಇನ್ನೊಂದು ಭಾಗ ಅಂತ ಹೇಳಿಕೊಂಡು ದಶಮ ಸ್ಕಂದದಲ್ಲಿ 10ನೇ ಗೆಲ್ಲಲ್ಲಿ 2 ಭಾಗವನ್ನು ಮಾಡಿ ಸಮಾಜಕ್ಕೆ ವೇದವ್ಯಾಸದೇವರು ಭಾಗವತ ಎನ್ನತಕ್ಕಂಥ ಒಂದು ಗ್ರಂಥವನ್ನು ಕೊಟ್ಟಿದ್ದಾರೆ. ಈ ಭಾಗವತ ಎಲ್ಲಿ ಚಾಲ್ತಿಯಲ್ಲಿ ಬಂತು ಅಂತಂದರೆ
ನೈಮಿಷ ಅಂತ ಒಂದು ಅರಣ್ಯ ಈಗಲೂ ಜಾಗ ಉಂಟು. ಅದನ್ನು ನೇಮಿಷ ಅಂತಲೇ ನಾವು ಕರೀತೇವೆ. ಸುಮಾರಾಗಿ ಅದೇ ಉತ್ತರ ಭಾರತದಲ್ಲಿ ಲಕ್ನೋ ಅಂತ ಗೊತ್ತು ನಮಗೆ, ಲಕ್ಷ್ಮಣಪುರ ಅಂತ ಗೊತ್ತು. ಅದಕ್ಕಿಂತ ಒಂದು 100 ಕಿಲೋಮೀಟರ್ ದೂರದಲ್ಲಿ ತುಂಬ ಈಗಲೂ ಕೂಡ ಅದು ಕಾಡಿನ ವಾತಾವರಣದಲ್ಲೇ ಉಂಟು. ಅದನ್ನು ಏನು ಅಂತ ಕರೀತಾರೆ? ನೈಮಿಷಾರಣ್ಯ ಅಂತ. ನಾವು ಯಾತ್ರೆ ಹೋಗುವವರಿಗೆಲ್ಲ ಗೊತ್ತು, ನಮಗೆ ಪ್ರಯಾಗ, ಅಯೋಧ್ಯ, ಕಾಶಿ, ಗಯಾ, ನೈಮಿಷಾರಣ್ಯ ಅಂತೇಳಿ ನಮ್ಗೆ ಗೊತ್ತು. ನೈಮಿಷ ಅಂತ ಅದನ್ನು ಕರೀತಾರೆ. ಯಾಕೆ ಅದಕ್ಕೆ ನೈಮಿಷ ಅಂತ ಹೆಸರು ಬಂತು ತಂದುಬಿಟ್ರೆ, ನಿಮಿಷ ಅಂತ ಯಾರ ಹೆಸರು? ಭಗವಂತನಿಗೆ ಹೆಸರಾ? ನಿತ್ಯ ಸಹಸ್ರನಾಮ ಪಾರಾಯಣ ಮಾಡುವಾಗ ನಿಮಿಷಃ ಅನಿಮಿಷಃ ಸ್ರಗ್ವಿ ವಾಚಸ್ಪತಿ ಉದಾರಧೀಹಿ ಅಂತ ಹೇಳಿಕೊಂಡು ಭಗವಂತನ 1000 ನಾಮಗಳಲ್ಲಿ ಒಂದು ನಾಮ ನಿಮಿಷ ಅಂತ ಹೇಳಿಕೊಂಡು. ನಿಮಿಷ ಅಂದರೆ ನಮ್ಮ ಗಂಟೆ ನಿಮಿಷ ಅಂತ ಉಂಟಲ್ಲ, ಆ ನಿಮಿಷ ಅಂತ ಅರ್ಥ ಅಲ್ಲ. ಮತ್ತು ಕಣ್ಣನ್ನು ಮುಚ್ಚಿ ತೆಗೆಯುವುದಕ್ಕೆ ನಿಮಿಷ ಅಂತ ಹೆಸರು. ಭಗವಂತನಿಗೆ ನಿಮಿಷ ಅಂತ ಹೆಸರಂತೆ. ಯಾಕೆ? ಕಣ್ಣು ಮುಚ್ಚುವುದಕ್ಕೆ ನಿಮಿಷ ಅಂತ ಹೆಸರು. ಅವನಿಗೆ ಯಾಕೆ ನಿಮಿಷ ಅಂತ ಹೆಸರು? ಅವ ಕಣ್ಣು ಮುಚ್ಚೋಲ್ಲ, ಅವನನ್ನು ವಿರೋಧ ಮಾಡುವವರು ಕಣ್ಣು ತೆರೆಯುವಂತೆ ಮಾಡೋರು. ಅವನನ್ನು ವಿರೋಧಿಸುವವರು ಸದಾಕಾಲ ಕಣ್ಣು ಮುಚ್ಚಿಕೊಂಡೇ ಅವರ ಕಣ್ಣನ್ನು ಮುಚ್ಚಿಸುವವನಾದ್ದರಿಂದ ಭಗವಂತನಿಗೆ ನಿಮಿಷ ಅಂತ ಹೆಸರಂತೆ. ನಿಮೇಷಯತಿ, ತಾನು ಮಾತ್ರ ಸದಾಕಾಲ ಎಚ್ಚರಿಕೆ. ಅದೇ ನಿಮಿಷ, ಅಲ್ಲೇ ಅನಿಮಿಷ ಅಂತ ಭಗವಂತನ ಇನ್ನೊಂದು ಹೆಸರು. ತಾನೆಂದು ಕಣ್ಣು ಮುಚ್ಚಿಕೊಂಡು ಇರೋಲ್ಲ, ಆದರೆ ತನ್ನನ್ನು ವಿರೋಧ ಮಾಡುವವರು ಕಣ್ಣು ತೆರೆಯದಂತೆ ನೋಡಿಕೊಳ್ತಾನೆ. ಆದ್ದರಿಂದ ನಿಮೇಷಯತಿ, ಅವರ ಕಣ್ಣು ಮುಚ್ಚುವಂತೆ ಮಾಡ್ತಾನೆ. ಆದ್ದರಿಂದ ಭಗವಂತನಿಗೆ ನಿಮಿಷ ಅಂತ ಹೆಸರು ಬಂತು. ಅಂತಹ ನಿಮಿಷ ನಾಮಕ ಭಗವಂತನ ವಿಶೇಷ ಸನ್ನಿಧಾನ ಇರುವ ಜಾಗ ಆದ್ದರಿಂದ ಆ ಊರಿಗೆ ನಿಮಿಷ ಅಂತ ಹೆಸರಂತೆ. ಹಾಗಾದರೆ ಸ್ವಾಮಿ, ನಾವು ಅಲ್ಲಿ ಹೋದೆವು ಅಂತಂದರೆ ನಾವು ಕೂಡ ಕಣ್ಣೇ ಮುಚ್ಚುವುದಾ? ಯಾಕೆ ಜಾಗದ ಹೆಸರೇ ನಿಮಿಷ ಅಂತೀರಿ. ಅಂದರೆ ಅಂತಹ ಜಾಗಕ್ಕೆ ಹೋದುಬಿಟ್ರೆ ಹೋದವರೆಲ್ಲ ಅದಕ್ಕಂದರು ದೈತ್ಯರು ಅಂತಾದರೆ ನಿಮಿಷ ಅಂತಲೇ ಅರ್ಥ. ಆ ದೈತ್ಯರಾಗಲಿಕ್ಕೆ ನಾವು ಯಾರು ತಯಾರಿಲ್ವ? ಹಾಗಾದರೆ ನಿಮ್ಮನ್ನು ನಿಮಿಷ ಅಂತ ಭಗವಂತ ಮಾಡೋಲ್ಲ. ಭಗವಂತ ಒಂದು ರೀತಿಯಲ್ಲಿ ನಿಮಿಷರಾಗಬೇಕಾ? ಅಲ್ಲಿ ಹೋದರೂ ಕೂಡ ನಾವೀಗ ತೀರ್ಥಯಾತ್ರೆಗೆ ಹೋಗುವ ಉದ್ದೇಶ ಏನು? ಈ ಜಂಜಾಟ ಸ್ವಲ್ಪ ಸಾಕಪ್ಪ, ಸ್ವಲ್ಪ ಎಲ್ಲಾದರೂ ಸಂಚಾರ ಮಾಡಿಕೊಂಡು ತಿರುಗಾಡಿಕೊಂಡು ಬರೋಣ. 2 ರೀತಿಯಲ್ಲಿ ಉಂಟು. ತಿರುಗಾಡು ಮಾಡುವವರು, ಟ್ರಿಪ್ ಅಂತ ಹೋಗೋರು ಅಂತಿದ್ದಾರೆ, ದೇವರ ದರ್ಶನ ಹೋಗುವಂತಿದ್ದಾರೆ. ಇವು ಉಡುಪಿಗೆ ಬಂದಾಗ ವಿಭುದೇಶ ತೀರ್ಥರು ನನ್ನ ಗುರುಗಳು ಪರ್ಯಾಯ ಕಾಲದಲ್ಲಿ ಕೇಳುವುದುಂಟು. ಬರ್ತಾರೆ ಎಲ್ಲ, ಯಾರ್ಯಾರೋ ಬರ್ತಾರೆ. ಎಲ್ಲ ಬಂದಾಗ ಏನು ಬಂದ್ರಿ? ಹೀಗೆ ಬಂದೆ. ಆವಾಗ ತಕ್ಷಣದಲ್ಲಿ ಗುರು ಕೇಳೋದು, ಟ್ರಿಪ್ಪಿನ ಮೂಲಕ ಬಂದಿಯಾ ಯಾತ್ರೆ ಮೂಲಕ ಬಂದಿಯಾ ಅಂತ. ಪಾಪ ತಬ್ಬಿಪ್ಪ, ಅವನಿಗೆ ಅದ್ರದ್ದು ವ್ಯತ್ಯಾಸನೇ ಗೊತ್ತಿಲ್ಲ. ಪಾಪ ಕೆಲವರು ಬಾಯಿ ಬಿಡ್ತಾರೆ, ಟ್ರಿಪ್ ಅಂತ ಅಂದುಬಿಟ್ರು. ಟ್ರಿಪ್ ಅಂತ ಅಂದುಬಿಟ್ರೆ ಊಟಕ್ಕೆ ಮಿತ್ರ ಸಮಾಜನಕ್ಕೆ ಹೋಗುವಂತ. ಯಾತ್ರಿಕನಾಗಿ ಬಂದಿದ್ದೇನೆ ಅಂತಂದರೆ ಕೃಷ್ಣ ಪ್ರಸಾದ ಸ್ವೀಕಾರ. ಆವಾಗ ಅವರಿಗೆ ಯಾತ್ರೆ ಅಂದರೆ ಏನು, ಟ್ರಿಪ್ ಅಂದರೆ ಏನು ಅಂತ ಆವಾಗ ಅವರಿಗೆ ಅದರ ವ್ಯತ್ಯಾಸ ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ನಾವೆಲ್ಲ ಯಾತ್ರಿಕರಾಗಿ ಹೋಗೋದು ಏನು, ಈ ಜಂಜಾಟದಿಂದ ತಪ್ಪಿಸಿಕೊಳ್ಳೋದಕ್ಕೋಸ್ಕರ ಯಾತ್ರೆ ಅಂತ ನಾವು ಹೋಗೋರು. ಯಾತ್ರೆ ಅಲ್ಲಿ ಹೋಗಿಯೂ ಕೂಡ ಗ್ರಹಚಾರ ಸಾಲದ್ದಕ್ಕೆ ಈಗ ಅಂಥದ್ದೊಂದು ದೂರವಾಣಿ ಉಂಟು, ಏನು ಸಂಚಾರಿ ದೂರವಾಣಿ ಅಂತ ಅದಕ್ಕೆ ಹೆಸರು. ಅಲ್ಲಿ ಹೋಗಿ ಏನು ಗಾಡಿಯಿಂದ ಇಳಿಲಿಲ್ಲ, ದೂರವಾಣಿ ಬಂತು. ಏನು ಕೂಡಲೇ ಪಿದಾಡತ್ತ ಬೆಲೆ ಮುಳಿಯರ ತೀರ್ಪೋತೇನೆ. ಗಾಡಿಯಿಂದ ಇಳಿಲಿಕ್ಕೂ ಬಿಟ್ಟಿಲ್ಲ ನಮ್ಮನ್ನು. ಅದಕ್ಕಂದ್ರು ಇಂತಹ ಸಂದರ್ಭದಲ್ಲಿ ಈ ಜಂಜಾಟ ಬೇಡ, ಭಗವಂತನ ಸನ್ನಿಧಾನದಲ್ಲಿ ಸ್ವಲ್ಪ ಇರೋಣ, ದೇವರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡೋಣ, ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಪಡ್ಕೊಳ್ಳೋಣ, ಸ್ವಲ್ಪ ರಕ್ತದ ಒತ್ತಡ ಕಮ್ಮಿ ಮಾಡೋಣ ಅಂತ ಹೋದರೆ ರಕ್ತದ ಒತ್ತಡ ಜಾಸ್ತಿ ಆಗುವಂತೆ ಆಯಿತು. ಇಂತಹ ವಿಷಯಗಳ ಬಗ್ಗೆ ನಮ್ಮ ಕಣ್ಣನ್ನು ಮುಚ್ಚಿಸುವ ಜಾಗವೇ ನೈಮಿಷಾರಣ್ಯ ಅಂತಂದು. ನಿಮಿಷ ನೈಮಿಷ, ನಿಮಿಷಕ್ಕೆ ಸಂಬಂಧಪಟ್ಟದ್ದನ್ನು ನೈಮಿಷ ಅಂತ ಕರೆದ್ರು. ದಶರಥನಿಗೆ ಸಂಬಂಧಪಟ್ಟವನನ್ನು ದಾಶರಥಿ ಅಂತ ಕರೆಯುವುದಿಲ್ವ? ಅದೇ ರೀತಿಯಲ್ಲಿ ರಘುವಿಗೆ ಸಂಬಂಧಪಟ್ಟವನು ರಾಘವ ಅಂತ ಕರೆಯುವುದಿಲ್ವೋ? ವಸುದೇವನಿಗೆ ಸಂಬಂಧಪಟ್ಟವನು ವಾಸುದೇವ ಅಂತ ಕರೆಯುವುದಿಲ್ವೋ? ಅದೇ ರೀತಿಯಲ್ಲಿ ನಿಮಿಷಕ್ಕೆ ಸಂಬಂಧಪಟ್ಟ ಅರಣ್ಯ ನೈಮಿಷ ಅಂತ ಆಯಿತು. ಹಾಗಾದರೆ ನಮಗೂ ನಿಮಗೂ ಸ್ವಲ್ಪ ಈ ಜಂಜಾಟ ಕಮ್ಮಿ ಆಗಬೇಕಾ? ಇವುಗಳ ಬಗ್ಗೆ, ಲೌಕಿಕದ ಬಗ್ಗೆ ಸ್ವಲ್ಪ ನಾವು ಕೂಡ ಕಣ್ಣು ಮುಚ್ಚಿಕೊಂಡು ಇರಬೇಕಾ? ಅದಕ್ಕಂದ್ರೆ ಸಾಕಪ್ಪ ಈ ಲೌಕಿಕ ನನಗೆ ಅಂತ ನಮ್ಮ ತಲೆಗೆ ಬಂದಾಗ ನೈಮಿಷಾರಣ್ಯವನ್ನು ಚಿಂತನೆ ಮಾಡುವುದು. ಪ್ರಾಮಾಣಿಕವಾಗಿ ನೈಮಿಷಾರಣ್ಯವನ್ನು ಚಿಂತನೆ ಮಾಡುವಾಗ ಈ ಜಂಜಾಟ ನಿನ್ನ ತಲೆಗೆ ಬಾರದಂತೆ ಭಗವಂತ ನೋಡಿಕೊಳ್ತಾನೆ. ಆದ್ದರಿಂದ ನಿಮಿಷ ಈ ಅರಣ್ಯದ ಹೆಸರು ಅದಕ್ಕೋಸ್ಕರನೇ ಋಷಿಗಳೆಲ್ಲ ಆ ಜಾಗವನ್ನೇ ಆರಿಸಿದ್ದು. ಎಷ್ಟು ಜನ ಋಷಿಗಳಿದ್ದರಂತೆ ಗೊತ್ತಾ? 80,000 ಋಷಿಗಳಿದ್ದರು ಅಂತಾರೆ ವೇದವ್ಯಾಸದೇವರು. ಆ ಅರಣ್ಯದಲ್ಲಿ ಪ್ರತಿ ದಿವಸ ಬೆಳಿಗ್ಗೆ ಹೋಮ,
ಮಧ್ಯಾಹ್ನ ಮೇಲೆ ಉಪನ್ಯಾಸ. ಮಧ್ಯಾಹ್ನ ಮೇಲೆ ಯಾವುದರ ಉಪನ್ಯಾಸ? ಮರುದಿವಸ ಬೆಳಿಗ್ಗೆ ಯಾವ ಮಂತ್ರ ಹೇಳಿಕೊಂಡು ಆಹುತಿ ಕೊಡ್ತಾರೋ ಋಷಿಗಳು, ಅದರ ಚಿಂತನೆ ಹಿಂದಿನ ದಿವಸ ಮಧ್ಯಾಹ್ನದ ಮೇಲೆ. ಯಾಕೆ ಯಾವಾಗಲೂ ಕೂಡ ತಿಳಿದು ಮಾಡು ಅಂತ ನಮ್ಮಲ್ಲಿರುವುದು. ಏನು ಮಾಡ್ತೀಯೋ ಅದರ ಬಗ್ಗೆ ತಿಳುವಳಿಕೆ ನಿನಗಿರಲಿ ಅಂತ ಹೇಳಿಕೊಂಡು ನಮ್ಮ ನಿಯಮ. ಆದ್ದರಿಂದ ಏನು ಮಂತ್ರ ಹೇಳಿಕೊಂಡು ಆಹುತಿ ಕೊಡ್ತಾರೋ, ಅಗ್ನಿಯ ಮೂಲಕ ಭಗವಂತನಿಗೆ ಯಾವ ಮಂತ್ರಗಳಿಂದ ಆಹುತಿ ಕೊಡ್ತಾರೋ ಆ ಮಂತ್ರಗಳ ಅರ್ಥ ಏನು ಎನ್ನುವುದನ್ನು ಹಿಂದಿನ ದಿವಸ ಮಧ್ಯಾಹ್ನದ ನಂತರ ತೀರ್ಥ ಪ್ರಸಾದ ಆದ ನಂತರ ಸಾಯಂಕಾಲ ತನಕ ಮರುದಿವಸ ಹೇಳಬೇಕಾಗಿರತಕ್ಕಂಥ ಮಂತ್ರಗಳ ಅರ್ಥದ ಚಿಂತನೆ, ಅದೇ ಭಾಗವತದ ಉಪನ್ಯಾಸ, ಅದೇ ಭಾಗವತದ ಮೂಲಕ ಕೊಟ್ಟದ್ದವರು. ಆದ್ದರಿಂದ 80,000 ಅದನ್ನು ಏನು ಅಂತ ಕರೆದರು? ಸತ್ರ ಅಂತ ಕರೆದರು. ಒಂದೇ ದಿವಸ ಮಾಡತಕ್ಕಂಥ ಹೋಮ ಬೆಳಿಗ್ಗೆ ಆರಂಭ ಮಾಡಿಕೊಂಡು ಮಧ್ಯಾಹ್ನ ಪೂರ್ಣಾಹುತಿ ಆಯಿತು ಅಂತ ಅದಕ್ಕೆ ಯಾಗ ಯಜ್ಞ ಅಂತ ಕರೆದರು. ಸತ್ರ ಅಂತಂದರೆ ನಿರಂತರವಾಗಿ ತಿಂಗಳುಗಟ್ಟಲೆನೋ ವಾರಗಟ್ಟಲೆನೋ ನಿರಂತರವಾಗಿ ಮಾಡಿದರೆ ಅದಕ್ಕೆ ಸತ್ರ ಅಂತ ಹೆಸರು. ನೈಮಿಷೇ ಅನಿಮಿಷ ಕ್ಷೇತ್ರೇ ಮುನಯಃ ಶೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಂ ಆಸತ. 1,000 ವರ್ಷ ನಿರಂತರವಾಗಿ ಬೆಳಿಗ್ಗೆ ಆಹುತಿ ಕೊಡೋದು, ಮಧ್ಯಾಹ್ನ ಮೇಲೆ ಆಹುತಿ. ನಿಮ್ಮದೇ ಆಂಗ್ಲ ಭಾಷೆಯಲ್ಲಿ ಮಾತಾಡಬೇಕು ಅಂತಾದರೆ ಥಿಯರಿ ಪ್ರಾಕ್ಟಿಕಲ್, ಮಧ್ಯಾಹ್ನ ಮೇಲೆ ಥಿಯರಿ, ಬೆಳಿಗ್ಗೆ ಪ್ರಾಕ್ಟಿಕಲ್. ಈ ರೀತಿಯಲ್ಲಿ ತಾವು ಮಾಡ್ತಾ ಇದ್ದವರು. ಯಾರು ಉಪನ್ಯಾಸ ಮಾಡುವವರು ಯಾರು ತಂದುಬಿಟ್ರೆ ಸೂತ ಪುರಾಣಿಕರು ಅಂತ. ಅವರು ಅದಕ್ಕೆ ವೇದವ್ಯಾಸದೇವರ ಮಗ. ವೇದವ್ಯಾಸದೇವರಿಗೆ ತುಂಬ ಜನ ಶಿಷ್ಯರು ಇದ್ದಾರೆ, ತುಂಬ ಜನ ಮಕ್ಕಳು ಇದ್ದಾರೆ ವೇದವ್ಯಾಸ ದೇವರಿಗೆ. ಅವರು ಉಪನ್ಯಾಸ ಮಾಡಬೇಕು. ಈಗಲೂ ಕೂಡ ಚಾಲ್ತಿಯಲ್ಲಿ ಉಂಟು. ಸೂತ ಪುರಾಣಿಕರನ್ನೇ ಉಪನ್ಯಾಸಕರಲ್ಲಿ ಸೂತ ಪುರಾಣಿಕರನ್ನೇ ಚಿಂತನೆ ಮಾಡಿಕೊಂಡು ಉಪನ್ಯಾಸ ಮಾಡತಕ್ಕಂಥ ಕ್ರಮ ಉಂಟು. ಶೌನಕಾದಿಗಳು, ಶುನಕ ಎನ್ನತಕ್ಕಂತಹ ಒಬ್ಬ ಋಷಿ, ಅವನ ಮಗ ಶೌನಕ ಅಂತ ಹೇಳಿಕೊಂಡು 80,000 ಜನ ಕೂತಿರ್ತಾರೆ. ಅಲ್ಲಿ ಸೂತ ಪುರಾಣಿಕರ ಉಪನ್ಯಾಸ. ಎಲ್ಲಿ? ಅದೇ ನೈಮಿಷಾರಣ್ಯದಲ್ಲಿ. ಯಾವ ಜಾಗದಲ್ಲಿ ಋಷಿಗಳು ಕೂತರು ಅಂತಂದರೆ ಲೌಕಿಕದ ಸಮಸ್ಯೆನೇ ಇಲ್ಲ, ಲೌಕಿಕದ ವಿಷಯದಲ್ಲಿ ಕಣ್ಣು ಮುಚ್ಚಿಕೊಂಡೇ ಇರತಕ್ಕಂತಹ ಜಾಗ ಅದು. ಆದ್ದರಿಂದ ಅವರಿಗೆ ಲೌಕಿಕ ಯಾವ ಸಮಸ್ಯೆನೇ ಇರಲಿಲ್ಲ. ಅಂತಹ ಜಾಗದಲ್ಲಿ ನೈಮಿಷೇ ಅನಿಮಿಷ ಕ್ಷೇತ್ರ ಅಲ್ಲೇ ಉಂಟು. ನೈಮಿಷ ಕ್ಷೇತ್ರ ಲೌಕಿಕದ ಬಗ್ಗೆ ನಮ್ಮ ನಿಮ್ಮ ಕಣ್ಣು ಮುಚ್ಚುವಂತೆ ಮಾಡುತ್ತೆ, ಯಾವುದು ಬೇಕೋ ಆ ವಿಷಯದಲ್ಲಿ ಕಣ್ಣು ಮುಚ್ಚದಂತೆ ಮಾಡುತ್ತೆ. ಆದ್ದರಿಂದ ಅನಿಮಿಷ ಕ್ಷೇತ್ರ, ನೈಮಿಷೇ ಅನಿಮಿಷ ಕ್ಷೇತ್ರ. ಒಂದು ಓದಲಿಕ್ಕೆ ಅಂತ ಕೂತ್ರೆ ಅಕ್ಕಪಕ್ಕದಲ್ಲಿ ಬಾಕಿದ್ದು ಯಾವುದೂ ನಮ್ಮ ತಲೆಗೆ ಬರಬಾರ್ದು. ನಮ್ಮ ಮನೆಯಲ್ಲಿ ವಾತಾವರಣ ಹೇಗುಂಟು ಅಂತಂದರೆ, ಚಿಕ್ಕ ಮನೆ ಅಂತಾದರೆ ಒಂದೇ ಕೋಣೆ, ಅಲ್ಲೇ ಟಿ ವಿ, ಅಲ್ಲೇ ಮಕ್ಕಳಿಗೆ ಓದಲಿಕ್ಕೆ, ಶಾಲೆಗೆ ಸಂಬಂಧಪಟ್ಟದ್ದು ಓದಲಿಕ್ಕೆ, ಅಲ್ಲೇ ಒಂದು ಬದಿಯಲ್ಲಿ ಅಡಿಗೆ, ಅಲ್ಲೇ ಒಂದು ಬದಿಯಲ್ಲಿ ಮಲಗಲಿಕ್ಕೆ. ಪಾಪ ಇಲ್ಲಿ ಪರೀಕ್ಷೆ ಮುಗಿದವರು ಮಲಗಿರ್ತಾರೆ, ಅಮ್ಮ ಅಡಿಗೆ ಮಾಡ್ತಾ ಇರ್ತಾಳೆ, ಅಪ್ಪನಿಗೆ ಕೆಲಸ ಇಲ್ಲ, ದೂರದರ್ಶನ ನೋಡ್ತಾ ಇರ್ತಾನೆ. ಈ ಮಗುವಿನ ಪರೀಕ್ಷೆ ಮುಗಿಲಿಲ್ಲ, ಎಲ್ಲಿ ಓದಬೇಕು? ರಾತ್ರಿ ಹೊತ್ತು ಹೊರ ಹೋಗ್ಲಿಕ್ಕೆ ಆಗೋಲ್ಲ. ಲೈಟಿನ ಅಡಿಯಲ್ಲಿ ಓದೋಣ ಅಂತಂದುಬಿಟ್ಟು ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಲ್ಲ, ಆದರೆ ಮನೆ ದೀಪದಲ್ಲೇ ನಾವು ಓದಬೇಕು, ನಮ್ಮ ಕ್ರಮ. ಇಂತಹ ಸಂದರ್ಭದಲ್ಲಿ ಹಿರಿಯರಂದರು, ಪ್ರಾಮಾಣಿಕವಾಗಿ ನಾವು ನೈಮಿಷ ಕ್ಷೇತ್ರವನ್ನು ಚಿಂತನೆ ಮಾಡಿದೆವು ಅಂತಂದರೆ ಆ ಪರೀಕ್ಷೆ ಮುಗಿಯದ ಮಗುವಿಗೆ ಅದರಲ್ಲೇ ತಲ್ಲೀನತೆ ಬರುತ್ತೆ ಅಂತೆ. ಅಕ್ಕಪಕ್ಕದಲ್ಲಿ ಮಲಗಿದ್ದರೂ ಕೂಡ ಈ ಮಗುವಿಗೆ ಆಕಳಿಕೆ ಬರೋಲ್ಲ ಅಂತಾರೆ. ಅಷ್ಟು ಸಾಮರ್ಥ್ಯ ಈಗಲೂ ಕೂಡ ಆ ಕ್ಷೇತ್ರಕ್ಕೆ ಉಂಟು. ಅದರಲ್ಲೇ 2 ಜೊತೆಯಲ್ಲಿ ಹೇಳಿದರು, ನೈಮಿಷೇ ಅನಿಮಿಷ ಕ್ಷೇತ್ರ, ಕಣ್ಣನ್ನು ಮುಚ್ಚಿಸುವ ಕ್ಷೇತ್ರ. ಅದೇ ರೀತಿಯಲ್ಲಿ ಆ ಸಂಬಂಧಪಟ್ಟ ಸಬ್ಜೆಕ್ಟಲ್ಲಿ ಕಣ್ಣನ್ನು ಮುಚ್ಚದೇ ಇರತಕ್ಕಂಥ ಮಾಡುವ ಕ್ಷೇತ್ರ. ಅನಿಮಿಷ ನಿಮಿಷ, ನೈಮಿಷೆ ಅನಿಮಿಷ ಕ್ಷೇತ್ರ, ರಾತ್ರಿ ಹಗಲಿನಂತಿರತಕ್ಕಂಥ ಶಬ್ದಗಳದು ನೈಮಿಷೆ ಅನಿಮಿಷ ಕ್ಷೇತ್ರ. ಆ ದೃಷ್ಟಿಯಲ್ಲಿ ಅಷ್ಟು ಸಾಮರ್ಥ್ಯ ಇರುತ್ತೆ. ಆದ್ದರಿಂದ ಆ ಜನಗಳಿಗೆ, ಋಷಿಗಳಿಗೆ ಬೇರೆ ಯಾವ ಸಮಸ್ಯೆನೂ ಇರಲಿಲ್ಲ. ಕೇವಲ ಉಪನ್ಯಾಸ ಕೇಳುವುದು, ಮರುದಿವಸ ಅದಕ್ಕೆ ಯಾಗಕ್ಕೆ ಸಂಸಿದ್ಧತೆ ನಡೆಸುವುದು. ನೈಮಿಷೇ ಅನಿಮಿಷ ಕ್ಷೇತ್ರ ಯಾರದು? ಅದನ್ನೆಂದರು ಮುನಯಃ ಶೌನಕಾದಯ ಸತ್ರವನ್ನು ನಡೆಸ್ತಾ ಇದ್ದಾರೆ. ಸತ್ರಂ ಸ್ವರ್ಗಾಯ ಲೋಕಾಯ. ನಮ್ಮಲ್ಲಿ ಸ್ವರ್ಗ ಅಂತಂದು ಬಿಟ್ಟರೆ ಇಂದ್ರನ ಮನೆಯನ್ನು ಮಾತ್ರ ನಾವು ಸ್ವರ್ಗ ಅಂತ ಕರೆದದ್ದು. ಶಾಸ್ತ್ರಕಾರರ ದೃಷ್ಟಿಯಲ್ಲಿ ಸ್ವರ್ಗ ಅಂತಂದರೆ ಜುಜುಬಿ, ಇಂದ್ರನ ಮನೆ ಸ್ವರ್ಗ ಅಲ್ಲ. ಶಾಸ್ತ್ರಕಾರರ ದೃಷ್ಟಿಯಲ್ಲಿ ಸ್ವರ್ಗ ಅಂತಂದುಬಿಟ್ರೆ ಭಗವಂತನ ಮನೆಯನ್ನು ಸ್ವರ್ಗ ಅಂತ ಕರೆಯುವುದು. ಸ್ವಹ ಗಮಯತಿ ಇತಿ ಸ್ವರ್ಗ ಅಂತ. ಸ್ವಹ ಅಂದರೆ ಏನು?
ಸ್ವಾಹ ಅಂದರೆ ಸ್ವಾಹ ಅಲ್ಲ. ಸ್ವಾಹ ಅಂದರೆ ತಿನ್ನು, ಇನ್ನೊಬ್ಬನಂತನ್ನು ಕಬಳಿಸುವುದಕ್ಕೆ ಸ್ವಾಹ ಅಂತ ಹೆಸರು. ಸ್ವಾಹ ಅಲ್ಲ, ಸ್ವಹ. ಸ್ವಹ ಅಂದರೆ ಸ್ವತಂತ್ರ. ಸ್ವತಂತ್ರ ಅಂದರೆ ಸ್ವಂತಿಕೆ ಅಂತ ಅರ್ಥ. ಅವರವರ ಸ್ವಂತಿಕೆಯಲ್ಲಿ ಅವರವರು ಬದುಕುವ ಜಾಗವನ್ನೇ ಸ್ವರ್ಗ ಅಂತ ಕರೀತಾರೆ. ಈಗ ಎಲ್ರಿಗೂ ಸ್ವಲ್ಪ ಅರ್ಥ ಆಗಲಿಕ್ಕೆ ಶುರುವಾಯಿತು. ಯಾಕೆ ನಾವು ಮನೆಯಲ್ಲಿದ್ದರೂ ಕೂಡ ಇನ್ನೊಬ್ಬರ ಅಡಿಯಾಳಾಗಿಯೇ ಬದುಕುವುದು ಅಂತಂದರೆ ಇದಕ್ಕಿಂತ ನರಕನೇ ವಾಸಿ ಅಂತೇಳಿ. ಅಬ್ಬ ಏನ್ರಿ ನರಕವ, ಮನೆಯಲ್ಲಿ ನರಕ ದರ್ಶನ. ನಮ್ಮಲ್ಲಿ ಉಂಟಲ್ಲ ಉಸಿರು ಕಟ್ಟಿಸುವ ವಾತಾವರಣ, ಅದರಿಂದ ಆ ಪಕ್ಷ ಬಿಟ್ಟು ಇಲ್ಲಿಗೆ ಬಂದೆ ಅಂತ. ಉಸಿರು ಕಟ್ಟಿಸುವ ವಾತಾವರಣ ಅಂತ ಏನರ್ಥ? ಇವನ ಮಾತು ಆ ಪಕ್ಷದಲ್ಲಿ ನಡೀಲಿಲ್ಲ ಅಂತಂದರೆ, ಇವನಿಗೊಂದು ಸ್ವಂತಿಕೆ ಇಲ್ಲ ಅಂತಂದರೆ ಅದು ನರಕ ಸದೃಶ ಅಂತ ಅರ್ಥ. ಎಲ್ಲಿ ಜನಗಳಿಗೆ ಸ್ವಂತಿಕೆಯನ್ನು ತಂದು ಕೊಡುತ್ತೋ ಆ ಜಾಗಕ್ಕೆ ಸ್ವರ್ಗ ಅಂತ ಹೆಸರು. ಇಂದ್ರನ ಮನೆ ಸ್ವರ್ಗ ಅಲ್ಲ, ಅಲ್ಲಿ ಸ್ವಂತಿಕೆ ಇಲ್ಲ. ಯಾಕೆ ಸ್ವಂತಿಕೆ ಇಲ್ಲ? ಸತ್ತು ದಾನ ಧರ್ಮ ಏನೋ ಮಾಡಿ ಇನ್ನೊಬ್ಬರಿಗೆ ಉಪಕಾರ ಮಾಡಿ ಉಪದ್ರ ಮಾಡದೇನೋ ಇಂದ್ರನ ಮನೆಗೆ ಹೋದ. ಇಂದ್ರನ ಮನೆಗೆ ಹೋದರೆ ಇಂದ್ರ ಅಂತೆ ಯಾವಾಗ ಜಾಗ ಖಾಲಿ ಮಾಡುತ್ತೆ ಅಂತಾನೆ. ಇವ ಅಂತೆ ನನ್ನಲ್ಲಿ ಪುಣ್ಯ ಎಷ್ಟು ಉಂಟು ಅಷ್ಟು ಇರ್ತೇನೆ, ಪುಣ್ಯ ಖಾಲಿ ಆದಾಗ ಹೊರಡ್ತೇನೆ. ಹಾಗಾದರೆ ಇಲ್ವಾ? ಅಲ್ಲಿಯೂ ಸ್ವಂತಿಕೆ ಇಲ್ವಾ? ಇರಬೇಕು ಅಂತ ಇವನಿಗೆ ಆಸೆ ಇರುತ್ತೆ, ಆದರೆ ಇಂದ್ರ ಇರಲಿಕ್ಕೆ ಬಿಡೋಲ್ಲ. ಯಾಕೆ? ಪುಣ್ಯ ಖಾಲಿ ಆಯಿತು ಅಂದಾಗ ಹೋಗಬೇಕು ಅಂತ ಇಂದ್ರನ. ಹಾಗಾದರೆ ಯಾವ ಇಂದ್ರನ ಮನೆಯಲ್ಲಿಯೂ ಸ್ವಂತಿಕೆ ಇಲ್ಲವೋ ಅದನ್ನು ಸ್ವರ್ಗ ಅಂತ ಕರೀಲಿಲ್ಲ. ಎಲ್ಲಿ ಅವರವರ ಸ್ವಂತಿಕೆ ಅನ್ನತಕ್ಕಂಥದ್ದು ಇರುತ್ತೋ ಅದನ್ನೇ ಸ್ವರ್ಗ ಅಂತ ಇರುವುದಾದರೆ ಭಗವಂತನ ಮನೆಯಲ್ಲಿ ಮಾತ್ರ ಅಂತಂದರು ಅದನ್ನೇ ಸ್ವರ್ಗ ಅಂತ ಕರೆದ್ರೆ, ಆ ದೃಷ್ಟಿಯಲ್ಲಿ ಸ್ವರ್ಗಾಯ ಲೋಕಾಯ ಅಂತಂದರೆ ಇಂದ್ರನ ಜುಜುಬಿಯಾದ ಇಂದ್ರನ ಮನೆಗೆ ಹೋಗುವುದಕ್ಕೋಸ್ಕರ ಇವರು ಯಾಗ ಯಜ್ಞ ಮಾಡಿದ್ದಲ್ಲ. ಸ್ವರ್ಗಾಯ ಭಗವಂತನ ಮನೆಗೆ ಹೋಗಬೇಕೆನ್ನುವ ದೃಷ್ಟಿಯಿಂದ. ಯಾಕೆ? ಅಲ್ಲಿ ಹೋದರೆ ತಿರುಗಿ ಬರಲಿಕ್ಕಿಲ್ವ? ಅವನ ಪುರಕ್ಕೆ ಪೋದ ಮೇಲೆ ತಿರುಗಿ ಬಾರಾರು. ನಚ ಪುನರಾವರ್ತತೆ ಅಂತ ವೇದವ್ಯಾಸರು 2 ಸಲ ಒತ್ತು ಕೊಟ್ಟು ಹೇಳಿದ್ದಾರೆ. ತಿರುಗಿ ಬರೋ ಅವನ ಪುರಕ್ಕೆ ಪೋದ ಮೇಲೆ. ಅದಕ್ಕೆ ಹಿರಿಯರು ಹೇಳಿದ್ದು ಅಲ್ಲಿದೆ ನಮ್ಮನೆ, ಇಲ್ಲಿರುವುದು ಸುಮ್ಮನೆ ಅಂತ ಹೇಳಿಕೊಂಡು. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಏನರ್ಥ? ಮನೆ ಮನೆ ಮನೆ. ಕೆಲವರು ರಾಮಂತ್ರಣ ಪತ್ರಿಕೆಯಲ್ಲಿ ಅಚ್ಚಾಗ್ತಾರೆ. ಅಬ್ಬ ತುಂಬ ಖುಷಿ ಆಗ್ತದೆ ಓದಲಿಕ್ಕೆ. ಏನು ಅಂತ? ನಮ್ಮ ಮನೆಯ, ಅವರು ಅಚ್ಚಾಕೋದು, ನಮ್ಮ ಮನೆಯ ಗೃಹ ಪ್ರವೇಶವನ್ನು, ಮನೆಯ ಗೃಹ ಎರಡೆರಡೆ ಅಂತದ್ದು ಯಾರಿಗೆ ಗೊತ್ತು? ಇದೇನಾಯಿತು? ಫುಟ್ಬಾಲ್ ಚೆಂಡು ಅಂತ ಹೇಳಿದಂತೆ ಆಯಿತು. ಬಾಲ್ ಅಂದ್ರೇನು ಅವರಿಗೆ ಗೊತ್ತೇ ಇಲ್ಲ. ಇನ್ನೂ ಬೇಕಾ? ಇತ್ತೀಚಿನ ನಮ್ಮ ಮಕ್ಕಳಲ್ಲೇ ಕೇಳೋಣ, ತುಂಬ ಆಶ್ಚರ್ಯ ಆಗುತ್ತೆ. ಯದ್ಯಪಿ BCom BSc ಅಲ್ಲ PGO ಓದತಕ್ಕಂಥ ಮಕ್ಕಳು ಎಲ್ಲಿ ಓದ್ತೀಯ? PPC ಕಾಲೇಜಲ್ಲಿ ಓದ್ತೇನೆ ಅಂತಾನೆ. ಸಿ ಅಂದ್ರೇನು ಯಾರಿಗೆ ಗೊತ್ತು? ಅದಕ್ಕೆ ಅರ್ಥ ಎಲ್ಲ ಕೇಳಬೇಡಿ. PPC ಕಾಲೇಜಲ್ಲಿ ನಿಜವಾಗಿ ಏನದು? PPC ಅಂದರೆ ಪೂರ್ಣ ಪ್ರಜ್ಞಾ, ಸಿ ಅಂದರೆ ಕಾಲೇಜ್ ಅಂತ ಅರ್ಥ. ಇದು RTO ಆಫೀಸ್ ಇದ್ದಂತೆ. PPC ಅಂತಂದ್ಬಿಟ್ಟು ಪೂರ್ಣ ಪ್ರಜ್ಞಾ ಕಾಲೇಜ್ ಅಷ್ಟೇ ಸಾಕಲ್ವ? ಪೂರ್ಣ ಪ್ರಜ್ಞಾ ಕಾಲೇಜಲ್ಲಿ ಇದ್ದಿದ್ದು PPC ಕಾಲೇಜಲ್ಲಿ ಓದ್ತೇನೆ ಅಂತ. ಇಂಥ ಪ್ರಸಂಗ ನಮ್ಮಲ್ಲಿ ಅಂದರೆ ಅದಕ್ಕೆ ಹಿರಿಯರಂದ್ರು. ಆದ್ದರಿಂದ ಅರ್ಥ ಮಾಡಿಕೊಂಡು ಓದಬೇಕು ಪ್ರತಿಯೊಂದನ್ನು ಅಂತ ಹೇಳಿಕೊಂಡು. ಆದ್ದರಿಂದ ಏನು, ನಮ್ಮ ಮನೆಯ ಗೃಹ ಪ್ರವೇಶ ಅಂತ ಬೇಡ, ಮತ್ತು ನಮ್ಮ ಗೃಹದ ಪ್ರವೇಶವಂತೂ ಸಾಕು. ಇಲ್ಲ ನಮ್ಮ ಮನೆಯ ಪ್ರವೇಶವನ್ನು ಅಂತ ಇಷ್ಟು ಸಾಕು. ಏನು ಮನೆ ಅಂದರೆ? ಯಾರೊಬ್ಬರು ಹೇಳಿದ್ದುಂಟು. ಏನು? ಎಲ್ಲಿ ಮನಕ್ಕೆ ನೆಮ್ಮದಿ ಸಿಗುತ್ತೆ ಅದಕ್ಕೆ ಮನೆ ಅಂತ ಹೆಸರಂತೆ. ಮನೆ, ಅಂದರೆ ಮನಸ್ಸು, ಅಂದರೆ ನೆಮ್ಮದಿ. ಮನೆ ಅಂದ್ಬಿಟ್ರೆ ಮನಸ್ಸಿಗೆ ನೆಮ್ಮದಿ. ಇದೇನು ಮಾಡಿದರೆ ಗ್ರಹಚಾರ ಕಟ್ಟಿದ ಮೇಲೇನೆ ಇದ್ದ ನೆಮ್ಮದಿ ಹೋದದ್ದು. ಹಾಗಾದರೆ ಅದಕ್ಕೆ ದಾಸರು ಹೇಳಿದ್ದು ಅಲ್ಲಿದೆ ನಮ್ಮ ಮನೆ. ಎಂದೂ ಕೂಡ ಮನಸ್ಸಿನ ನೆಮ್ಮದಿ ಆಗದ ಜಾಗ ಅಂತಂದರೆ ಅಲ್ಲಿದೆ ನಮ್ಮ ಮನೆ. ಇಲ್ಲಿರುವುದು ಸುಮ್ಮನೆ. ಏನೋ ಮನೆಗೆ ಯಾರಾದರೂ ಬಂದಾಗ ನಾವು ಬೇಜಾರದಲ್ಲಿದ್ದೇವೆ ಅಂತ ತೋರಿಸಬಾರ್ದು ಅಂತ ಹೇಳಿಕೊಂಡು ಬಲಾತ್ಕಾರವಾಗಿ ನಗುವನ್ನು ಬಾಯಿ ಮುಖಕ್ಕೆ ಎಳ್ಕೊಂಡು ಅವರನ್ನು ಸ್ವಾಗತ ಮಾಡತಕ್ಕಂಥ ಪ್ರಸಂಗ ನಮ್ಮದು ಅಂತ. ಹಾಗಾದರೆ ಸತ್ರಂ ಸ್ವರ್ಗಾಯ ಲೋಕಾಯ, ಸ್ವರ್ಗ ಶಬ್ದಕ್ಕೆ ಭಗವಂತನ ಮನೆ ಅಂತ ಅರ್ಥ. ಭಗವಂತನ ಮನೆಗೆ ಸೇರಬೇಕು ನಾವೆಲ್ಲೆನ್ನುವ ಉದ್ದೇಶದಿಂದ ಅವರು 1000 ವರ್ಷಗಳ ಕಾಲ ಮಾಡಿರತಕ್ಕಂಥ ಯಾಗ. ಅದರಲ್ಲಿ ಮಧ್ಯಾಹ್ನ ಮೇಲೆ ನಡೀತಾ ಇದ್ದದ್ದೇ ಏನು ಅಂತಂದುಬಿಟ್ರೆ ಭಾಗವತ ಪ್ರವಚನ, ಭಗವಂತನಿಗೆ ಸಂಬಂಧಪಟ್ಟಿರತಕ್ಕಂಥ ಕಥೆಗಳ ವಿಮರ್ಶೆ. ಯಾರು ಹೇಳುವುದು ಶುಕಾಚಾರ್ಯರು. ಯಾರು ಶುಕಾಚಾರ್ಯರು? ಮಹಾರುದ್ರದೇವರ ಅವತಾರ ಶುಕಾಚಾರ್ಯ. ರುದ್ರದೇವರೇ ಶುಕಾಚಾರ್ಯರಾಗಿ ಬಂದದ್ದು. ನಮ್ಮಲ್ಲಿ 3 ವಿಭಾಗ ಮಾಡ್ತಾರೆ. ಸ್ವಲ್ಪ ಜಟಿಲ ಉಂಟು ಕಾಣುತ್ತೆ, ಬೇಡ ಅದನ್ನು. ಅಶ್ವತ್ಥಾಮಾಚಾರ್ಯರು
ರುದ್ರದೇವರ ಅವತಾರ, ದೂರ್ವಾಸರು ರುದ್ರದೇವರ ಅವತಾರ, ಶುಕಾಚಾರ್ಯರು ರುದ್ರದೇವರ ಅವತಾರ. ರುದ್ರದೇವರೇ ನಮಗೆ ಇವರದ್ದು ಹೆಸರನ್ನು ಕೇಳಿದವರು ನಾವು. ಅಶ್ವತ್ಥಾಮಾಚಾರ್ಯರಂತಲೂ ಕೇಳಿದ್ದೇವೆ, ದುರ್ವಾಸರಂತಲೂ ಕೇಳಿದ್ದೇವೆ, ನಾವು ಶುಕಾಚಾರ್ಯರಂತೂ ಪ್ರಾಯಶಃ ಕೇಳಿದ್ದೇವೆ. ಮೂವರು ಕೂಡ ರುದ್ರದೇವರದ್ದೇ ಅವತಾರ. ಆದರೆ ಭೂಮಿಗೆ ಬಂದ ಮೇಲೆ ನಡೆದಿರತಕ್ಕಂಥ ಚರ್ಯೆ ಮಾತ್ರ ಬೇರೆ 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 ಬೇರೆ. ದುರ್ವಾಸರ ಚರ್ಯೆ ಏನಾಯಿತು? ದುರ್ವಾಸರ ಚರ್ಯೆ ಅಂಬರೀಷನಿಗೆ ಅಪಚಾರ ಮಾಡಿದ ಚರ್ಯೆ ಆಯಿತು. ಏಕಾದಶಿ ಮಾಹಾತ್ಮ್ಯ ನಾವು ಕೇಳಿದ್ದುಂಟು. ಅಂಬರೀಷ ರಾಜ ಅಷ್ಟು ದೊಡ್ಡ ರಾಜ, ಅಷ್ಟು ಚೆನ್ನಾಗಿರತಕ್ಕ ದೊಡ್ಡ ರಾಜ ಅಂತ ತಿಳ್ಕೊಳ್ಳದೆ ಇದ್ದದ್ದರಿಂದ ದೊಡ್ಡ ರಾಜನಾದ. ತನಗೆ ನಾನು ಬಹಳ ದೊಡ್ಡ ರಾಜ, ನಾನು ದೊಡ್ಡ ಹರಿಭಕ್ತ ಅಂತ ಹೇಳಿಕೊಂಡು ಇನ್ನೊಬ್ಬರ ಹತ್ರ ಹೇಳಿಕೊಂಡು ಬಂದ ಅಂತಹ ಅಂಬರೀಷನಿಗೆ ದುರ್ವಾಸರು ಅಪಚಾರ ಮಾಡಿ. ಒಂದು ಎಚ್ಚರಿಕೆ, ಹಾಗಾದರೆ ದುರ್ವಾಸರು ಕೆಟ್ಟವರು ಅಂತ ಸುತರಾಮ್ ತಿಳ್ಕೊಳ್ಳಬಾರದು. ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ. ವಾದಿರಾಜ ಶ್ರೀಪಾದರ ಲಕ್ಷ್ಮೀ ಶೋಭಾನ ಪದ ಮೊದಲು ಎಲ್ಲ ದೋಷಗಳನ್ನೇ ಹೇಳಿಕೊಂಡು ಬಂದದ್ದು ದೇವತೆಗಳದ್ದು. ಕೊನೆಯಲ್ಲಿ ಹೇಳುವಾಗ ದೋಷಗಳು ಉಂಟು ಅಂತ ಹೇಳಿದ್ದಲ್ಲ, ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ ಅಂತ ಹೇಳಿದ್ದು, ಗುಣಚಿಂತನೆ ಮಾಡಬೇಕು ಅಂತ ಹೇಳಿದ್ದು. ಆದರೂ ಏಕಾದಶಿಯ ಮಹಿಮೆಯನ್ನು ಲೋಕಕ್ಕೆ ತಿಳಿಸಿಕೊಡುವುದಕ್ಕೋಸ್ಕರ ರುದ್ರದೇವರು ದುರ್ವಾಸರ ರೂಪದಿಂದ ಬಂದು ಮೇಲ್ನೋಟಕ್ಕೆ ನೋಡಿದಾಗ ನಮಗೆ ಏನು ತೋರುತ್ತೆ ಅಂತಂದು ಬಿಟ್ಟರೆ ಭಗವಂತನ ಭಕ್ತರಿಗೆ ಉಪಟಳ ಮಾಡಿದವರು ದುರ್ವಾಸರು ಅಂತ ನಮಗೆ ತೋರುತ್ತೆ. ಅಶ್ವತ್ಥಾಮಾಚಾರ್ಯರನ್ನು ತೆಗೆದುಕೊಳ್ಳಿ, ದೇವರಿಗೇನೆ ವಿರೋಧ ಮಾಡಿದವರು, ಕೃಷ್ಣನನ್ನೇ ಎದುರು ಹಾಕಿಕೊಂಡವರು. ಕೃಷ್ಣನಿಗೂ ಅಶ್ವತ್ಥಾಮಾಚಾರ್ಯರಿಗೂ ಬಹಳ ಜಗಳ, ಅಂದರೆ ಬಹಳ. ಕೊನೆ ಕೃಷ್ಣ ಎಷ್ಟು ಹೇಳಬೇಕಾಗಿ ಬಂತು ಅಂತಂದರೆ ಯತ್ತೇ ಶಕ್ಯಂ ಕುರುಶ್ವತತು ಅಂತಂದಂತೆ ಕೃಷ್ಣ. ಏನು ತಾಕತ್ತುಂಟ ಮಾಡು, ನಾನು ನೋಡಿಕೊಳ್ತೇನೆ ಅಂತ ಬ್ರಾಹ್ಮಣನಿಗೂ ಒಬ್ಬ ಕ್ಷತ್ರಿಯನಿಗೂ ಆಗಿರತಕ್ಕಂತಹ ಜಗಳ. ಅಶ್ವತ್ಥಾಮಾಚಾರ್ಯರು ಬ್ರಾಹ್ಮಣ, ಕೃಷ್ಣ ಕ್ಷತ್ರಿಯ. ದೇವರನ್ನೇ ಎದುರು ಹಾಕಿಕೊಂಡಿರತಕ್ಕಂಥ ರೂಪ ಅಶ್ವತ್ಥಾಮ ರೂಪ. ಇನ್ನೊಂದು ಅದೇ ರುದ್ರದೇವರ ರೂಪ ಶುಕಾಚಾರ್ಯರು. ಎಂದೂ ಕೂಡ ಎಲ್ಲಿಯೂ ಕೂಡ ದೇವರನ್ನಾಗಲಿ ದೇವರ ಭಕ್ತರನ್ನಾಗಲಿ ವಿರೋಧ ಮಾಡಿದ್ದು ಅಂತ ಇಲ್ಲ. ಯಾವರ ಜೀವನದ ಘಟನೆಯಲ್ಲಿ ಎಲ್ಲಿಯೂ ಕೂಡ ಬರೋಲ್ಲ. ಇವರಿಬ್ಬರದ್ದಾದರೂ ಕೂಡ ಘಟನೆಯಲ್ಲಿ ಬರ್ತದೆ, ಇಂತಹ ಘಟನೆ ನಡ್ತದೆ. ಒಬ್ಬರು ಭಗವದ್ ದ್ವೇಷ ಮಾಡಿದ, ಇನ್ನೊಬ್ಬ ಭಗವದ್ ಭಕ್ತನ ದ್ವೇಷ ಮಾಡಿದ. ಆದರೆ ಶುಕಾಚಾರ್ಯರು ಮಾತ್ರ ಎಂದೂ ಮಾಡಿಲ್ಲ. ಕಾರಣ ಏನು ಗೊತ್ತಾ? ಶುಕಾಚಾರ್ಯರು ಯಾರು ಅಂತ, ರುದ್ರದೇವರ ಅವತಾರ ಅಂತಂದೇವೆ. ರುದ್ರದೇವರದ್ದೇ 3 ಭಾಗ. ನಮ್ಮಲ್ಲಿ ದೈನಂದಿನ ಜೀವನದಲ್ಲಿ ಇದೆಲ್ಲ ಇರುತ್ತೆ, 3 ಭಾಗಗಳು. ಏನು? ಒಮ್ಮೊಮ್ಮೆ ಸಾತ್ವಿಕರಂತ ಇರ್ತೇವೆ, ಒಮ್ಮೊಮ್ಮೆ ರಾಜಸರಂತ ಇರ್ತೇವೆ, ಒಮ್ಮೊಮ್ಮೆ ತಾಮಸರಂತ ಇರ್ತೇವೆ. ಏನು ಸಿಟ್ಟು ಸಿಟ್ಟು ಸಿಟ್ಟು. ಮತ್ತೊಂದು ಸಂದರ್ಭದಲ್ಲಿ ಜಾಡ್ಯ. ಇನ್ನೊಂದು ಸಂದರ್ಭದಲ್ಲಿ ದೇವರ ಪೂಜೆ ಮಾಡಲಿಕ್ಕೆ, ಲಕ್ಷ್ಮೀ ಶೋಭಾನ ಹೇಳಲಿಕ್ಕೆ ಭಾರಿ ಉತ್ಸಾಹ. ಗಂಟೆ ಕಟ್ಟೆ ದೇವರ ಕೋಣೆಯಲ್ಲಿ ಕೂತ್ಕೊಂಡು ಜಪನೇ ಜಪ. 4 ದಿವಸ ಜಪ ಮಾಡಿಬಿಟ್ರೆ 5ನೇ ದಿವಸ ಕೋಡೆ ಅಂತದೆ ಇನಿ ಪಾಪ. ಸಹಜವಾಗಿ ಬರುತ್ತೆ, ಕೋಡದೇನೆ ಗೆಪ್ಪುಗೆ ಜಪ ಇನಿಕು ಅಂತ ಹೇಳಿಕೊಂಡು ಅಂಥ ಪ್ರಸಂಗ ಬರುತ್ತೆ. ಮತ್ತೊಂದು ಸಂದರ್ಭದಲ್ಲಿ ಇನ್ನೂ ಸ್ವಲ್ಪ ದೂರ ಹೋದರೆ ಆವಾಗೇನು ತೋರುತ್ತೆ ಅಂದರೆ ಈತ ಜಪ ಅಂತೆ ಜಾದಾನು ಅಂತ. ಇನ್ನೊಂದು ಇಷ್ಟು ಜಪ ಮಾಡಿದ, ಇಷ್ಟು ದೇವರ ಪೂಜೆ ಮಾಡಿದ, ದೇವರು ನನಗೆ ಎಲ್ಲಿ ಒಲಿದ. ಇದೇನು? ತಾಮಸ. ಪ್ರಾಮಾಣಿಕವಾಗಿ ಚೆನ್ನಾಗಿ ದೇವರ ಪೂಜೆ ಮಾಡುವಿಕೆ ಸಾತ್ವಿಕ. ಜಾಡ್ಯ ರಾಜಸ. 3 ಅವಸ್ಥೆಗಳು ಲೋಕದಲ್ಲಿ ಉಂಟು ಎನ್ನುವುದನ್ನು ಮನೋನಿಯಾಮಕರಾದ ರುದ್ರದೇವರು ಸಮಾಜಕ್ಕೆ ತೋರಿಸಿಕೊಟ್ಟದ್ದಿದು. ಮನೋನಿಯಾಮಕರ ರುದ್ರದೇವರು ಅಂತಂದರೆ ಮನವ ನರಹರಿಯಲ್ಲಿ ಕೊಡು ಶಂಭೋ ಕೈಲಾಸವಾಸ ಗೌರೀಶ ಈಶಾ ಅಂತ ಹೇಳಿಕೊಂಡು ನಾವು ನಮ್ಮ ಮನಸ್ಸನ್ನು ದೇವರಲ್ಲಿ ಇರಬೇಕು ಅಂತ ಕೇಳುವುದು ಬ್ರಹ್ಮದೇವರಲ್ಲಿ ಅಲ್ಲ, ಸರಸ್ವತಿಯಲ್ಲಿ ಅಲ್ಲ, ಕೇಳುವುದು ಮಹಾರುದ್ರ ದೇವರ ಹತ್ರ. ಹಾಗಾದರೆ ಅಂತಹ ರುದ್ರದೇವರು 3 ರೂಪದಿಂದ ಸಮಾಜದಲ್ಲಿ 3 ಕೂಡ ಏಕಕಾಲದಲ್ಲೇ ಇದ್ದವರು. ಅದು ಇನ್ನೂ ಆಶ್ಚರ್ಯ ಅಂತಂದುಬಿಟ್ರೆ 3 ಕೂಡ ಯಾವ ಒಂದೊಂದು ಕಾಲದಲ್ಲಿ ಒಬ್ಬೊಬ್ಬರು ಬಂದವರಲ್ಲ. ದೂರ್ವಾಸರು, ಅಶ್ವತ್ಥಾಮಾಚಾರ್ಯ ಇಬ್ಬರು, ಮತ್ತು ಶುಕಾಚಾರ್ಯ 3 ಏಕಕಾಲದಲ್ಲೇ ಸೈಮಲ್ಟೇನಿಯಸ್ಸೇ ಭೂಮಿಯಲ್ಲಿ ಸಂಚಾರ ಮಾಡಿಕೊಂಡಿದ್ದವರು. ಜನಗಳ ಸ್ವಭಾವ ಹೇಗಿರುತ್ತೆ ಎನ್ನುವುದನ್ನು ತೋರಿಸಿಕೊಟ್ಟವರು. ಅದರಲ್ಲಿ ಶುಕಾಚಾರ್ಯರು ಮಾತ್ರ ಎಂದೂ ಕೂಡ ದ್ವೇಷ ಮಾಡಿಲ್ಲ. ಯಾಕೆ ಯಾಕಂದರೆ ಶುಕಂ ತಂ ಆವಿಶತ್ ವಾಯುದೇವ ಕೃಷ್ಣ ಸೇವಾ ಸಮುತ್ಸುಕ ಅಂತ ಹಿರಿಯರು ಹೇಳಿದ ಮಾತು.
ವಾಯುದೇವರು ಪ್ರವೇಶ ಮಾಡಿದ್ರಂತೆ ಶುಕಾಚಾರ್ಯರನ್ನು. ಅಶ್ವತ್ಥಾಮಾಚಾರ್ಯರಲ್ಲಿ ವಾಯುದೇವರ ಪ್ರವೇಶ ಇಲ್ಲ, ದುರ್ವಾಸರಲ್ಲಿ ವಾಯುದೇವರ ಪ್ರವೇಶ ಇಲ್ಲ, ಶುಕಾಚಾರ್ಯರಲ್ಲಿ ವಾಯುದೇವರು ವಿಶೇಷವಾಗಿ ಪ್ರವೇಶ ಮಾಡಿದ್ದಾರೆ ಅಂತೆ. ವಾಯುದೇವರು ಅಂದರೆ ಯಾರು? ವಾಯುದೇವರು ಅಂತಂದರೆ ಸ್ವಪ್ನದಲ್ಲಿಯೂ ಕೂಡ ದೇವರನ್ನು ದ್ವೇಷಿಸುವವರಲ್ಲ. ವಾಯುದೇವರು ಅಂತಂದರೆ ಆಚಾರ್ಯ ಮಧ್ವರು ಅಂತಂದರೆ ಭೀಮಸೇನ ಅಂದರೆ ಹನುಮಂತ ಅಂದರೆ ಸ್ವಪ್ನದಲ್ಲಿಯೂ ಕೂಡ ಭಗವಂತನನ್ನು ದ್ವೇಷಿಸುವ ಅಂತಹ ವಾಯುದೇವರು ಶುಕಾಚಾರ್ಯರನ್ನು ಪ್ರವೇಶ ಮಾಡಿದ್ರಂತೆ. ಆದ್ದರಿಂದ ಶುಕಾಚಾರ್ಯರು ಎಂದೂ ಕೂಡ ಭಗವಂತನಿಗೆ ಭಗವದ್ಭಕ್ತರಿಗೆ ವಿರುದ್ಧವಾಗಿ ತಾನು ವ್ಯವಹಾರ ಮಾಡಿಲ್ಲ. ಅಂತಹ ಶುಕಾಚಾರ್ಯರಿಂದ ಭಾಗವತದ ಪ್ರವಚನ ವೇದವ್ಯಾಸದೇವರು ನಡೆಸಿದ್ರು ಅಂತಂದರು. ಹಾಗಾದರೆ ನಾವು ಜೀವನದಲ್ಲಿ ಶುಕಾಚಾರ್ಯರನ್ನು ಚಿಂತನೆ ಮಾಡಬೇಕಾ? ಅಶ್ವತ್ಥಾಮಾಚಾರ್ಯರನ್ನು ಚಿಂತನೆ ಮಾಡಬೇಕು. ಆದರೆ ನಮಗೆ ದೋಷ ಕಾಣುತ್ತೆ. ದುರ್ವಾಸರಲ್ಲಿ ಋಷಿಗಳು ಹೌದು ದೋಷ ಕಾಣುತ್ತೆ. ಯಾವುದೇ ದೋಷ ಅದನ್ನು ಏನು ಅಂದರೆ ಆಚಾರ್ಯ ಮಧ್ವರು ಒಂದು ಮಾತು ಬರೆದ್ರು. ಏನು ಅಂತ? ಅಹಂ ಎನ್ನುವುದರ ಅಭಿಮಾನಿಯಾದ ರುದ್ರದೇವರು ಶುಕಾಚಾರ್ಯರಾಗಿ ಭೂಮಿಯಲ್ಲಿ ಹುಟ್ಟಿದ್ರು ಅಂತಾರೆ. ಅಹಂ ಪ್ರತಿಯೊಬ್ಬರಿಗೂ ಅಹಂ 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 ತುಂಟಲ್ಲ. ನಾನು ನಾನು ಯಾರಿಗೆ ನಾನು ನಾನು ಎನ್ನುವುದಿಲ್ವ ಅಂದರೆ ಹೆಣ ಅಂತ ಅರ್ಥ. ಮತ್ತೆ ಪ್ರತಿಯೊಬ್ಬರಿಗೂ ಕೂಡ ನಾನು, ಅದು ಸ್ವಪ್ನದಲ್ಲಿ ಕೂಡ ನಿದ್ದೆಯಲ್ಲಿಯೂ ಕೂಡ ನಾನು 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 ಅಂತಿರುತ್ತಂತೆ. ಆದ್ದರಿಂದ ಅಲ್ವೋ ನಿದ್ದೆಯಿಂದ ಎಚ್ಚೆತ್ತ ಕೂಡಲೇ ನಾನು ಇಷ್ಟರ ತನಕ ಮಲಗಿದೆ, ಓದಿದೆ ಅಂತೇನಿರೋಲ್ಲ. ಆವಾಗ ಓದಿದ್ದ ಸ್ವಪ್ನದಲ್ಲಿ ಓದಲಿಕ್ಕೆಲ್ಲ ನಿದ್ದೆ ಓದಲಿಕ್ಕೆ ನಾನು ಏನೋ ತನಕ ಯಾಕೆ ಎಚ್ಚರಿಕೆ ಆದಮೇಲೆ ನಾನು ಮಲಗಿದೆ ಅಂತ ಹೇಳುವಾಗ ನಾನು ಎನ್ನುವುದು ಏನರ್ಥ? ನಾನು ಎನ್ನುವುದು ಅಹಂ ತಾನೇ. ಅಹಂ ಅಂದರೆ ಏನರ್ಥ? ಅಹೇಯ ಅಂತ ಅರ್ಥ. ಅಹೇಯ ಅಂತಂದರೆ ಹೇಯ ಅಲ್ಲ, ತ್ಯಾಜ್ಯ ಅಲ್ಲ ಅಂತ ಅರ್ಥ. ತ್ಯಾಜ್ಯ ಅಲ್ಲ ಅಂದರೆ ಬೇಡ, ಅದು ಬಿಟ್ಟು ಬಿಡಿ ಅಂತ ಹೇಳಲಿಕ್ಕಿದ್ದದ್ದಲ್ಲ. ನಮ್ಗೆ ಯಾರಿಗಾದರೂ ಕೂಡ ನಾನು ಏನ್ರಿ ನಾನು ಅಂತ ಯಾರಿಗೆ ನಾನು ಚೆನ್ನಾಗಿರಬೇಕು, ನಾನು ಪ್ರತಿಯೊಬ್ಬರಿಗೂ ಕೂಡ ನಾನು ಅಂತ ಹೇಳುವಾಗ ಚೆನ್ನಾಗಿರಬೇಕು ಅಂತ ಹೇಳಿಕೊಂಡು ನಾನು ಬದುಕಬೇಕು, ನಾನು ಅಂತ ಇದ್ದೇ ಇರುತ್ತಲ್ಲೋ. ಆ ನಾನು ಎನ್ನುವುದೇ ರುದ್ರದೇವರದ್ದೊಂದು ರೂಪ. ಅದೇ ಶುಕಾಚಾರ್ಯರಾಗಿ ಬಂದದ್ದು. ಅದರಲ್ಲಿ ವಾಯುದೇವರು ಪ್ರವೇಶ ಮಾಡಿದ್ದು ಅಂದಿನಿಂದ ನಮ್ಮಲ್ಲಿ ಚಾಲ್ತಿಯಲ್ಲಿ ಬಂತು. ಏನು ಅಂತ? ಗಿಳಿಪಾಠ ಅಂತ ಒಂದು ಉಂಟ, ಎರಡುಂಟು. ಒಂದು ಗಾಳಿ ಮಾತು, ಇನ್ನೊಂದು ಗಿಳಿಪಾಠ ಅಂತ, ಎರಡು ಚಾಲ್ತಿಯಲ್ಲಿ ಉಂಟು. ಏನೋ ಒಂದು ವಿಷಯ ಬಂತು, ಯಾರೋ ಒಂದು ಸುಮ್ಮನೆ ಬಿರ್ಕತ್ತು ಬುಡ್ಪಣ ಸಮಾಜ ಉಂಟು, ಅದನ್ನು ಹೆಕ್ಕಲಿಕ್ಕೆ ಅಂತಲೇ ಕೆಲವರು ಇರ್ತಾರೆ. ಹೆಕ್ಕಿದ್ರೆ ತಮ್ಮ ಮನೆಗೆ ಕೊಂಡೋದ್ರೆ ಅಡ್ಡಿ ಇಲ್ಲ, ಹೆಕ್ಕಿನೊಬ್ಬರ ಕಿವಿಗೆ ಹಾಕ್ತಾರೆ. ಅವರು ಅದಕ್ಕೆ ಒಗ್ಗರಣೆ ಹಾಕಿ ಮತ್ತೊಬ್ಬರ ಕಿವಿಗೆ ಹಾಕ್ತಾರೆ. ಹೀಗೆ ಇದಕ್ಕೆ ಕೊನೆಗೆ ಅದು ಎಲ್ಲಿ ಶುರುವಾಯಿತು ಯಾರಿಗೆ ಗೊತ್ತು? ಇಂಗ್ಲಿಗೇರು ಪಂಡೀರು ಅಕುಳು ಪಂಡೀರು, ಅಕ್ಲಿಗೇರು ಪಂಡೀರು ಅಕುಳು ಪಂಡೀರು, ಅಕ್ಲಿಗೇರು ಪಂಡೀರು ಗೊತ್ತಿತ್ತು. ಎಲ್ಲಿ ಶುರುವಾಯಿತು ಗೊತ್ತಿಲ್ಲ. ಇದನ್ನು ಏನು ಅಂತ ಕರೀತೀವಿ ನಾವು? ಗಾಳಿ ಮಾತು ಅಂತ ಅದರಿಂದ ಗಾಳಿ ಮಾತಿಗೆ ಹೆಚ್ಚು ನಾವು ಬೆಲೆ ಕೊಡೋಲ್ಲ. ಅದೇ ರೀತಿಯಲ್ಲಿ ಮತ್ತೊಂದು ಏನುಂಟು? ಗಿಳಿಪಾಠ ಅಂತ. ಗಿಳಿಪಾಠಕ್ಕೂ ಕೂಡ ಏನು ಗಿಳಿಯನ್ನು ಕಲಿಸಿ ನಾವೇನು ಕಲಿಸಿಕೊಡ್ತೇವೆ ಅದನ್ನು ಗಿಳಿ ಹೇಳ್ತದೆ ಅಂತ ಗಿಳಿಪಾಠ ಅಂತ. ಆದರೆ ಶಾಸ್ತ್ರಕಾರರಂದರು ಗಿಳಿಪಾಠ ಮತ್ತು ಗಾಳಿ ಮಾತು ಇದಕ್ಕೆ ತುಂಬ ಬೆಲೆ ಕೊಡಬೇಕು ಅಂತಂದರು. ಬೆಲೆ ಕೊಟ್ಟಿಲ್ಲ, ತಲೆ ಕೊಡಬೇಕಾಗುತ್ತೆ ಅಂತಂದರು. ಗಾಳಿ ಮಾತು ಯಾವುದು? ವಾಯುದೇವರ ಮಾತು. ವಾಯುದೇವರಿಗೆ ಗಾಳಿದೇವರು ಅಂತ ಹೆಸರು ತಾನೆ. ಅವರ ಮಾತು ಎಲ್ಲಿಯ ಮಾತು? ಕಂಸ ತನ್ನ ತಂಗಿಯನ್ನು ಭಾವನನ್ನು ರಥದಲ್ಲಿ ಕೂಡಿಸಿಕೊಂಡು ಏನು ಮದುವೆ ಸಂದರ್ಭ ಸಾಯಂಕಾಲ ಮೆರವಣಿಗೆ ಅಂತ ಹೊರಟಾಗ ಕೇಳಿಸಿದ್ದೆ ಗಾಳಿ ಮಾತು. ವಾಯುದೇವರು ಗಗನದಲ್ಲಿ ಇದ್ದುಕೊಂಡು ಅಶರೀರವಾಣಿ, ಶರೀರ ಇಲ್ಲದಿರತಕ್ಕಂಥ ಗಾಳಿ ಮಾತನ್ನು ಕಂಸ ಕೇಳಿಸಿಕೊಂಡ. ಬೆಲೆ ಕೊಟ್ಟಿಲ್ಲ, ತಲೆ ಕೊಟ್ಟ. ಕೃಷ್ಣನ ಕೈಗೆ ಸಿಕ್ಕಿ ತಾನು ಸತ್ತ. ಆದ್ದರಿಂದ ಗಾಳಿ ಮಾತನ್ನು ಎಂದೂ ಕೂಡ ನಾವು ಇದು ಕ್ಷುಲ್ಲಕ ಅಂತ ಬಿಡಬಾರ್ದು. ಆಂತರ್ಯ ಏನು ಗೊತ್ತಾ? ಗಾಳಿ ಅಂತಂದರೆ ವಾಯುದೇವರು, ವಾಯುದೇವರ ಅವತಾರ ಆಚಾರ್ಯ ಮಧ್ವರು. ಮಧ್ವರ ಮಾತನ್ನು ಎಂದೂ ಕೂಡ ತಿರಸ್ಕಾರ ಮಾಡಬೇಡ ಅಂತ. ಮಧ್ವರು ಭಗವಂತನ ಪಾರಮ್ಯವನ್ನು ಹೇಳಿದವರು, ಹರಿ ಹೇಗಿರ್ತಾನೆ ಅಂತ ಸಮಾಜಕ್ಕೆ ತಿಳಿಸಿಕೊಟ್ಟವರು, ದೇವತೆಗಳು ಹೇಗಿದ್ದಾರೆ ಅಂತ ನಾವು ದೇವತೆಗಳ ಚಿಂತನೆ ಮಾಡಬೇಡೋ ಆ ದೇವತೆಗಳ ಚಿಂತನೆಯನ್ನು ಹೇಳಿಕೊಟ್ಟವರು ಆಚಾರ್ಯ ಮಧ್ವರು. ಆದ್ದರಿಂದ ಅವರ ಮಾತು ಗಾಳಿ ಮಾತು. ಗಾಳಿ ಮಾತನ್ನು ಎಂದೂ ಕೂಡ ಬದಿಗಿಡಬೇಡ. ಇನ್ನೊಂದು ಗಿಳಿಪಾಠ ಅಂದರೆ ಶುಕಾಚಾರ್ಯರ ಪಾಠ. ಗಿಳಿಪಾಠ ಹೇಗಿರುತ್ತೆ? ನಾವು ಹೇಗೆ ಹೇಳಿಕೊಡ್ತೇವೋ ಹಾಗೆಯೇ ಹೇಳುತ್ತಲ್ವೋ ಗಿಳಿ. ವೇದವ್ಯಾಸದೇವರು ಶುಕಾಚಾರ್ಯರಿಗೆ ಭಾಗವತವನ್ನು ಹೇಗೆ ಪಾಠ ಮಾಡಿದ್ದಾರೋ ಹಾಗೆಯೇ ಶುಕಾಚಾರ್ಯರು ಸಮಾಜಕ್ಕೆ ಕೊಟ್ಟರು. ಆದ್ದರಿಂದ ಅದನ್ನು ಏನು ಅಂತ ಕರೆದ್ರು? ಗಿಳಿಪಾಠ ಅಂತ ಕರೆದ್ರು. ಅದಕ್ಕೋಸ್ಕರನೇ ಶುಕ ರೂಪದಲ್ಲಿರತಕ್ಕಂಥ ಅವರಿಂದ ಭಾಗವತವನ್ನು ಕೊಡಿಸಿದ್ದು. ಯಾಕೆ? ಬೇರೆಯವರ ಮೂಲಕ ದೇವರಿಗೆ ಸಂಬಂಧಪಟ್ಟ ಉಪನ್ಯಾಸಗಳನ್ನು ಮಾಡಿಸಿದರೆ ಅವರು ಏನು ಮಾಡ್ತಾರೆ ಅಂತಂದರೆ
ದೇವರು ಹೇಳಿಕೊಟ್ಟ ಕ್ರಮದಲ್ಲಿ ಹೇಳೋಲ್ಲ, ತಮ್ಮದನ್ನು ಸೇರಿಸಿ ಹೇಳಲಿಕ್ಕೆ ಶುರು ಮಾಡ್ತಾರೆ. ಗಿಳಿ ಎಂದೂ ಕೂಡ ತನ್ನದ್ದನ್ನೇ ಹೇಳೋಲ್ಲ, ದೇವರು ಇನ್ನೊಬ್ಬರು ಹೇಳಿಕೊಟ್ಟದ್ದನ್ನೇ ಹೇಳುತ್ತೆ. ಅದೇ ಗಿಳಿಪಾಠ, ಅದೇ ಭಾಗವತ. ಇಂತಹ ಶುಕಾಚಾರ್ಯರನ್ನು ಮುಂದಿಟ್ಟುಕೊಂಡು ವೇದವ್ಯಾಸ ದೇವರು ಮೊದಲು ತಾನು ತನ್ನ ಗ್ರಂಥವನ್ನು ಪಾಠ ಮಾಡಿದ್ದೇ ಈ ಶುಕಾಚಾರ್ಯರಿಗೆ. ಅವ್ರಿಗೆ ಇನ್ನೊಂದು ಹೆಸರುಂಟು. ನಮಗೆ ಶುಕಾಚಾರ ಅಂತ ಇಷ್ಟು ಗೊತ್ತು. ಅವ್ರಿಗೆ ಇನ್ನೊಂದು ಹೆಸರು ಏನು? ಬ್ರಹ್ಮರಾತ ಅಂತ ಅವ್ರಿಗಿನ್ನು, ಪ್ರಾಯಶಃ ತುಂಬ ಅಪ್ರಸಿದ್ಧ ಹೆಸರು ಅಂತ ಭಾವಿಸ್ತೇನೆ. ಬ್ರಹ್ಮರಾತ ಅಂತ ಅವರಿಗೆ ಇನ್ನೊಂದು ಹೆಸರು. ಹೇಗೆ ಆ ಶುಕಾಚಾರ್ಯರನ್ನು ನಾವು ಶುಕ ಅಂತ ಚಿಂತನೆ ಮಾಡಿದರೆ, ನಾವು ಇನ್ನೊಬ್ಬರಿಗೆ ಹೇಳುವಾಗ ನಮ್ಮ ಒಗ್ಗರಣೆಯನ್ನು ಹಾಕದೆ ಹೇಳ್ತೇವೋ, ಆ್ಯಸ್ ಇಟ್ ಈಸ್, ಹೇಗುಂಟೋ ಹಾಗೇ ಹೇಳುವ ತಾಕತ್ತು ನಮಗೆ ಬರುತ್ತೋ ಯಾವಾಗ ಶುಕಾಚಾರ್ಯರ ಚಿಂತನೆ ಮಾಡಿದಾಗ. ಅದೇ ರೀತಿಯಲ್ಲಿ ಬ್ರಹ್ಮರಾತ ಅಂತ ಅವರಿಗೆ ಇನ್ನೊಂದು ಹೆಸರು. ಯಾಕೆ? ಒಂದು ಸಂದರ್ಭದಲ್ಲಿ ಋಷಿಗಳೆಲ್ಲ ಬ್ರಹ್ಮದೇವರ ಬಳಿಗೆ ಹೋದ್ರಂತೆ. ಏನು? ನಮಗೆ ಅಧ್ಯಾಪಕರನ್ನು ಕೊಡಿ ಅಂತ ಕೇಳಿಕೊಂಡು. ಓಹೋ, ಆಗಲೂ ಹೀಗೆ ಇತ್ತು. ಪ್ರಾಯಶಃ ಋಷಿಗಳದ್ದು ಸರ್ಕಾರಿ ಶಾಲೆ ಕಾಣುತ್ತೆ. ಅದರಿಂದ ಆಗಲೂ ಇತ್ತು. ಏನು? ಸರ್ಕಾರಿ ಶಾಲೆಯಲ್ಲಿ ಕಟ್ಟಡ ಮಾತ್ರ ಇರುತ್ತೆ, ಅಧ್ಯಾಪಕರು ಇರೋಲ್ಲ, ವಿದ್ಯಾರ್ಥಿಗಳು ಸುತರಾಮ್ ಇರೋಲ್ಲ. ಏನಾದರೂ ಒಂದು 4 ಮಕ್ಕಳು ಇದ್ದರೆ ಅವುಗಳಿಗೆ ಅಧ್ಯಾಪಕರಿಲ್ಲ. ಆ ಮಕ್ಕಳು ಹೋಗಿ ಎಷ್ಟೋ ಕಡೆಯಲ್ಲಿ ಧರಣಿ ಹೂಡಿದ್ದು ಉಂಟಂತೆ, ನಮಗೆ ಅಧ್ಯಾಪಕರನ್ನು ಕೊಡಿ, ನಮಗೆ ಅಧ್ಯಾಪಕರನ್ನು ಕೊಡಿ. ಸರ್ಕಾರದಲ್ಲಿ ದುಡ್ಡಿಲ್ಲ, ಅಧ್ಯಾಪಕರನ್ನು ಕೊಡಲಿಕ್ಕೆ ದುಡ್ಡಿಲ್ಲ. ಯಾಕೆ ದುಡ್ಡಿಲ್ಲ? ಅದು ಪುಕ್ಕಟೆ ಕೊಟ್ಟು ಮುಗಿದು ಹೋಗಿದೆ ಆ ದುಡ್ಡು. ಆದ್ದರಿಂದ ಅಧ್ಯಾಪಕರು ಕೊಡಲಿಕ್ಕೆ ದುಡ್ಡಿಲ್ಲ. ಆದರೆ ಇದು ಈಗಿನ ನಿನ್ನೆಯ ಕಾಲದ್ದಲ್ಲ, ಆಗಿನ ಕಾಲದಲ್ಲಿಯೇ ಅಧ್ಯಾಪಕರ ಕೊರತೆ ಇತ್ತು. ಆವಾಗ ವಿದ್ಯಾರ್ಥಿಗಳೆಲ್ಲ, ಋಷಿಗಳೆಲ್ಲ ಹೋಗಿ ಬ್ರಹ್ಮದೇವರ ಹತ್ರ ಕೇಳಿದ್ರಂತೆ, ನಮಗೊಂದು ಒಳ್ಳೆಯ ಅಧ್ಯಾಪಕರನ್ನು ಕೊಡಿ ಅಂತ ಕೇಳಿದರೆ, ಆವಾಗ ಬ್ರಹ್ಮದೇವರು ತೋರಿಸಿದ್ದಂತೆ, ಹೋಗಿ ಭೂಮಿಗೆ ಅಲ್ಲಿ ಒಬ್ಬ ಬಾಲಕ ಇದ್ದಾನೆ, ಅವ ನಿಮಗೆ ಒಳ್ಳೆಯ ಪಾಠ ಮಾಡ್ತಾನೆ ಅಂತ. ಬಾಲೋಪಿ ಸಹ, ಬಾಲೋಪಿ ಅಲ್ಲ, ಯಾರದು ಅಂತ ಕೇಳಿದ್ರಂತೆ. ಅವನ ಹೆಸರೇನು ಅಂತ ಕೇಳಿದ್ರಂತೆ ಋಷಿಗಳು. ಅವನ ಹೆಸರು ಶುಕ ಅಂತಂದ್ರೆ. ಪುಟ್ಟ ಹುಡುಗ ಏನು ಪಾಠ ಮಾಡ್ತಾನೆ? ಯಾವಾಗಲೂ ಪಾಠಕ್ಕೆ ವಯಸ್ಸನ್ನು ಅಳಿಬೇಡಿ ಅಂತ ಬ್ರಹ್ಮದೇವರಂದ್ರಂತೆ. ಅವನ ತಿಳುವಳಿಕೆಯನ್ನು ಅಳಿಯಿರಿ, ವಯಸ್ಸನ್ನು ಅಳಿಯಬೇಡಿ ಅಂತ. ಶುಕಾಚಾರ್ಯರು 16 ವರ್ಷದ ಹುಡುಗನಂತೆ ಇದ್ದರಂತೆ. ಯಾವಾಗಲೂ ಕೂಡ 16 ವರ್ಷದ ಹುಡುಗರಂತೆ ಶುಕಾಚಾರ್ಯರು. ಎಂದು ಕೂಡ ಮಾನಸಿಕವಾಗಿ ಬೆಳೀತಾರೆ, ದೈಹಿಕವಾಗಿ ಬೆಳೆಯೋಲ್ಲ. ಹೇಗೆ ನಾವು ದೈಹಿಕವಾಗಿ ಬೆಳೀತೇವೆ? ತರಗತಿ 10, 11, 12, ಬುದ್ಧಿಯನ್ನು ಕೂಡ 2ನೇ ಕ್ಲಾಸ್ ಇತ್ತು. ದೈಹಿಕವಾಗಿ ಸಖತ್ತು ಬೆಳೆದಿರ್ತಾರೆ, ಮಾನಸಿಕವಾಗಿಲ್ಲ. ಆ ಶುಕಾಚಾರ್ಯರು ಹಾಗಲ್ಲ ಅಂತೆ. ದೈಹಿಕವಾಗಿ ಬೆಳವಣಿಗೆ ಇಲ್ಲ. ಏನು ಆಹಾರ ಕೊಟ್ಟರು ಕೂಡ ತಲೆಗೆ ತಲೆಗೆ ತಲೆಗೆ. ನಮಗೆ ಆಹಾರ ಕೊಟ್ಟರೆ ತಲೆಗೆ ಕೊಡ್ತೀರೋ ಹೊಟ್ಟೆಗೆ ಕೊಡ್ತೀರಿ? ತಲೆ ಇದ್ದರೆ ತಾನೇ ತಲೆಗೆ ಕೊಡೋದು. ಮತ್ತು ಹೊಟ್ಟೆ ಮಾತ್ರ ಉಂಟಾದರೆ ಹೊಟ್ಟೆಗೆ ಆಹಾರಗಳನ್ನೆಲ್ಲ. ಅದಕ್ಕಂದರು ಬ್ರಹ್ಮದೇವರಂದ್ರಂತೆ, ಶುಕ ಅಂತ ಒಬ್ಬ ಇದ್ದಾನೆ, ಹುಡುಗ ಇದ್ದಾನೆ, ಅವ ನಿಮಗೆ ಪಾಠ ಮಾಡ್ತಾನೆ. ಏನು ಪ್ರಶ್ನೆಗಳಿದ್ರೂ ಕೂಡ ಕೇಳಿ. ಆದ್ದರಿಂದಲೇ ಬಂದದ್ದು ಶುಕಾಚಾರ್ಯರು. ರುದ್ರದೇವರು ಯಾರು? ವೈಷ್ಣವಾನಾಂ ಯಥಾ ಶಂಭು ಅಂತ ಶಾಸ್ತ್ರದ ಮಾತು. ನೀನು ವೈಷ್ಣವನಾಗಬೇಕಾ? ವಿಷ್ಣು ಸರ್ವೋತ್ತಮ ಎನ್ನತಕ್ಕಂಥ ತಿಳುವಳಿಕೆ ನಿನಗೆ ಬರಬೇಕಾ? ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಎನ್ನತಕ್ಕಂಥ ತಿಳುವಳಿಕೆ ನಿನಗೆ ಬರಬೇಕಾ? ರುದ್ರದೇವರ ಹತ್ರ ಪಾಠ ಕೇಳು. ರುದ್ರದೇವರು ಸರಿಯಾದ ಭಗವಂತನ ಬಗ್ಗೆ ಸರಿಯಾದ ಚಿತ್ರಣ, ವಾಯುದೇವರ ಬಗ್ಗೆ ಸರಿಯಾದ ಚಿತ್ರಣ ಕೊಡ್ತಾರೆ. ಆದ್ದರಿಂದ ಬ್ರಹ್ಮದೇವರು ಹೇಳುವ ಮೂಲಕ ಬ್ರಹ್ಮದೇವರು ಶಿಫಾರಸು ಮಾಡಿ ಕಳಿಸಿರತಕ್ಕಂಥ ವ್ಯಕ್ತಿಯೇ ಶುಕಾಚಾರ್ಯರು. ಆದ್ದರಿಂದ ಅವರ ಹೆಸರು ಬ್ರಹ್ಮರಾತ. ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮ, ರಾತ ಅಂದರೆ ಕಳುಹಿಸಲ್ಪಟ್ಟವ. ಆದ್ದರಿಂದ ಎಷ್ಟೋ ಸಂದರ್ಭದಲ್ಲಿ ನಮಗೆ 60 ಆದ ಮೇಲೆ ಆದರೂ ಕೂಡ ಓದಬೇಕು ಅಂತ ತೋರುತ್ತಲ್ಲ. ಯಾವ ಜನ್ಮದ ಪುಣ್ಯವೋ ಏನು ಯಾರಿಗೆ ಗೊತ್ತು. ಅದಕ್ಕಂದ್ರೆ 60 ಆದಮೇಲಾದರೂ ಕೂಡ ಓದಬೇಕು ಅಂತ ಪಾಠ ಹೇಳುವವರು ಇರುವಾಗ ಓದಬೇಕು ಅಂತ ತೋರಲಿಲ್ಲ, ಓದಬೇಕು ಅಂತ ತೋರುವಾಗ ಪಾಠ ಹೇಳುವವರು ಇರೋಲ್ಲ. ಅದಕ್ಕೆ ವೈದಿಕರಣ್ಯ ಅಂತಂದ್ರೆ. ಹೌದಾ? ಹಾಗಾದರೆ ಇಂತಹ ಸಂದರ್ಭದಲ್ಲಿ ಶುಕಾಚಾರ್ಯರನ್ನು ಬ್ರಹ್ಮರಾತ ಅಂತ ಚಿಂತನೆ ಮಾಡಿ ಅಂತಂದರು. ನಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸ್ತೇವೆ, ಆ ಶಾಲೆಯಲ್ಲಿ ಅಧ್ಯಾಪಕರಿಗೂ ಹಾಗಾದರೆ ಬ್ರಹ್ಮರಾತನನ್ನು ಚಿಂತನೆ ಮಾಡೋಣ ಅಂತಾರೆ ಪ್ರಾಮಾಣಿಕವಾಗಿ. ನಾವು ಈಗ ಅಲ್ಲ ಅದೆಲ್ಲ ಆದರೆ ಇದೆಲ್ಲ ಚಿಂತನೆ ಮಾಡಿದರೆ ನಡೀತದ ಅಂತ ಕೆಲವರದ್ದು ಪ್ರಶ್ನೆ. ಯಾಕೆ ನಡೆಯೋಲ್ಲ? ನಮ್ಮ ಮಕ್ಕಳನ್ನು ಪರೀಕ್ಷೆಗೆ ಕಳಿಸುವಾಗ ನಾವು ಹೋಗು ಆ ವಿದ್ಯಾಗಣಪತಿ ದೇವಸ್ಥಾನ ಅಷ್ಟೊಂದಕ್ಕೆ ಹೋದದ್ದಿಲ್ಲ.
ಪಾಪ ಅವನೊಬ್ಬ ಯಾರೋ ಗಣಪತಿ ದೇವಸ್ಥಾನ ಮಾಡಿಕೊಂಡು ಅದಕ್ಕಂತ ಹೆಸರು ಹಾಕಿದ್ದಾನೆ ವಿದ್ಯಾ ಗಣಪತಿ ಅಂತ. ಬೇರೆ ದಿವಸ ಅವನಿಗೆ ವ್ಯಾಪಾರ ಆಗದಿದ್ದರೂ ಕೂಡ ಪರೀಕ್ಷೆ ಸಮಯದಲ್ಲಂತೂ ಸುತರಾಂ ನಿತ್ಯ. ಹಾಗಾದರೆ ಹೇಗೆ ಅಲ್ಲಿ ವಿದ್ಯಾಗಣ, ನಾನೇನು ತಮಾಷೆ ಮಾಡ್ತಾ ಇಲ್ಲ, ತಮಾಷೆ ಅಂತ ಹೇಳ ಆ ಸಮಯದಲ್ಲಿ ಆದರೂ ಮಕ್ಕಳಿಗೊಂದು ದೇವರು ಬೇಕು ಅಂತ ತೋರಿತಲ್ಲ. ಹಾಗಾದರೆ ಪರೀಕ್ಷೆಯಲ್ಲಿ ಬರೀಲಿಕ್ಕೆ ಹೋಗಬೇಕು ಅಂತಾದರೆ ವಿದ್ಯಾ ಗಣಪತಿಯ ಚಿಂತನೆ ಮಾಡಿದರೆ ನಮಗೆ ಪರೀಕ್ಷೆಯಲ್ಲಿ ಬರೀಲಿಕ್ಕೆ ಏನೂ ವಿಘ್ನಗಳು ಬರುವುದಿಲ್ಲ ಎನ್ನುವುದು ಹೇಗೆ ಚಿಂತನೆ ಉಂಟೋ ಅದೇ ರೀತಿಯಲ್ಲಿ ಒಳ್ಳೆಯ ಅಧ್ಯಾಪಕರು ಬೇಕು ಅಂತಾದರೆ ಶುಕಾಚಾರ್ಯನು ಬ್ರಹ್ಮರಾಥ ಅಂತ ಚಿಂತನೆ ಮಾಡಿ ಅಂತ ಬ್ರಹ್ಮದೇವರಿಂದ ರಾತ ಕಳುಹಿಸಿಕೊಟ್ಟಲ್ಪಟ್ಟಿರತಕ್ಕಂತಹ ಅಧ್ಯಾಪಕ. ಆದ್ದರಿಂದ ಇವರ ಹೆಸರು ಬ್ರಹ್ಮರಾತ. ಆದ್ದರಿಂದ ಯಾವ ಸಂದರ್ಭದಲ್ಲಿ ಯಾವುದು ಬೇಕೋ ಆ ರೀತಿಯಲ್ಲಿ ಶುಕಾಚಾರ್ಯರ ಚಿಂತನೆ ನಮಗೆ ಬಿಟ್ಟದ್ದು ಅಂಥೇಳಿ ಇಂತಹ ಶುಕಾಚಾರ್ಯರನ್ನು ಇಟ್ಟುಕೊಂಡು ವೇದವ್ಯಾಸ ದೇವರು ಸಮಾಜಕ್ಕೆ ಕೊಟ್ಟಿರತಕ್ಕಂಥ ಗ್ರಂಥವೇ ಭಾಗವತ ಅಂತ. ಹೇಗೆ ಆರಂಭ ಆಗುತ್ತೆ, ಕೊನೆ ಆ ಶ್ಲೋಕದ ಕೊನೆ ಸತ್ಯಂ ಪರಂ ಧೀಮಹಿ. ಧೀಮಹಿ ಅಂದರೆ ಚಿಂತೆ ಮಾಡೋಣ, ಚಿಂತೆ ಅಲ್ಲ ಚಿಂತನೆ ಮಾಡೋಣ, ನೆನಪಿಸೋಣ, ನೆನಪಿಸಿಕೊಳ್ಳೋಣ ಅಂತ ಅರ್ಥ. ಯಾರನ್ನು? ಸತ್ಯಂ. ನಮಗೆ ದೈನಂದಿನ ಜೀವನಕ್ಕೆ ಭಾಗವತವನ್ನು ಹೇಗೆ ಅಳವಡಿಸಿಕೊಳ್ಳಬೇಕು ಅಂತ ವ್ಯಾಸರು ಒಂದೊಂದು ಶ್ಲೋಕದಲ್ಲಿಯೂ ಕೊಡ್ತಾರೆ. ದೈನಂದಿನ ಜೀವನಕ್ಕೆ ಭಾಗವತದ ಅಳವಡಿಸಿಕೊಳ್ಳುವಿಕೆ ಏನುಂಟು ಇದರಲ್ಲಿ? ಭಗವಂತನ ಕತೆ, ಭಗವದ್ಭಕ್ತರ ಕತೆ ನಮಗೊಮ್ಮೊಮ್ಮೆ ತೋರುತ್ತೆ. ಆ ಕತೆ ಕಟ್ಟಿಕೊಂಡು ನಾವು ದೈನಂದಿನ ಜೀವನದಲ್ಲಿ ಏನು ಮಾಡೋದು ಅಂತ ಹೇಳಿಕೊಂಡು ವ್ಯಾಸರಂತಾರೆ ಮೊದಲನೇ ಶ್ಲೋಕದಲ್ಲೇ ಕೊಟ್ಟಿದ್ದೇನೆ ನೋಡು ಅಂತಂದರು. ಏನು? ಅಪ್ಪಮ್ಮನಿಗೂ ಮಕ್ಕಳಿಗೂ ಈಗಿನ ಕಾಲದಲ್ಲಿ ಸಂಬಂಧ ಎಷ್ಟು ಉಂಟು. ಮಕ್ಕಳು ದೊಡ್ಡದಾದರೆ, ನನ್ನ ಮಾತಲ್ಲ ವಿದುರನ ಮಾತು. ಯಾವಾಗ ಮನೆಗೆ ಸೊಸೆ ಬಂದಳೋ, ನಾನು ಸೊಸೆಯನ್ನು ಬೈತಾ ಇಲ್ಲ, ಸೊಸೆಯನ್ನು ದೂರುತ್ತಾ ಇಲ್ಲ, ಆದರೆ ಕೆಲವು ಸೊಸೆ ಅಂದರೆ ಚರ್ಯೆಯನ್ನು ವ್ಯಾಸರು ಹೇಳಿದ್ದನ್ನು ಹೇಳ್ತಾ ಇದ್ದೇನೆ. ಯಾವಾಗ ಮನೆಗೆ ಸೊಸೆ ಬಂದಳೋ, ಒಂದು ಬದಿಯಲ್ಲಿ ಅಪ್ಪಮ್ಮ, ಒಂದು ಬದಿಯಲ್ಲಿ ಹೆಂಡತಿ. ಏನು ಮಾಡ್ತಾನೆ? ಮಧ್ಯದಲ್ಲಿದ್ದವ, ಅವಳು ಕುತ್ತಿಗೆ ಹಿಡಿತಾಳೆ, ಇವರು ಕುತ್ತಿಗೆ ಹಿಡಿತಾರೆ. ಇಂಥ ಸಂದರ್ಭಕ್ಕೆ ತೋರತಕ್ಕಂಥ ದಾರಿ ಒಂದೇ, ಅಪ್ಪಮ್ಮನನ್ನು ವೃದ್ಧಾಶ್ರಮಕ್ಕೆ ಹಾಕಿ. ಇವಳು ಮೊದಲೇ ಹೇಳಿರ್ತಾಳೆ, ನಮ್ಮಲ್ಲಿ ಆ ಹಂತಕ್ಕೆ ಬಂದಿದೆ. ಎಷ್ಟು ನಾವು ಅಸಂಸ್ಕೃತರಾಗಿದ್ದೇವೆ ಅಂತಂದರೆ, ಮಗನಿಗೆ ಹುಡುಗಿಯನ್ನು ಹುಡುಕ್ಲಿಕ್ಕೆ ಅಂತ ಮನೆಗೆ ಹೋದರೆ, ಒಂದು ಮನೆಗೆ ಹೋಗಿ ನೋಡಿದರೆ ಹುಡುಗಿ ಅಪ್ಪಮ್ಮ ಮೊದಲು ಕೇಳುವುದೇ ಹುಡುಗನಿಗೆ ತಂದೆ ತಾಯಿಗಳಿದ್ದಾರಾ ಅಂತ. ಅಂದರೆ ಏನರ್ಥ? ಹಾಗೆ ತಂದೆ ತಾಯಿ ಇಲ್ಲ ಅಂದರೆ ಹುಡುಗ ಆಕಾಶದಿಂದ ಬಿದ್ದದ್ದು ಅಂತ ಅರ್ಥನ ಹುಡುಗನ? ಅಂದರೆ ಕೇಳುವರ ಅಭಿಪ್ರಾಯ ಏನು? ತಂದೆ ತಾಯಿಗಳು ಇದ್ದಾರೆ ಅಂತಂದರೆ ಆ ಮನೆಗೆ ನಮ್ಮ ಹುಡುಗಿಯನ್ನು ಕೊಡೋಲ್ಲ ಅಂತ ಅರ್ಥ. ಇದೇ ಹುಡುಗಿ ಅಣ್ಣನಿಗೆ ಇನ್ನೊಬ್ಬರು ಕೇಳಿಕೊಂಡು ಬಂದರೆ ಏನಾಗ್ತದೆ? ಆವಾಗ ಆ ಪ್ರಜ್ಞೆ ನಮ್ಮಲ್ಲಿಲ್ಲ, ಅಷ್ಟು ಅಸಂಸ್ಕೃತಿ ನಮ್ಮಲ್ಲಿ ಬೆಳೀತಾ ಉಂಟು ಅಂತ ಅರ್ಥ. ಹಾಗಾದರೆ ಸೊಸೆ ಆವಾಗ ಮತ್ತೊಂದು ಬೇರೆ ಮನೆ ಮಾಡು. ಹಾಗಾದರೆ ಅಪ್ಪಮ್ಮನ ಜೊತೆಗೆ ನನ್ನ ಮಗಳು ಇರಲಿಕ್ಕಾಗೋಲ್ಲ, ಬೇರೆ. ಇಂಥದ್ದು ಪ್ರಾಯಶಃ ನಮ್ಮ ಜೀವನದಲ್ಲಿ ನಾವು ಕೇಳ್ತಾ ಇದ್ದೇವೆ, ಮುಂದೆ ಕೇಳಲಿಕ್ಕೆ ಉಂಟು. ಅದಕ್ಕಂದರು ವೇದವ್ಯಾಸರು ಭಾಗವತ ಓದು, ನಿನಗೆ ಪರಿಹಾರ ಸಿಗುತ್ತೆ ಅಂದರು. ಏನುಂಟು ಭಾಗವತದಲ್ಲಿ? ಸತ್ಯಂ ಪರಂ ಧೀಮಹಿ. ಸತ್ಯ ಅಂತ ಯಾರ ಹೆಸರು? ದೇವರ ಹೆಸರು. ವೇದವ್ಯಾಸರು ಏನು ಮಾಡಿದ್ದು ಗೊತ್ತಾ? ಈ ಭಾಗವತದಲ್ಲಿ ಮೊದಲು ಮಾಡಿದ್ದೆ ತನ್ನ ಅಮ್ಮನ ಹೆಸರನ್ನು ಸೇರಿಸಿದ್ದು, ಅಮ್ಮನ ಹೆಸರನ್ನು ದಾಖಲು ಮಾಡಿದ್ದು. ವೇದವ್ಯಾಸದೇವರ ಅಮ್ಮನ ಹೆಸರು, ಕೃಷ್ಣನ ಅಮ್ಮನ ಹೆಸರು ದೇವಕಿ. ವೇದವ್ಯಾಸದೇವರ ಅಮ್ಮನ ಹೆಸರು, ರಾಮನ ಅಮ್ಮನ ಹೆಸರು ಕೌಸಲ್ಯ. ವೇದವ್ಯಾಸದೇವರ ಅಮ್ಮನ ಹೆಸರು ಸತ್ಯವತಿ. ಆಚಾರ್ಯ ಮಧ್ವರ ಅಮ್ಮನ ಹೆಸರು ವೇದವತಿ. ಅದೇ ರೀತಿಯಲ್ಲಿ ವೇದವ್ಯಾಸದೇವರ ಅಮ್ಮನ ಹೆಸರು ಸತ್ಯವತಿ. ವೇದವ್ಯಾಸದೇವರು ಕೊನೆ ತನಕ ತನ್ನ ಅಮ್ಮನನ್ನು ಬಿಟ್ಟುಕೊಟ್ಟಿಲ್ಲ. ತನ್ನ ಅಮ್ಮನ ಹೆಸರು ಶಾಶ್ವತವಾಗಿ ಉಳಿಬೇಕು ಅಂತ ಹೇಳಿಕೊಂಡು ಭಾಗವತದ ಆರಂಭದ ಶ್ಲೋಕದಲ್ಲೇ ಸತ್ಯಂ ಪರಂ ಧೀಮಹಿ. ಅಲ್ಲಿ ನಮಗೆ ಅಲ್ಲೇ ಅವರಿಗೆ ವ್ಯಾಸರೇ ಕಲಿಸಿಕೊಟ್ಟದ್ದೇನು ಅಂತ ಇಡೀ ಹೆಸರಿಡುವುದು, ಅರ್ಧ ಕರೆಯುವುದು. ಸತ್ಯನಾರಾಯಣ ಅಂತ ಹೆಸರಿಡುವುದು, ಸತ್ಯ ಎಲ್ಲಿ ಸತ್ಯವೋ ಅಂತ ಪುನಃ ಅದರಲ್ಲಿ ಸತ್ಯ ಅಂತ ಕರೀತೇವೆ. ಆ ಮೊದಲು ಕರೆದದ್ದಕ್ಕೆ ಕೇಳಲಿಲ್ಲ ಅಂತಂದರೆ ಎರಡನೇ ಸಲ ಕರೆಯುವಷ್ಟು ಅಮ್ಮನಿಗೇನೆ ತಾಳ್ಮೆ ಇಲ್ಲ. ಅಂದೇ ಬಿಟ್ಟು ಸತ್ಯ ಎಲ್ಲಿ ಸತ್ಯ? ಅರ್ಧ ಹೆಸರು ವಾಸುದೇವ ಅಂತೇವೆ, ವಾಸು ಅಂತ ಕರಿತೇವೆ. ಪ್ರದ್ಯುಮ್ನ ಅಂತೇವೆ, ಪೆದ್ದು ಅಂತ ಕರಿತೇವೆ. ಹಾಗೆ ಕರೆದೇ ಮಗು ಪೆದ್ದು ಆದದ್ದೋ ಏನೋ ಯಾರಿಗೆ ಗೊತ್ತು.
ಅದಕ್ಕಂದ್ರು ಕರೀರಿ, ಅದು ನಾವೆಲ್ಲ ಪ್ರೀತಿಯಲ್ಲಿ ಕರೆಯತಕ್ಕಂಥದ್ದು ಇರ್ಬೋದು. ಆ ಪ್ರೀತಿಯ ಜೊತೆಯಲ್ಲಿ ಅದೇ ರೀತಿಯಲ್ಲಿ ವೇದವ್ಯಾಸದೇವರು ತನ್ನ ಅಮ್ಮನನ್ನು ಪ್ರೀತಿಯಿಂದ ಸತ್ಯವತಿ ಅಂತ ಕರೆಯದೆ ಸತ್ಯ ಅಂತ ಕರೆದು ಆ ಶಬ್ದವನ್ನು ಮೊದಲಿನ ಶ್ಲೋಕದಲ್ಲೇ ತುಂಬಿಸಿಕೊಟ್ಟು ಸಮಾಜಕ್ಕೆ ಸಂದೇಶ ಕೊಟ್ಟರು. ಎಂತಹ ಪ್ರಸಂಗ ಬಂದರೂ ಕೂಡ ಅಮ್ಮನನ್ನು ಬಿಟ್ಟು ಹಾಕಬೇಡ, ಆದರೆ ಹೆಂಡತಿಯನ್ನು ಬಿಡುವುದಾ ಅಂತ, ಅದು ಬ್ಯಾಲೆನ್ಸಲ್ಲಿ ಹೋಗೋದು ನಿನಗೆ ಸಂಬಂಧಪಟ್ಟ, ಅದು ನಿನ್ನ ಕೈಯಲ್ಲಿ. ಸಿಮ್ರನ್ ತಮಾಷೆಗೆ ಹೇಳ್ತೇನೆ, ಅದನ್ನಷ್ಟು ಸೀರಿಯಸ್ ಆಗಿ ತಗೊಳ್ಬೇಡಿ. ಒಬ್ಬನಿಗೇನು ಹುಡುಗಿ ಸಿಕ್ಕಿ ಲಗ್ನ ಆಗೋದು ಅಂತ ಆಯಿತು. ತನ್ನ ಗೆಳೆಯನ ಹತ್ರ ಹೇಳಿದಂತೆ, ಹೀಗೆ ನನಗೆ ಲಗ್ನ ಇಂಥ ದಿವಸ ನೀನು ಬರಬೇಕು ಅಂತ ಹೇಳಿಕೊಂಡು. ಗೆಳೆಯ ಏನು ಮಾಡಿದ, ಇವನನ್ನು ಯಾರಿಗೆ ಇನ್ನು ಲಗ್ನ ಆಗಬೇಕು ಅವನನ್ನು ಕರ್ಕೊಂಡು ತನ್ನ ಮನೆಗೆ ಬಂದ. ಇದು ಭೇಟಿಯಾದದಿಲ್ಲ, ಹೊರಗಿನಿಂದ ತನ್ನ ಮನೆಗೆ ಬಂದ. ಬಾಗಿಲು ಹಾಕಿತ್ತು, ಟಣ್ ಟಣ್ತ ಬಡ್ದ ಬಾಗಿಲು ತೆಗೆದಳು. ಒಳಗಿದ್ದ ಗ್ರಹಚಾರ್ಯನು ಪುಣ್ಯವಶಾತು ಒಳಗೆ ಮನೆಯಲ್ಲೇ ಇದ್ದಳು ಇವನ ಹೆಂಡತಿ. ಬಾಗಿಲು ತೆಗೆದಾಗ ಇಬ್ಬರು ಒಳಗೆ ಬಂದರು. ತಕ್ಷಣದಲ್ಲೇ ಮನೆಯಲ್ಲಿದ್ದಂಥ ಹೆಂಡತಿಯ ಬಾಯಿಂದ ಮುತ್ತು ಉದುರಲಿಕ್ಕೆ ಶುರುವಾಯಿತು. ಯಾರ್ಯಾರನ್ನೆಲ್ಲ ಕರ್ಕೊಂಡು ಬಂದರೆ ಅಡುಗೆ ಮಾಡಿ ಹಾಕಲಿಕ್ಕೆ ನನ್ನಿಂದ ಆಗೋಲ್ಲ, ನೀವು ತಿರುಗಾಡಲಿಕ್ಕೆ ಹೋಗ್ತಾ ಇರ್ತೀರಿ, ಯಾರ್ಯಾರನ್ನು ಕಟ್ಟಿಕೊಂಡು ಬರ್ತೀರಾ ಅವರಿಗೆಲ್ಲ ಬೇಯಿಸಿ ಹಾಕಲಿಕ್ಕೆ ನನ್ನಿಂದ ಆಗೋಲ್ಲ ಅಂತ ಮುತ್ತು ಉದುರಿತು. ಗೆಳೆಯನ ಹತ್ರ ಇವಳ ಗಂಡ ಹೇಳಿದಂತೆ, ಮದುವೆಯ ಡೆಮೋ ಹೇಗೆ ಅಂತ ತೋರಿಸಲಿಕ್ಕೆ ಬಂದೆ, ಹೋಗುವಂತ. ನಮ್ಮಲ್ಲಿ ಇರುತ್ತಲ್ಲ ಎಂಥದ್ದು, ಇಂಟರ್ವ್ಯೂ ಆಗುತ್ತೆ, ಆಮೇಲೆ ಒಂದು ಡೆಮೋ ಕೊಡಬೇಕು ಅಂತ. ಅದಕ್ಕೆ ಡೆಮೋ ಅಂತ ಹೆಸರು, ಏನೋ ನನಗೆ ಸ್ವಲ್ಪ ಪೂರ್ತಿ ಇಂಗ್ಲೀಷ್ ಬಾಂಗ್ಲಾ ಭಾಷೆ ಬರೋಲ್ಲ, ಅದಕ್ಕೊಂದು ಏನು ಅಂಥದ್ದು ಪ್ರಾಕ್ಟಿಕಲ್ ಆಗಿ ಮದುವೆ ಅಂದರೆ ಏನು ಅಂತ ಪ್ರಾಕ್ಟಿಕಲ್ ತೋರಿಸಲಿಕ್ಕೆ ಬಂದೆ, ಇನ್ನು ಬೇಕಾದರೆ ಮಾಡಿಕೊ, ಸಾಕಪ್ಪ ಮದುವೆ ಅಂತೇಳಿ ಹೋಗಿಬಿಟ್ಟಂತೆ. ಹೀಗೆ ಅಂದರೆ ಎರಡನ್ನೂ ಕೂಡ ಜೊತೆಯಲ್ಲಿ ಹಿಡ್ಕೊಂಡು ಹೋಗಬೇಕು. ಅಪ್ಪಮ್ಮನಂತೂ ಎಂದೂ ಕೂಡ ದಾರಿಯಲ್ಲಿ ಹಾಕತಕ್ಕಂಥ ಪ್ರಸಂಗ ಬರಬಾರದು. ಅದಕ್ಕೆ ಬೇಕಾದ ಸಂಸ್ಕಾರವನ್ನು ಅಪ್ಪಮ್ಮನೆ ಬಾಲ್ಯದಲ್ಲಿ ಮಕ್ಕಳಿಗೆ ಕೊಡಬೇಕು. ಕೊಡಲಿಲ್ಲ ಅಂದರೆ ಅಪ್ಪಮ್ಮನ ಜವಾಬ್ದಾರಿ. ವೇದವ್ಯಾಸರು ಅದನ್ನೇ ತೋರಿಸಿಕೊಡ್ತಾರೆ. ನಾನು ಇಷ್ಟು ತಿಳಿದವ ಇರಬಹುದು, ನಾನು ದೇವರು ಇರಬಹುದು, ಆದರೆ ನನ್ನನ್ನು ಸಮಾಜಕ್ಕೆ ತಂದವಳು ಮಾತ್ರ ಸತ್ಯವತಿ. ಆದ್ದರಿಂದ ಇಂತಹ ಸತ್ಯವತೆ ನಾನು ಎಂದೂ ಕೂಡ ಬಿಟ್ಟು ಹಾಕೋಲ್ಲ ಅಂತೇಳಿ ಅವಳ ಹೆಸರನ್ನು ವೇದವ್ಯಾಸದೇವರು ಭಾಗವತದಲ್ಲಿ ದಾಖಲೆ ಮಾಡಿಬಿಟ್ರು. ಸತ್ಯಂ ಪರಂ ಧೀಮಹಿ ಅಂತ ಹೇಳುವ ಮೂಲಕ ಪ್ರತಿಯೊಬ್ಬರ ಬಾಯಲ್ಲಿ ಕೂಡ ಬರಬೇಕಾ ಸತ್ಯಂ. ವೇದವ್ಯಾಸರಿಗೆ ಅಷ್ಟು ಖುಷಿ ಅಂತ ಎನ್ನ ಅಮ್ಮನ ಹೆಸರು ದಾಖಲಾಯಿತು ಅಂತ ಹೇಳಿಕೊಂಡು. ಈ ದಿವಸ ಯಾರೋ ಒಂದು ವರ್ಗದವರು ಮಾತ್ರ ಭಾಗವತ ಓದುವುದಲ್ಲ. ಯದ್ಯಪಿ ಭಾಗವತದಲ್ಲಿ ಇರುವುದು ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ಪಂಚಭೇದ, ಜಗತ್ಸತ್ಯತ್ವ ಅಂತ ಹೇಳಿಕೊಂಡು ಎಲ್ಲ ತ್ರಿಮತಸ್ಥರೂ ಕೂಡ ಭಾಗವತದ ಪಾರಾಯಣ ಮಾಡ್ತಾರೆ, ಭಾಗವತದ ಉಪನ್ಯಾಸ ಮಾಡ್ತಾರೆ. ಎಲ್ಲಿಯ ತನಕ ಬಂತು ಅಂತಂದರೆ, ನಾವು ಜಾತಕ ಮುಟ್ಟಿದ್ದೆಲ್ಲ ಮಣ್ಣಾದಾಗ ಜಾತಕ ಹಿಡ್ಕೊಂಡು ಹೋಗ್ತೇವ, ಮುಟ್ಟಿದ್ದೆಲ್ಲ ಮಣ್ಣಾಗ್ತಾ ಉಂಟು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಆವಾಗ ಜಾತಕ ನೋಡಿ ಹೇಳ್ತಾರೆ, ಏನೋ ಪಿತೃಗಳ ಶಾಪ ಪರಿಹಾರಕ್ಕೋಸ್ಕರ ಭಾಗವತ ಹೇಳಿಸು ಅಂತ ಹೇಳಿಕೊಂಡು. ಹಾಗಾದರೆ ಭಾಗವತಕ್ಕೆ ಅಷ್ಟು ತಾಕತ್ತುಂಟು. ಪಿತೃಶಾಪ ಇದ್ರೆ ಅದನ್ನು ಪರಿಹಾರ ಮಾಡತಕ್ಕಂಥ ತಾಕತ್ತು ಭಾಗವತಕ್ಕುಂಟು. ಆದ್ದರಿಂದ ಪ್ರತಿಯೊಬ್ಬರ ಬಾಯಿಯಲ್ಲಿಯೂ ಕೂಡ, ನಮ್ಮ ನಿಮ್ಮ ಬಾಯಿಯಲ್ಲಿಯೂ ಸದಾಕಾಲ ಬರಲಿ. ಅದರಿಂದಲೇ ಶಾಸ್ತ್ರಕಾರರು ಏನು ಮಾಡಿದರು, ನಮ್ಮಲ್ಲಿ ಬ್ರಹ್ಮಯಜ್ಞದಲ್ಲಿ ಸೇರಿಸಿದರು ಭಾಗವತದ ಶ್ಲೋಕವನ್ನು. ಜನ್ಮಾದ್ಯಸ್ಯ ಯತಃ ಅನ್ವಯಾತ್ ಇತರತಃ ಚ ಅರ್ಥೇಶು. ಪ್ರತಿ ದಿವಸ ಬ್ರಹ್ಮಯಜ್ಞ ಮಾಡ್ತೇವೆ ನಾವು, ಋಷಿ ತರ್ಪಣ ಅಂತ ಕೊಡ್ತೇವೆ. ಸರಿ, ನಿತ್ಯ ಕೊಡದಿದ್ದರೂ ಕೂಡ ಒಂದು 15 ದಿವಸಕ್ಕೊಮ್ಮೆ ಏನೋ ಕೊಡ್ತೇವಲ್ಲ. ಆ ಬ್ರಹ್ಮಯಜ್ಞದಲ್ಲಿ ವೇದವ್ಯಾಸದೇವರು ಸೇರಿಸಿದರು. ಯಾಕೆ ಸೇರಿಸಿದರು ಅಂತಂದರೆ, ಪಿತೃಗಳಿಗೂ ಇವನಿಗೂ ಸಂಬಂಧ ಚೆನ್ನಾಗಿರಲಿ, ಹಿರಿಯರಿಗೂ ಮಕ್ಕಳಿಗೂ ಸಂಬಂಧ ಚೆನ್ನಾಗಿರಲಿ ಎನ್ನುವ ದೃಷ್ಟಿಯಿಂದ ಬ್ರಹ್ಮಯಜ್ಞದಲ್ಲಿ ವೇದವ್ಯಾಸದೇವರು ಈ ಶ್ಲೋಕವನ್ನು ಸೇರಿ. ವೇದವ್ಯಾಸದೇವರೇ ಬುದ್ಧಿವಂತರು, ವೇದವ್ಯಾಸದೇವರೇ ಚಾಪೆ ಅಡಿ ನುಸುಳುವವರು, ನಾವು ರಂಗೋಲಿ ಅಡಿ ನುಸುಳುವವರು. ನಾವೇನು ಮಾಡಿದೆವು ಬ್ರಹ್ಮಯಜ್ಞದಲ್ಲಿ? ಜನ್ಮಾದ್ಯಸ್ಯತ ಅಂತ ಹೇಳುವುದಿಲ್ಲ, ಜನ್ಮಾದ್ಯಸ್ಯ ಮುಗ್ದೇವಿತ್ತು ಅಷ್ಟಕ್ಕೆ. ಜನ್ಮಾದ್ಯಸ್ಯತ ಅಂತ ಬ್ರಹ್ಮಯಜ್ಞ ಹಿಡ್ಕೊಂಡು ಮಾಡ್ತಿರ್ತೇವೆ. ಜನ್ಮಾದ್ಯಸ್ಯತ ಅಂತ ಹೆಚ್ಚಿನವರು ಪೂರ್ಣ ಶ್ಲೋಕ ಹೇಳೋದೇ ಇಲ್ಲ, ಅಷ್ಟೇ ಜನ್ಮಾದ್ಯಸ್ಯತ. ವ್ಯಾಸರು ಏನಕ್ಕೆ ಹೇಳಿದ್ದು? ಸತ್ಯಂ ಪರಂ ಧೀಮ ಇಲ್ಲಿ ತನಕ ಆದರೂ ಹೇಳುವ ಮೂಲಕ ಪಿತೃಗಳಿಗೂ ನಮಗೂ ಸಂಬಂಧ ಚೆನ್ನಾಗಿರೋ ದೃಷ್ಟಿಯಿಂದ ಹೇಳಿಕೊಟ್ರೆ ನಾವು ರಂಗೋಲಿ ನೋಡುವುದಾದ್ರೆ ಜನ್ಮಾದ್ಯಸ್ಯತ ಅಷ್ಟಕ್ಕೆ ಮುಗಿಸಿಬಿಟ್ಟು. ಅದಕ್ಕಂತ ಇಡೀ ಶ್ಲೋಕ ಹೇಳಬೇಕಂತೆ. ಶ್ಲೋಕದಲ್ಲಿ ಸತ್ಯಂ ಪರಂ ಧೀಮಹಿ ಇಂಥ ವೇದವ್ಯಾಸ ದೇವರು ಸತ್ಯ ಎನ್ನ ಅಮ್ಮ ಸತ್ಯಳು, ಮತ್ತೊಂದು ಸತ್ಯ ಅಂತೇಳಿ ಭಗವಂತನಿಗೆ ಹೆಸರು. ಸತ್ಯ ಪರಾಕ್ರಮ ಭಗವಂತನಿಗೆ ಹೆಸರು ತಾನೆ. ಇಂತಹ ಭಗವಂತನನ್ನು ಧ್ಯಾನ ಮಾಡೋಣ, ಚಿಂತನೆ ಮಾಡಿ. ಯಾಕೆ ಸಮಾಜದಲ್ಲಿ ನಾವು ಪ್ರತಿ ದಿವಸ ಸತ್ಯ ಹೇಳುವವರಾಗುವೇನು ವಿನಃ
ಸುಳ್ಳು ಹೇಳತಕ್ಕಂಥವ್ರು ಆಗಬಾರ್ದು ಎನ್ನುವ ದೃಷ್ಟಿಯಲ್ಲಿ ಸತ್ಯಂ ಪರಂ ಧೀಮಹಿ, ಪರಂ ಸತ್ಯಂ ಧೀಮಹಿ, ಶ್ರೇಷ್ಠವಾದ ಸತ್ಯ. ನಾವೆಲ್ಲ ಸತ್ಯ ತಾನೇ, ನಾವೆಲ್ಲ ಸುಳ್ಳಲ್ಲ, ಎಲ್ರಿಗೂ ಗೊತ್ತು. ಬದುಕಿದ್ದು ಸತ್ಯ, ಎಲ್ಲ ಸತ್ಯ ಅಲ್ವೋ? ಆದರೆ ನಾವು ಈ ರೀತಿಯಲ್ಲಿ ಬದುಕುವಂತೆ ಮಾಡಿದವನೇ ಭಗವಂತ. ಆದ್ದರಿಂದ ಭಗವಂತನು ಎಂತಹ ಸತ್ಯ, ನಮಗೂ ಸತ್ಯತ್ವ. ನಿಮಗೆ ಸುಳ್ಳಿನದ್ದೊಂದು ಉದಾಹರಣೆ ಕೊಡ್ತೇನೆ, ಆವಾಗ ಸತ್ಯ ಅಂದರೆ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಸುಳ್ಳಿನದ್ದು ಉದಾಹರಣೆ ಕೊಡೋದು ಅಂತಾದರೆ, ಒಂದು ಹಾವು ಅಲ್ಲ, ಒಂದು ಹಗ್ಗ ಸ್ವಲ್ಪ ಕತ್ತಲು ಬೆಳಕಿರುವಾಗ ಓರೆ ಕೋರೆಯಾಗಿ ಬಿದ್ದಿದ್ದರೆ ನಾವು ಅವಸರದಲ್ಲಿ ಹೋಗ್ತಾ ಇರಬೇಕು ಅಂತಾದರೆ ಹಾವು ಅಂತ ಹಾರಿದೆವು. ಅದು ಹಾವ? ಮತ್ತು ದೀಪ ಗೀಪ ಎಲ್ಲ ತಂದಾಗ ಅದು ಹಾವಲ್ಲ, ಅದು ಹಗ್ಗ ಅಂತ ಗೊತ್ತಾಯಿತು. ಆದರೆ ಹಾವು ಅಂತ ತಿಳ್ಕೊಂಡದ್ದು ಸುಳ್ಳಲ್ವೋ ಅದು? ನಾವು ಕೂಡ ಹಾಗೇನೇನಾ? ಹಗ್ಗದ ಹಾವಿನಂತೇನ ನಾವೆಲ್ಲ? ಮುಟ್ಟಿಕೊಂಡು ನೋಡೋಣ. ಅದು ಕಚ್ಚೋ ಅಲ್ಲ. ಹಗ್ಗವನ್ನು ಹಾವು ಅಂತ ಕಂಡಿದ್ದೇವಲ್ಲ, ಅದು ಕಚ್ಚೋ ಅಲ್ಲ. ನಾವು ಕಚ್ಚೋ ಅಲ್ವಾ? ಸಖತ್ತು ಕಚ್ಚುತ್ತೇವೆ. ಆದ್ದರಿಂದ ಅದು ಕಚ್ಚೋ ಅಲ್ಲ, ಅದು ಸುಳ್ಳು. ನಾವು ಕಚ್ಚುತ್ತೇವೆ, ಆದ್ದರಿಂದ ಸುಳ್ಳಲ್ಲ, ಸತ್ಯ ಅಲ್ವೋ? ಇಂಥ ನಾವು ಸತ್ಯರಾಗಿ ಇರಲಿಕ್ಕೆ ಕಾರಣ ಯಾರು? ಭಗವಂತ. ಆದ್ದರಿಂದ ಅವ ಪರಸತ್ಯ, ಅವ ಮುಖ್ಯ ಸತ್ಯ, ಅವ ನಿತ್ಯ ಸತ್ಯ. ನಾವು ಅವನಿಂದಾಗಿ ನಾವು ಸತ್ಯರು. ಅವನಾಗಿಯೇ ಸತ್ಯ. ಅವನಿಗೆ ಸತ್ಯತ್ವವನ್ನು ಕೊಟ್ಟವರು ಇನ್ನೊಬ್ಬರಲ್ಲ, ಅವ ಸ್ವತಂತ್ರ. ಇಂತಹ ಭಗವಂತನಿಂದಾಗಿ ನಾವು ಇದ್ದೇವೆ ಎನ್ನುವುದೇ ಸತ್ಯಂ ಪರಂ ಧೀಮಹಿ ಅಂತ ಹೇಳಿಕೊಂಡು, ಧೀಮಹಿ ಅಂದರೆ ಚಿಂತನೆ ಮಾಡೋಣ, ಪರಂ ತಂದುಬಿಟ್ರೆ ಶ್ರೇಷ್ಠನಾದವ ಅಂತ ಅರ್ಥ. ಸತ್ಯ ಶಬ್ದದ ಅರ್ಥ ನಾವು ತಿಳಿದಂತೆ ಸುಳ್ಳು ಹೇಳುವುದಲ್ಲ, ಸತ್ಯವನ್ನೇ ಹೇಳುವುದು. ಅದರ ಅರ್ಥ ಮುಂದೆ ನೋಡೋಣ. ಆ್ಯಸ್ ಇಟ್ ಈಸ್ ಹೇಳುವುದು ಸತ್ಯ ಅಂತ ನಮ್ಮ ನಿಮ್ಮ ಚಿಂತನೆ ಅಲ್ಲ, ಹಾಗಿಲ್ಲ, ಅದು ಮುಂದೆ ನೋಡೋಣ. ಈಗ ಹಾಗಾದರೆ ಸತ್ಯ ನಾಮಕ ದೇವರನ್ನು ಚಿಂತನೆ ಮಾಡೋಣ ಅಂದರೆ ಏನರ್ಥ? ಹಾಗಾದರೆ ದೇವರಿಗೆ ಸತ್ಯ ಅಂತ ಯಾಕೆ ಹೆಸರು? ಯಾವಾಗಲೂ ಕೂಡ ನೆಮ್ಮದಿಯಲ್ಲಿರ್ತಾನಂತೆ, ಯಾವಾಗಲೂ ಕೂಡ ಗೊತ್ತಿಲ್ಲ ಅಂತ ಹೇಳೋಲ್ಲ ಅಂತ. ಆದ್ದರಿಂದ ಅವನಿಗೆ ಸತ್ಯ ಅಂತ ಹೆಸರು. ಇಷ್ಟೇ, ಗೊತ್ತಿಲ್ಲ ಎನ್ನುವ ಶಬ್ದ ಅವನ ಬಾಯಿಯಿಂದ ಬರೋಲ್ಲ. ಯಾರಾದರೂ ಅವನ ಬಳಿಗೆ ಹೋದಾಗ ನನಗೀಗ ಮೂಡಿಲ್ಲ, ನಾಳೆ ಬಾ ಅಂತ ಹೇಳುವ ಪ್ರಸಂಗ. ಸದಾಕಾಲ ನೆಮ್ಮದಿಯಲ್ಲಿ ಇರುವವ, ಸದಾಕಾಲ ಗೊತ್ತುಂಟು ಅಂತ ಹೇಳುವವನನ್ನು ಸತ್ಯ ಎನ್ನುವ ಶಬ್ದದಿಂದ ಕರೆ. ಆದ್ದರಿಂದ ನಾವು ಅವನಿಂದಾಗಿಯೇ ನಾವು ಸತ್ಯ. ಕನಿಷ್ಠ ಸದಾಕಾಲ ಬೇಡ, ಒಂದು ಪರೀಕ್ಷೆಯಲ್ಲಿ ಬರೆಯುವವಾದರೂ ಕೂಡ ನಮಗೊಂದು ನೆನಪುಂಟು ಅಂತ. ಎಷ್ಟೋ ಮಕ್ಕಳಿಗೆ ಪರೀಕ್ಷೆ ಕೊಠಡಿಗೆ ಹೋದ ಮೇಲೇ ಮರೆಯುವುದು, ಅದಕ್ಕಿಂತ ಮೊದಲು ನೆನಪಿರುತ್ತೆ. ರಸ್ತೆಯಲ್ಲಿ ಉದ್ದಕ್ಕೆ ಓದ್ತಾನೆ ಹೋಗೋದು. ಏನು ಓದ್ತಾವು? ನನಗೊಮ್ಮೊಮ್ಮೆ ತೋರುತ್ತೆ, ರಸ್ತೆಯಲ್ಲೂ ಹೋಗುವಾಗಲೂ ಓದುವುದು. ಯಾಕೆ ಅಂತಂದರೆ ಅಕ್ಕಪಕ್ಕದವರಿಗೆ ಗೊತ್ತಾಗಬೇಕು ಅಂತ. ಏನಂತ, ಇವರಿಗೆ ಪರೀಕ್ಷೆ ಉಂಟು ಅಂತ ಅಕ್ಕಪಕ್ಕದವರಿಗೆ ಗೊತ್ತಾಗ. ಅಷ್ಟು ಓದ್ತೇವೆ, ಪ್ರಶ್ನೆ ಪತ್ರಿಕೆ ಕೈಗೆ ಬಂದರೆ ರಾಮ ಕೃಷ್ಣ ಗೋವಿಂದ. ಆದರೆ ಆ ಹೊತ್ತಲ್ಲಾದರೂ ನೆನಪಿರಬೇಕಲ್ಲ, ಸದಾಕಾಲ ಬೇಡ. ನಮಗೆ ಬೇಕಾದ್ದೇ ಆದರೆ ಒಂದು ಶಿಕ್ಷಣ ಮಂತ್ರಿಗಳಿಗೆ ಧನ್ಯವಾದ ಹೇಳಬೇಕು. ನನ್ನ ಮಕ್ಕಳು ಅಲ್ಲ, ಅಪ್ಪ ಅಮ್ಮ ಪ್ರತಿ ದಿವಸ ಹೇಳಬೇಕು ನಮ್ಮ ಶಿಕ್ಷಣ ಮಂತ್ರಿಗಳಿಗೆ ಧನ್ಯವಾದ. ಯಾಕೆ? ನೀನು ಪಾಸ್ ಆಗುವ ತನಕ ಪರೀಕ್ಷೆ ಮಾಡ್ತಾನೇ ಇರ್ತಾನೆ. PU 1 ಮುಗಿಯಿತು, PU 2, PU 3, PU 4, PU 5, ಕೊನೆ ದಡ್ಡನು ಕೂಡ ಪಾಸಾಗಿ. ಆಮೇಲೆ ಕಾಲರ್ ನೆಟ್ಟಾಗಿ ಮಾಡಿ ನನ್ನ ಕಾಲದಲ್ಲಿ ಎಲ್ಲರೂ ಪಾಸ್ ಅಂತ. ಅದೂ ಆಗಲಿಲ್ಲ. ಒಬ್ಬ ಮಾರ್ಕನ್ನೇ 35ರಿಂದ 25ಕ್ಕೆ ಇಳಿಸಿ ನಮ್ಮ ಶಾಲೆ ಫಲಿತಾಂಶ ಈ ಸಲ 85% ಬಂದಿದೆ. ಯಾರು? ಶಿಕ್ಷಣ ಮಂತ್ರಿ. ಹೇಗೆ ಓದಬೇಕು ಅಂತಲೇ ಗೊತ್ತಿಲ್ಲದವ ಶಿಕ್ಷಣ. ಇದು ಹೇಗಾಯಿತು ಅಂತಂದರೆ, ನಮಗೆ ಒಳ್ಳೆಯದು ಬರುವ ತನಕ ದೇವರಿದ್ರಲ್ಲಿ ಚೀಟಿ ತೆಗೆಯುವಂತೆ. ಮೊದಲನೇ ಸಲ ಏನೋ ಚೀಟಿ ತೆಗೆದ, ಅದರಲ್ಲಿ ಬೇಡ ಅಂತ ಇವನಿಗೆ ಬೇಕು ಅಂತಿತ್ತು. ಕಳ್ಳತನ ಮಾಡಬೇಕು ಅಂತ ಇವನಿಗೆ ಆಸೆ ಉಂಟು. ಆದರೆ ಯಾರೋ ಹೇಳಿಬಿಟ್ರು ದೇವರಿದ್ರಲ್ಲಿ ಚೀಟಿ ಹಾಕೋಣ. ಸುಮ್ಮನೆ ಕಳ್ಳತನ ನಣಂಜಿ ಪಣಿಕೆನ ಏಕಾದಶಿ ಉಪವಾಸ ಅಂಪೊಡ ಬೋತ್ರಿ ಅಂತ. ಇವನಿಗೆ ಮಾಡಬೇಕು ಅಂತ ಮನಸ್ಸಿಲ್ಲ. ಸರಿ ಚೀಟಿ ಹಾಕೋದು ಅಂತಾಯಿತು. ಚೀಟಿ ತೆಗೆದು ಅದರಲ್ಲಿ ಮಾಡಬೇಕು ಅಂತ ಬಂತು. ನಾಣರಗೆಪ್ಪ ಚೀಟಿ ಹಾಕಿ ಅದರಲ್ಲೂ ಮಾಡಬೇಕು ಅಂತ ಬಂತು. ನಾಣರಗೆಪ್ಪ ಅದರಲ್ಲೂ ಮಾಡಬೇಕು. ಕೊನೆ ಇದರಲ್ಲಿ ಆ ಮಾಡಬೇಕೆನ್ನುವುದನ್ನೇ ಬದಿಗಿಟ್ಟೆ.
ಬೇಡ ಎನ್ನುವುದನ್ನೇ ಎಲ್ಲದರಲ್ಲೂ ಬರೆದು ದೇವರೆದುರಲ್ಲಿ ಹಾಕಿ ತೆಗೆದೆವು. ಬೇಡ ಅಂತ ಖುಷಿಯೇ ಖುಷಿ ನೋಡಿ. ಆ ಪ್ರಸಂಗ ನಮ್ಮಲ್ಲಿಗೆ ಬಂದಿದೆ. ಆದರೆ ಮಕ್ಕಳು ಬರೆಯುವುದು ಕೇವಲ ಪರೀಕ್ಷೆಗೋಸ್ಕರ ಅಲ್ಲ, ಆ ಸಮಯದಲ್ಲಿ ಮಾತ್ರ ನೆನಪಿರುವುದಲ್ಲ, ನಂತರ ನೆನಪಿರಬೇಕಾ. ನಿತ್ಯ ಸಹಸ್ರನಾಮ ಪಾರಾಯಣ ಮಾಡಿ ಸತ್ಯ ಸತ್ಯ ಪರಾಕ್ರಮ, ಸತ್ಯ ಅನ್ನತಕ್ಕಂಥ ಶಬ್ದಕ್ಕೆ ಒತ್ತು ಕೊಟ್ಟು ಅಷ್ಟನ್ನು ಮಾತ್ರ ಪಾರಾಯಣ ಮಾಡೋದಲ್ಲ. ಸತ್ಯ 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 ಅಂತ ಅಷ್ಟನ್ನು ಮಾತ್ರ. ಅಯ್ಯೋ, ನಾನು ಆಗ ಹೇಳಿದಂತೆ ಎಲ್ಲ ರಂಗೋಲಿ ಅಡಿ ನೋಡುವ ಮಕ್ಕಳೇ ಇರುವುದಿಲ್ಲ. ಸತ್ಯ ಸತ್ಯ ಅಷ್ಟೇ ಅಲ್ಲ. ಊಟ ಮಾಡಿ ಹೋಗಿ ಅಂತಂದುಬಿಟ್ರೆ ಅನ್ನ ಮಾತ್ರ ಹಾಕೋಲ್ಲ ಅಲ್ವೋ, ಅವನಿಗೆ ಹಸಿವೆ ಆಗಿದೆ, ಊಟಕ್ಕೆ ಬಾ ಅಂತ ಕರೆದೆವು, ಹಸಿವೆ ಆಗಿದೆ ಅಲ್ವೋ, ಊಟ ಆಗಬೇಕಲ್ಲೋ, ತಿನ್ನು ಅನ್ನ ಅಂತ ಅನ್ನ ಮಾತ್ರ ಹಾಕ್ತೇವೆ. ಇಲ್ಲ, ಅದಕ್ಕೆ ಸಾರು ಹಾಕ್ತೇವೆ, ಸಾಂಬಾರು ಹಾಕ್ತೇವೆ, ಒಂದು ಊಟ ಹಾಕಿ ಅಂತಂದುಬಿಟ್ರೆ ನೆಲದಲ್ಲಿ ಹಾಕ್ತೇವೆ, ಇಲ್ಲ ಮೊದಲು ಎಲೆ ಹಾಕ್ತೇವೆ. ಹಾಗಾದರೆ ಹೇಗೆ ಒಂದು ಊಟ ಬೇಕು ಅಂತಂದರೆ ಅದು ಅನ್ನ ಮಾತ್ರ ಹಾಕೋದು, ಅದಕ್ಕೆ ಸುತ್ತಮುತ್ತ ಇದ್ದದ್ದನ್ನೆಲ್ಲ ಸೇರಿಸಿ ಹಾಕ್ತೇವೋ, ಅದೇ ರೀತಿಯಲ್ಲಿ ನಮಗೆ ಈಗ ಸದ್ಯ ಏನು ಬೇಕೋ ಆ ಫಲ ಸಿಗಬೇಕು ಅಂತ ಆದರೆ ಆ ಒಂದು ಶಬ್ದವನ್ನು ಮಾತ್ರ ಹೇಳುವುದಲ್ಲ ದೇವರಿಗೆ, ಇಡೀ ಹಾಗೆಂದ ಉಷಾಬರಿಯ ಬುದ್ಧಿ ಸುತರಾಮ್ ಹಾಗೆ ಇವತ್ತಲ್ಲ ನಾಳೆ ನಮಗೆ ದೇವರು ಬೇಕು ಬೇಕು, ಖಂಡಿತ ಬೇಕೇ ಬೇಕು. ಆ ನಿಟ್ಟಿನಲ್ಲಿ ಸತ್ಯಂ ಪರಂ ಧೀಮಹಿ ಇಷ್ಟು ಅರ್ಥ ಮೆಲುಕು ಹಾಕಿಕೊಂಡು ಆ ದೇವರನ್ನು ಚಿಂತನೆ ಮಾಡೋಣ. ಒಂದು, ನನ್ನನ್ನು ಹಡೆದಿರತಕ್ಕಂಥ ಅಮ್ಮನನ್ನು ಸದಾ ಧೀಮಹಿ ಚಿಂತನೆ ಮಾಡ್ತೇನೆ, ಅಮ್ಮನನ್ನು ಬಿಟ್ಟುಕೊಡೋರು. ಸತ್ಯಂ ಪರಂ ಇದೇ ನನಗೆ ಶ್ರೇಷ್ಠವಾದ್ದು, ಅಮ್ಮನ ಚಿಂತನೆ ನನಗೆ ಶ್ರೇಷ್ಠವಾದ್ದು ಸತ್ಯಂ. ಎರಡನೇದ್ದು, ನಾನು ಓದಿದ್ದು ಮರೀಬಾರ್ದು, ನನಗೆ ಜೀವನದಲ್ಲಿ ನೆಮ್ಮದಿಗೆ ಕೊರತೆ ಇರಬಾರ್ದು. ಆ ದೃಷ್ಟಿಯಲ್ಲಿ ಸತ್ಯ ಅನ್ನತಕ್ಕಂಥ ಹೆಸರಿರತಕ್ಕಂಥ ಭಗವಂತನನ್ನು ನಾನು ಚಿಂತನೆ ಮಾಡ್ತೇನೆ ಎನ್ನುವುದೇ ಸತ್ಯಂ ಪರಂ ಧೀಮಹಿ. ಹಾಗಾದರೆ ಭಾಗವತ ಅಂದರೆ ಮಡಿಯಲ್ಲಿಟ್ಟು ಪೂಜೆ ಮಾಡಲಿಕ್ಕೆ ಮಾತ್ರ ಇದ್ದದ್ದಲ್ಲ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ತಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಇದ್ದದ್ದು. ಪ್ರತಿಯೊಂದು ಮನೆ, ಎಲ್ಲರ ಮನೆಯ ದೋಸೆ ತೂತೆ ಅಂತ ಏನು ಮಾಡೋಣ, ಕೆಲವರ ಮನೆಯಲ್ಲಿ ಕಾವಲಿಯೇ ತೂತು, ಏನು ಮಾಡಲಿಕ್ಕೆ ಅದಕ್ಕೊಂದು ಇಂಥ ಸಂದರ್ಭದಲ್ಲಿ. ಹಾಗಾದರೆ ಇಡೀ ಆ ಒಂದು ಶ್ಲೋಕ ಜನ್ಮಾದಿ ಅಸ್ಯ ಯತಃ ಅನ್ನುವ ಅದರ ಅರ್ಥ ಹೇಳ್ತೇನೆ, ಸ್ವಲ್ಪ ಸ್ವಲ್ಪ ಅರ್ಥ ಹೇಳ್ತೇನೆ. ಆವಾಗ ಅರ್ಥ ತಿಳ್ಕೊಂಡು ಹೇಳಿದರೆ ತುಂಬ ಫಲ ಅಂತಾರೆ. ಅರ್ಥ ಹಾಗಾದರೆ ಅರ್ಥ ಆಗೋ ತನಕ ನಾನು ಏನು ಓದೋಲ್ಲ, ಅರ್ಥ ಆದಮೇಲೆ ಮತ್ತೆ ಓದ್ತೇನೆ ಹಾಗಲ್ಲ, ಅರ್ಥ ಆಗೋ ತನಕ ಓದ್ತಾ ಇರು. ಇದು ಬೆಂಕಿ ಅಂತ ತಿಳಿದು ಮುಟ್ಟಿದರೆ ಮಾತ್ರ ಸುಡುದ, ತಿಳಿಯದೆ ಮುಟ್ಟಿದ್ರೂ ಸುಡುವುದಿಲ್ವ ಬೆಂಕಿ? ಅದೇ ರೀತಿಯಲ್ಲ ಅರ್ಥ ಆಗದೆ ನೀನು ಹೇಳಿದರೂ ಕೂಡ ದೇವರಿಗೆ ಖುಷಿಯಾಗುತ್ತೆ. ಕೆಂಡ ಕಾಣದೆ ಮುಟ್ಟಿದರು ಸರಿ, ಕಂಡು ಮುಟ್ಟಲು ದಹಿಸದಿಪ್ಪುದೇ. ಅದೇ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು, ಅಷ್ಟರ ತನಕ ಹೇಳುವುದನ್ನು ನಿಲ್ಲಿಸಬಾರ್ದು. ಆ ನಿಟ್ಟಿನಲ್ಲಿ ಜನ್ಮಾದಿ ಅಸ್ಯ ಯತಃ ಆರಂಭ ಮಾಡ್ತಾರೆ ವೇದವ್ಯಾಸದೇವರು. ಜನ್ಮಾದಿ ಅಸ್ಯ ಯತಃ, ಅಸ್ಯ ಅಂದರೆ ನಾವು ಅಂತಲೇ ಅರ್ಥ, ಅಸ್ಯ ಅಂದರೆ ಕಾಣತಕ್ಕಂಥದ್ದು ಅಂತ ಅರ್ಥ. ಈ ಕಾಣತಕ್ಕಂತಹ ಜಗತ್ತಿಗೆ ಸೃಷ್ಟ್ಯಾದಿಗಳನ್ನು ಯಾರು ಮಾಡಿದ್ದಾನೋ ಅಂತಹ ದೇವರನ್ನು ಚಿಂತನೆ ಮಾಡೋಣ ಅಂತ. ಮಾಡು ಅಂತಲ್ಲ ನೋಡಿ, ವೇದವ್ಯಾಸದವರು ಎಷ್ಟು ಎಚ್ಚರಿಕೆ ಕೊಡ್ತಾರೆ ನಮಗೆ ಅಂತಂದರೆ, ಚಿಂತನೆ ಮಾಡು ಅಂತಂದಿಲ್ಲ, ಧೀಮಹಿ ಶಬ್ದಕ್ಕೆ ಮಾಡೋಣ ಅಂತ ಅರ್ಥ ಅಲ್ಲ. ವ್ಯಾಸರಿಗೆ ಯಾಕೆ ಬೇಕು ಚಿಂತನೆ? ಅವರು ದೇವರಲ್ವೋ, ಬೇಕಾದದ್ದು ನಮಗಲ್ವೋ, ಮಾಡು ಅಂತ ಹೇಳಬಹುದಲ್ವಾ ತಂದುಬಿಟ್ರೆ. ಅದಕ್ಕೆ ಕೃಷ್ಣ ಅಂದ ಭಗವದ್ಗೀತೆಯಲ್ಲಿ, ಅರ್ಜುನ ಕೇಳಿದಂತೆ ಯಾಕೋ ಜಪ ಮಾಡ್ತಿ ಕೃಷ್ಣ ನೀನು ಅಂತ ಕೃಷ್ಣನ ಹತ್ರ ಅರ್ಜುನ ಕೇಳಿದ. ಕೃಷ್ಣನಿಗೆ ಯಾವ ಜಪನೂ ಬೇಕಿಲ್ಲ, ಅವನೊಂದು ಪಜೆ ಕೊಟ್ಟರೆ ಆರಾಮದಲ್ಲಿ ಮಲಗಿಕೊಂಡಿರುವವ ಕೃಷ್ಣ, ಆದರೂ ಜಪ ಮಾಡಿ. ನಾರದರು ಹೀಗೆ ಕೃಷ್ಣನನ್ನು ನೋಡಲಿಕ್ಕೆ ಅಂತ ಹೋದರಲ್ವೋ, ಒಂದು ಹೆಂಡತಿಯನ್ನು ಕಟ್ಟಿಕೊಂಡವರೇ ಒದ್ದಾಡ್ತಾ ಇರ್ತಾರೆ ಮುಗಿನ ತನಕ. 16,108 ಜನರನ್ನು ಕಟ್ಟಿಕೊಂಡಿದ್ದಾನೆ ಕೃಷ್ಣ, ಹೇಗಿದ್ದಾನೆ ನೋಡೋಣ ಅಂತ ಹೇಳಿಕೊಂಡು ನಾರದರು ಒಂದೊಂದೇ ಮನೆಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಮೊದಲನ ಮನೆಗೆ ಪ್ರವೇಶ ಮಾಡಿದ್ದಾರೆ ಮುಂಜಾನೆ 4:15 ಗಂಟೆ. ನಾರದರು ಬೆಳಿಗ್ಗೆ ಬೇಗ ಎದ್ದು ಹೊರಟಿದ್ದಾರೆ. 4 ಗಂಟೆಗೆ ಹೋದರೆ ಕೃಷ್ಣ ಚಾಪೆಯಿಂದ ಎದ್ದು ಕೂತ್ಕೊಂಡು ಕೈ ಹೀಗೆ ಉಜ್ಜಿಕೊಂಡು ಕರಾಗ್ರೆ ವಸತೆ ಲಕ್ಷ್ಮೀ ಅಂತ ಇದ್ದಾನೆ. ಮಕ್ಕಳನ್ನು ಕೂಡಿಸಿದ್ದಾನೆ, ಒಬ್ಬನೇ ಅಲ್ಲ ಕೃಷ್ಣ, ಒಬ್ಬನೇ ಅಲ್ಲ ಮಕ್ಕಳನ್ನು ಕೂಡಿಸಿದ್ದಾನೆ. 2ನೇ ಮನೆಗೆ ಹೋದರೆ ಮಕ್ಕಳನ್ನು ಕಟ್ಟಿಕೊಂಡು ಹಲ್ಲುಜ್ಜುತ್ತಾ ಇದ್ದಾನೆಂತೆ. 3ನೇ ಮನೆಗೆ ಹೋದರೆ ಮಕ್ಕಳನ್ನು ಕಟ್ಟಿಕೊಂಡು ಸ್ನಾನ ಮಾಡ್ತಾ ಇದ್ದಾನೆಂತೆ. 4ನೇ ಮನೆಗೆ ಹೋದರೆ ಜಪ ಮಾಡ್ತಾ ಇದ್ದಾನೆಂತೆ ಕೃಷ್ಣ. ಅರ್ಜುನ ಕೇಳಿದ, ಯಾಕೋ ಜಪ ನಿನಗೆ? ಬೇಕಾದವರೇ ಮಾಡೋಲ್ಲ, ಬೇಡದವರು ಜಪ ಮಾಡ್ತಾರೆ ಅಂತ, ಯಾಕೋ ನಿನಗೆ ಅಂತಂದದಕ್ಕೆ ಕೃಷ್ಣ ಅಂದ ಅಂತೆ, ನಾನೇ ಮಾಡಿಲ್ಲ ಅಂದರೆ ಲೋಕದಲ್ಲಿ ಯಾರೂ ಮಾಡೋಲ್ಲ ಅಂದ. ನಮಗೆ ಮಾಡದಿರಲಿಕ್ಕೆ ಯಾರನ್ನಾದರೂ ತೋರಿಸಬೇಕಾಗಿದೆ, ಅದಕ್ಕೆ ಕೃಷ್ಣನ ತೋರಿಸಿದೆ.
ಕೃಷ್ಣನೇ ಮಾಡಿಲ್ಲ ಅಂತೆ ನಾವು ಯಾಕೆ ಮಾಡಬೇಕು ಅಂತ. ಅದಕ್ಕೆ ಕೃಷ್ಣ ಅಂದ, ನನ್ನ ಕಡೆಗೆ ಜನ ಬೆರಳು ತೋರಿಸಬಾರದು. ದೇವರೇ ಮಾಡಿಲ್ಲ ಅಂತೆ ನಾವು ಯಾಕೆ ಮಾಡಬೇಕು ಅಂತ. ಅದಕ್ಕೋಸ್ಕರ ನಾನು ಜಪ ಮಾಡ್ತಾ ಇದ್ದೇನೆ. ಅದನ್ನೇ ವ್ಯಾಸರಂತಾರೆ ಸತ್ಯಂ ಪರಂ ಧೀಮಹಿ. ಸತ್ಯನಾಮಕ ಭಗವಂತ ನಾವು ಪ್ರತಿ ದಿವಸ ಚಿಂತನೆ ಮಾಡೋಣ ಅಂತ ವ್ಯಾಸರಂತಾರೆ. ಏನು ನಮಗೆ ಸಂದೇಶ? ಮಗುವಿಗೆ ಉಪನಯನ ಆಯಿತು, ಉಪನಯನ ಆದಮೇಲೆ ಮಗುವಿನಿಂದ ಜಪ ಮಾಡಿಸಬೇಕು. ಅಪ್ಪ ಅಂದ, ಅಂಪು ಜಪ ಅಂದ. ಬುದ್ಧಿವಂತ ಮಗು ಕೇಳುತ್ತೆ, ಈ ಅಂತನ ಅಂತ ಕೇಳುತ್ತೆ. ನೀನು ಮಾಡಿದ್ಯಾ ಅಂತ ಅಪ್ಪನ ಹತ್ರ ಕೇಳುತ್ತೆ. ಸುಮ್ಮನೆ ಮಕ್ಕಳಿಂದ ಉಗಿಸಿಕೊಂಡು ಮತ್ತೆ ನಾವು ತಟ್ಟೆ ತಾಲಿ ಹಿಡ್ಕೊಂಡು ಹೋಗುವುದಕ್ಕಿಂತ ಮೊದಲೇ ತಟ್ಟೆ ತಾಲಿ ಹಿಡ್ಕೊಂಡು ಬಾ ಜಪಂಪುಗ ಅಂತ ಹೇಳಿ ಕರ್ಕೊಂಡೋದು ಆರಾಮ್. ಅದಕ್ಕೆ ಉದಾಹರಣೆ ಏನು ಗೊತ್ತಾ? ನಾನು ಪ್ರತಿ ದಿವಸ ಇದನ್ನು ನೋಡ್ತಾ ಇದ್ದೇನೆ. ಅಪ್ಪ ಅಮ್ಮ ಹೇಗೆ ಮಾಡ್ತಾರೆ ಮಕ್ಕಳು ಹಾಗೇ ಮಾಡ್ತಾರೆ. ಸಾಮಾನ್ಯವಾಗಿ ಅಮ್ಮನದ್ದು ಕ್ರಮ ಇರುತ್ತೆ. ಮಂತ್ರಾಕ್ಷತೆ ಏನಾದರೂ ಕೊಟ್ಟರೆ ಹೀಗೆ ಕೈಯಲ್ಲಿ ತಗೊಳ್ಳೋಲ್ಲ, ಸೆರಗು ಹಿಡಿತಾರೆ. ಅದನ್ನು ನೋಡಿದ ಪುಟ್ಟ ಮಗು ತಾನು ಉಟ್ಟ ಬಟ್ಟೆ ಚಿಕ್ಕದಾದರೂ ಕೂಡ ಅದನ್ನು ಎತ್ತಿ ಹೀಗೆ ಹಿಡಿಯುತ್ತೆ. ಹಾಗಾದರೆ ಮಾಡು ಅಂತ ಹೇಳಿ ಮಾಡಿಸುವುದಕ್ಕಿಂತ ನೋಡಿ ಮಾಡೋದುಂಟಲ್ಲ, ಅದಕ್ಕೆ ತುಂಬ ಫಲ ಅಂತ. ಈ ಒಂದು ಹೇಳಿದ್ಬಿಡ್ತೇನೆ, ಕೆಲವರು ಕೇಳಿದ್ದುಂಟು, ಅವು ಸ್ವಾಮಿ ಮಂಡೆಗೆ ಮಂತ್ರಾಕ್ಷತೆ ಜೇ ಪಾಡುವೀರು ಅಂತ. ಪುರೋಹಿತರ ಮಂಡೆಗೆ ಪಾಡುವೀರು, ಸ್ವಾಮಿಗಳ ಮಂಡೆ ಪಾಡುವೀರು. ಪುರೋಹಿತರೆಲ್ಲ ನಮ್ಮ ಮನೆಗಳಲ್ಲೆಲ್ಲ ಇದಾದಾಗ ಪುರೋಹಿತರು ನಮ್ಮ ತಲೆಗೇನೆ ಮಂತ್ರಾಕ್ಷತೆ ಹಾಕ್ತಾರೆ, ಸ್ವಾಮಿಗಳು ತಲೆಗೆ ಮಂತ್ರಾಕ್ಷತೆ ಹಾಕುವಲ್ಲ. ಸ್ವಾಮಿಗಳು ಮಂತ್ರಾಕ್ಷತೆ ಕೊಡುವಾಗ ನಾವು ಕೈಯಲ್ಲಿ ತಗೊಳ್ಳೋಲ್ಲ, ಹೀಗೆ ವಸ್ತ್ರ ತಗೊಳ್ತೇವೆ. ಯಾಕೆ ಇದು ಅಂತ. ಎಣ್ಣಡೆ ಒಂದು ಭಾಗವತ ಉಂಟು, ಉಂಡ ಅಂತ ಪೂರಲ್ಲ ಉಂಟು ಭಾಗವತ ಉಂಟು, ಎಲ್ಲವೂ ಭಾಗವತಲ್ಲೇ ಉಂಟು. ಭಾಗವತ ಕಥೆ ನಿಮಗೆಲ್ಲ ಗೊತ್ತು. ಕೆಲವು ನಮ್ಮ ದೈನಂದಿನ ಜೀವನದಲ್ಲಿ ಕೆಲವು ಪ್ರಶ್ನೆಗಳು ಬರ್ತವೆ. ಆ ಪ್ರಶ್ನೆಗಳಿಗೆ ಉತ್ತರ, ಈ ಬರೀ ಪ್ರಶ್ನೆಗಳಿಗೆ ಉತ್ತರ ಅಂತ ಅಂದ್ಬಿಟ್ರೆ ಒಂದೆರಡು ನಿಮಿಷದಲ್ಲಿ ಮುಗಿಯುತ್ತೆ. ಅದಕ್ಕೆ ಭಾಗವತ ಒಂದು ಇಟ್ಟುಕೊಂಡು ಬಿಟ್ಟರೆ ಈ ಪ್ರಶ್ನೆಗಳು ಮಧ್ಯದಲ್ಲಿ ಸೇರಿಸ್ಕೊಂಡು ಹೇಳಿಬಿಟ್ರೆ ಅವ ನಮಗೆಲ್ಲ ಜಳ ಆಗುತ್ತೆ. ಯಾಕೆ? ಸ್ವಾಮಿಗಳು ಕೊಟ್ಟಿರತಕ್ಕಂಥ ಮಂತ್ರಾಕ್ಷತೆ ಬಟ್ಟೆಯಲ್ಲಿ ಹಿಡಿಯೋದು ಯಾಕೆ? ಸ್ವಾಮಿಗಳು ಕೊಟ್ಟ ಮಂತ್ರಾಕ್ಷತೆ ತೆಗೆದುಕೊಳ್ಳುವವನಿಗೆ ಮಾತ್ರ ಅಲ್ಲ, ಮನೆ ಮಂದಿಗೂ ಕೂಡ. ಯಾಕೆ? ಸ್ವಾಮಿಗಳು ಕೊಡುವ ಅಕ್ಷತೆ ಅದು ಸ್ವಾಮಿಗಳು ತಯಾರು ಮಾಡಿದ್ದಲ್ಲ, ಆಚಾರ್ಯ ಮಧ್ವರು ಕೊಟ್ಟಿರತಕ್ಕಂಥ ಮಂತ್ರಾಕ್ಷತೆ. 700 ವರ್ಷದ ಹಿಂದೆ ಮಧ್ವರು 8 ಜನ ಸ್ವಾಮಿಗಳಿಗೂ ಒಂದೊಂದು ತಟ್ಟೆಯಲ್ಲಿ ಮಂತ್ರಾಕ್ಷತೆ ಕೊಟ್ಟಿದ್ದಾರೆ. ಆ ಸ್ವಾಮಿಗಳೆಲ್ಲ ಅದನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಆದ್ದರಿಂದ ಸ್ವಾಮಿಗಳ ಬಳಿಯಲ್ಲಿ ಒಬ್ಬ ಮಂತ್ರಾಕ್ಷತೆ ತಗೊಂಡ್ರೆ ಅವದನ್ನು ಕೈಯಲ್ಲಿ ತಾನು ಹಿಡಿದ ಅಂತಂದರೆ ಆ ಮಂತ್ರಾಕ್ಷದ ಸತ್ವ ಕೈಯ ಮೂಲಕ ಅವನ ದೇಹದೊಳಗೆ ಹೋಗಿ ಆಯಿತು. ಬಟ್ಟೆಯಲ್ಲಿ ಹಿಡಿದ ಅಂತಂದರೆ ಆವಾಗ ಇವನ ಕೈಯ ಸ್ಪರ್ಶ ಆಗಿಲ್ಲ ಅಂದರೆ ಮನೆ ಮಂದಿ ಕೂಡ ಮಂತ್ರಾಕ್ಷತೆಯ ಪವರ್, ಮಂತ್ರಾಕ್ಷತೆಯ ಶಕ್ತಿ ಮನೆ ಮಂದಿಗೂ ಸಿಗುತ್ತೆ. ಅದಕ್ಕೋಸ್ಕರ ಸ್ವಾಮಿಗಳು ಮಂಡೆಗೆ ಮಂತ್ರಾಕ್ಷತೆ ಹಾಕೋ. ಮಂಡೆಗೆ ಮಂತ್ರಾಕ್ಷತೆ ಹಾಕಿಬಿಟ್ರೆ ಒಂದು ತಮಾಷೆಗೆ ಹೇಳ್ತೇನೆ, ನಮ್ಮ ಕ್ರಮ ಉಂಟು. ಮಂತ್ರಾಕ್ಷತೆ ಕೊಟ್ಟ ಕೂಡಲೇ ತಲೆಗೆ ಹಾಕೋದು, ಅಲ್ಲೇ ಸ್ವಾಮಿಗಳಿಗೆ ನಮಸ್ಕಾರ. ಜಾನೆ ಅರ್ಥ? ಇನ್ಕೊಳ್ಳೋ ಮಂತ್ರಾಕ್ಷತೆ ಇಂಟ್ಲೆ ಅಲ್ಲೇ ನಮಸ್ಕಾರ ಮಾಡಿದರೆ ತಲೆಗೆ ಹಾಕಿದ ಮಂತ್ರಾಕ್ಷತೆ ಅಲ್ಲೇ ಬಿತ್ತ. ಇನ್ನು ಕೆಲವರು ತಿಳಿದವರು ಏನು ಮಾಡ್ತಾರೆ ಅಂತಂದರೆ ತಲೆಗೆ ಹಾಕ್ಕೊಂಡ್ರು, ಪಾಪ ಗೊತ್ತಾಗಿಲ್ಲ ಮರೆತು ಹೋಗಿ ತಲೆಗೆ ಹಾಕ್ಕೊಂಡ್ರು, ಆಮೇಲೆ ತಲೆಗೆ ಕೈ ಹಿಡ್ಕೊಂಡು ನಮಸ್ಕಾರ ಮಾಡ್ತಾರೆ. ಇನ್ನು ಕೆಲವರು ನಮಸ್ಕಾರ ಮಾಡಿ ಎದ್ದ ಮೇಲೆ ತಲೆಗೆ ಹಾಕ್ಕೊಳ್ತಾರೆ. ಹಾಗಾದರೆ ಇಷ್ಟೇ ಪುರೋಹಿತರು ಕೊಟ್ಟಿರತಕ್ಕಂಥ ಮಂತ್ರಾಕ್ಷತೆ ಕುಟುಂಬದವರಿಗೆ ಸಂಬಂಧಪಟ್ಟದ್ದು. ಕುಟುಂಬದವರೆಲ್ಲ ಇರ್ತಾರೆ, ಕೈಯಲ್ಲಿ ತಗೊಳ್ತಾರೆ, ಅಲ್ಲೇ ತಲೆಗೆ ಹಾಕ್ಕೊಳ್ತಾರೆ, ಮುಗಿದೋಯ್ತು. ಸ್ವಾಮಿಗಳು ಕೊಡತಕ್ಕಂಥ ಮಂತ್ರಾಕ್ಷತೆ ಮಧ್ವರು ಕೊಟ್ಟ ಅಕ್ಷತೆ ಇಡೀ ನಮ್ಮ ಕುಟುಂಬಕ್ಕೆ ಸೇರಬೇಕು. ಅದಕ್ಕೋಸ್ಕರ ಕುಟುಂಬದ ವ್ಯಕ್ತಿ ಅದನ್ನು ಹೀಗೆ ಕೈಯಲ್ಲಿ ಹಿಡಿತಾನೆ. ಹಾಗೆ ನಾವು ಹೀಗೆ ಕೈಯಲ್ಲಿ ಹಿಡಿಯದೆ ಹೀಗೆ ಬಟ್ಟೆ ಹಿಡಿದಾಗ ಪುಟ್ಟ ಮಗು ತನ್ನ ಚಿಕ್ಕ ಬಟ್ಟೆ ಆದರೂ ಕೂಡ ಅದನ್ನು ಹೀಗೆ ಎತ್ತುತ್ತೆ. ಹಾಗಾದರೆ ಯಾವಾಗಲೂ ನಾವು ಮಾಡುವ ಮೂಲಕ ಮಕ್ಕಳಿಂದ ಮಾಡಿಸ್ಬೇಕು. ಅದನ್ನೇ ವೇದವ್ಯಾಸರು ಅಂದರು, ಸತ್ಯಂ ಪರಂ ಧೀಮಹಿ, ಧ್ಯಾನ ಮಾಡೋಣ ಅಂತ ಹೇಳಿಕೊಂಡು. ಯಾರು ಈ ಜಗತ್ತಿಗೆ ಜನ್ಮಾದಿಗಳನ್ನು ಕೊಟ್ಟಿದ್ದಾನೋ, ಸೃಷ್ಟ್ಯಾದಿಗಳನ್ನು ಕೊಟ್ಟಿದ್ದಾನೋ. ಸೃಷ್ಟ್ಯಾದಿಗಳು ಅಂತಂದರೆ ಎಷ್ಟು? ಸೃಷ್ಟ್ಯಾದಿ ಅಷ್ಟಕರ್ತೃ ಭಗವಂತ ಅಂತ 8 ಕೊಡ್ತಾನೆ ಅಂತೆ ಸಮಾಜಕ್ಕೆ. ನಮಗೆ ಕಾಣೋಲ್ಲ. ನಮಗೆ ಯಾರು ಜನ್ಮ ಕೊಟ್ಟರು ಅವರು ಮಾತ್ರ ಕಾಣ್ತಾರೆ. ಅಪ್ಪ ಅಮ್ಮ ಜನ್ಮ ಕೊಟ್ಟರು ಅಂತ ಕಾಣ್ತೇವೆ. ಅಧ್ಯಾಪಕ ವಿದ್ಯೆ ಕೊಟ್ಟ ಅಂತ ಅಧ್ಯಾಪಕ ಮಾತ್ರ ಕಾಣ್ತಾನೆ. ಅದು ಹೇಗಾಯಿತು ಅಂತಂದರೆ ಗೆಲ್ಲಿನಿಂದ ಹಣ್ಣನ್ನು ತೆಗೆದಂತೆ ಆಯಿತು. ನಿಮಗೆ ಹಣ್ಣು ಯಾರು ಕೊಟ್ಟರು? ಹಣ್ಣು ಗೆಲ್ಲು ಕೊಟ್ಟಿತು ಅಂತೇವೆ. ಇನ್ನೂ ಕೆಲವರು ಅದು ಹೇಗೆ ತಂದು ಬಿಟ್ಟರೆ ಈಗಿನ ಮಕ್ಕಳ ಹತ್ರ ಹಾಲು ಎಲ್ಲಿ ಸಿಗುತ್ತೆ ಅಂದ್ಬಿಟ್ರೆ ತೊಟ್ಟೆಯಲ್ಲಿ ಅಂತ ಅಷ್ಟೇ ಗೊತ್ತು. ಗ್ರಹಚಾರ ಈಗ ಅಷ್ಟಾದರೂ ಉಂಟು, ತೊಟ್ಟೆಯಲ್ಲಿ ಅಂತ. ಇನ್ನೂ ಕಾಲ ಬರುತ್ತೆ ನೋಡಿ, ಹಾಲೆಲ್ಲಿ ಸಿಗುತ್ತೆ? ತೊಟ್ಟಿಯಲ್ಲಿ ಅಂತ ಬರುತ್ತೆ. ಅದಕ್ಕೆ ಇದು ಏನಾಯಿತು? ಗೆಲ್ಲು ಹಣ್ಣು ಕೊಟ್ಟಿತು ಅಂತ ಹೇಳಿದಂತೆ ಆಯಿತು. ನಿಜವಾಗಿ ಹಣ್ಣು ಕೊಟ್ಟದ್ದು ಗೆಲ್ಲ, ಕಾಣಿಸುವುದು ಗೆಲ್ಲು, ಆದರೆ ಬೇರೆ ಎಷ್ಟು ಕೆಲಸ ಮಾಡಿದೆ ಹಣ್ಣು ಕೊಡಬೇಕು ಅಂತಾದರೆ. ಅದೇ ರೀತಿಯಲ್ಲಿ ಸೃಷ್ಟ್ಯಾದಿ 8 ಜಾಯತೆ, ಅಸ್ತಿ, ವರ್ಧತೆ,
ವಿಪರಿಣಮತೆ ಅಪಕ್ಷೀಯತೆ ನಶ್ಯತಿ ಅಂತ ಒಂದು ಗುಂಪು, ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅಂತ 8. ಇದನ್ನು ಸೃಷ್ಟಿಯಾದಿ ನಿತ್ಯ ಬೆಳಿಗ್ಗೆ ನಾವು ಪ್ರಾಯಶಃ ಚಾಪೆಯಲ್ಲಿ ಕೂತ್ಕೊಂಡು ಇದನ್ನು ಹೇಳ್ತೇವೆ. ಉತ್ಪತ್ತಿ ಸ್ಥಿತಿ ಸಂಹಾರ ನಿಯತಿರ್ಜ್ಞಾನ ಮಾವೃತಿ ಬಂಧ ಮೋಕ್ಷೋ ಚ ಪುರುಷಾತ್ ಯಸ್ಮಾತ್ ಸಹ ಹರಿ ಏಕರಾಟ್. ಆ ಭಗವಂತನೇ ಚಕ್ರವರ್ತಿ ಅಂಥೇಳಿ ಬೆಳಿಗ್ಗೆದ್ದು ಚಾಪೆಯಲ್ಲಿ ಕೂತ್ಕೊಂಡು ಹೇಳತಕ್ಕಂಥ ಕ್ರಮ ಉಂಟು. ಈ ಸೃಷ್ಟಿಯಾದಿ 8 ಏನು ಹೇಗೆ, ಅಥವಾ ಸೃಷ್ಟಿಯಾದಿ 6 ಅದಕ್ಕೆ ದಾಸರುಗಳ ಹಾಡುಂಟಲ್ಲ, ನಾವೇನೋ ನಿತ್ಯ ಹಾಡ್ತೇವೆ, ದಬದಬ ಅಂತ ಹಾಡ್ತೇವೆ, ಮುಗಿಸಿಬಿಡ್ತೇವೆ. ಒಂದು ಪ್ರಸಿದ್ಧವಾದ ಹಾಡು ಭಾಗವತದ ಮೊದಲನೇ ಶ್ಲೋಕದ ನೋಟ್ಸ್, ಪುರಂದರದಾಸರ ಪ್ರಸಿದ್ಧವಾದ ಹಾಡು ಅಂಬಿಗಾ. ಎಲ್ರಿಗೂ ಗೊತ್ತಿರತಕ್ಕಂಥ ಹಾಡು ಅಂಬಿಗಾ ನಾ ನಿನ್ನ ನಂಬಿದೆ ಅನ್ನತಕ್ಕಂಥದ್ದು ಹಾಡುಂಟಲ್ಲ, ಇದು ಭಾಗವತದ ಮೊದಲನೇ ಶ್ಲೋಕಕ್ಕೆ ನೋಟ್ಸು. ಯದ್ಯಪಿ ಭಾಗವತದ ಮೊದಲನೇ ಶ್ಲೋಕಕ್ಕೆ ವಿಜಯಧ್ವಜರು ಅಂತ ಪೇಜಾರ ಮಠದ ಸ್ವಾಮಿಗಳು ಅವರು ನೋಟ್ಸು ಬರೆದಿದ್ದಾರೆ ಸಂಸ್ಕೃತದಲ್ಲಿ, ನಮ್ಗೆ ಅರ್ಥ ಆಗಿಲ್ಲ. ಅದಕ್ಕೆ ಮತ್ತೊಬ್ಬರು ನೋಟ್ಸು ಬರೆದ್ರು, ಅದು ಅರ್ಥ ಆಗಿಲ್ಲ. ಕೊನೆಗೆ ಪುರಂದರದಾಸರು ಬಂದರು, ನಾನೊಂದು ನೋಟ್ಸು ಬರೀತೇನೆ, ಇದು ಹೇಗುಂಟು ನೋಡು. ಅವರು ಬರೆದ ನೋಟ್ಸೇ ಅಂಬಿಗ ನಾನಿನ್ನ ನಂಬಿದೆ ಅನ್ನತಕ್ಕಂಥದ್ದು. ಅದರ ಅರ್ಥವೇ ಭಾಗವತದ ಮೊದಲನೇ ಶ್ಲೋಕ. ಅಸ್ತಿ ಜಾಯತೆ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ನಶ್ಯತಿ ಅಂತ ಹೇಳಿಕೊಂಡು ಇಂತಹ ಸೃಷ್ಟಿಯಾದಿ 6 ಅಥವಾ ಸೃಷ್ಟಿಯಾದಿ 8 ಕೊಡತಕ್ಕಂಥವನು ಯಾರೋ ಅಂತಹ ಭಗವಂತನನ್ನು ಧೀಮಹಿ ಧ್ಯಾನ ಮಾಡೋಣ ಅಂತ ವ್ಯಾಸರು ಹೇಳ್ತಾ ಇದ್ದಾರೆ ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ, ನಾಳೆ ಸಾಯಂಕಾಲ 5:45 ಏತಾನ್ಗಂದು 1:15 ಬಂದೆ. ಸಾಮಾನ್ಯವಾಗಿ ನಾನಿಂದ 1 ಗಂಟೆಗಿಂತ ಜಾಸ್ತಿ ಹೇಳಲಿಕ್ಕೆ ಸ್ವಲ್ಪ ಕಷ್ಟ, ಆದರೆ ಮಾಡಿಸುವವರು ತುಂಬ ನಮ್ಮ ಅಭಿಮಾನಿಗಳು. ಆದ್ದರಿಂದ ಅವರು ನೋಡಿಕೊಂಡು ಏನೋ ಉತ್ಸಾಹ ಬಂತು. ಮತ್ತು ನಿಮ್ಮನ್ನು ಕೂಡ ತುಂಬ ಜನ ಶ್ರದ್ಧೆಯಿಂದ ಬಂದಿದ್ದೀರಾ. ಆದ್ದರಿಂದ ನಾಳೆ ಸಾಯಂಕಾಲ 5:45 ಪುನಃ ಸೇರೋಣ ಅಂಥೇಳಿ ನಮ್ಮ ಮಾತನ್ನು ಕೃಷ್ಣಾರ್ಪಣಂ ಅಸ್ತು.